ಸರ್ ಅವತ್ತು ಬರ್ಡೇಗೆ ಬಂದ್ರು, ಒಬ್ಬ ಕೈ ಕುಯ್ಕೊಂಡ್ಬಿಟ್ಟ, ಅಣ್ಣ ಅವ್ರು ಆಕ್ಟ್ ಮಾಡ್ಬೇಕು ಅಂತ. ಮಾಡ್ಲೇಬೇಕು ನೀವು. ಕುಯ್ದ್ನ ಅಲ್ಲಿಂದ ಒಂದು ಸಮೂಹ ಸನ್ನಿ ಅಂತಾರಲ್ಲ, ಒಬ್ಬ ತೆಂಗಿನಕಾಯಿ ಹೊಡ್ಕೊಂಡ್ಬಿಟ್ಟ ತಲೆಗೆ, ಅಣ್ಣವ್ರು ಆಕ್ಟ್ ಮಾಡೋದು. ಸರ್ ನೋಡ್ತಿದ್ದಂದ್ರೆ ಒಂದು 23 ಜನ ತೆಂಗಿನಕಾಯಿ ಹೊಡೆದ್ಬಿಟ್ರು. ಅಣ್ಣವ್ರಿಗೆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗಿದ್ದು ಆಕಸ್ಮಿಕದಲ್ಲ ನನಗೆ. ಯಾಕೆಂದ್ರೆ ಅದೊಂದೇ ತನ ಚಾನ್ಸ್ ಸಿಕ್ಕಿದೆ. 4 ಜನ ಹಿರಿಯ ದಿಗ್ಗಜ ಡೈರೆಕ್ಟರ್ಗಳಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಸಂಗೀತಂ ಶ್ರೀನಿವಾಸ್ ಚೆನ್ನಾಗಿ ಹೇಳಿದ್ರು ಒಂದ್ಸಲ, ಭಾಳ ರಿಲೀಸ್ ಆಗಿ ಸರಿಯಾಗಿ ಮಾಡಿಸ್ತಾ ಇದ್ದೀರಾ. ಹೋಗಿ ಈಗ ಅವರು ಬಾರಲ್ಲಿ ಹೀರೋಯಿನ್ ಭೇಟಿ ಮಾಡ್ತಾರೆ. ಚೆನ್ನಾಗಿದೆ ಏನೋ ಹಿಡಿತಾ ಇದ್ದಾರಲ್ಲ ಇವರು ಅಂತ ನಂಗೆ ಗೊತ್ತಾಗೋಯ್ತು, ಏನೂ ಆಗಲ್ಲ ಇದು ಅಂತ. ಆಮೇಲೆ ಅವರು ಆ ಕಾಸ್ಟ್ಯೂಮಲ್ಲಿ ಹಾಕೊಂಡ್ಬಂದು ನಿಂತ್ಕೊಂಡಿರ್ತಾರೆ, ಒಂದು ಬ್ಲೂ ಕಲರ್ ಕಾಸ್ಟ್ಯೂಮಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ ಲೀಲಾವತಿ ಅವ್ರ ಜೊತೆ. ಸಖತ್. ಅಯ್ಯೋ ಅದೇನು ಒಂಥರ ಆ ವಯಸ್ಸಿಗೊಂದು ದಿಮಾಕ್ ಇರುತ್ತೆ ಗೊತ್ತಾ. ಬಟ್ ಆ ಕ್ಯಾಮ್ರಾಯಿಂದ ಈ ಕಡೆ ಬಂದ್ಬಿಟ್ರೆ ಅದಿರೋದಿಲ್ಲ. ಬರ್ಣ ಸರ್ ಹೇಳ್ದಂಗೆ ಅಪ್ಪಾಜಿ ಯಾವಾಗಲೂ ಒಂದು ಎನಿಗ್ಮಾ. ಅವ್ರನ್ನ ಯಾವಾಗ ನೋಡಿದ್ರು ಈ ವಾಸ್ ಆಲ್ವೇಸ್ ಅನ್ ಎನಿಗ್ಮಾ. ಆ್ಯಂಡ್ ನನಗೆ ಜ್ಞಾಪಕನೇ ಇಲ್ಲ ನಾನು ಫಸ್ಟ್ ಅವ್ರನ್ನ ಸಿನಿಮಾದಲ್ಲಿ ನೋಡಿದ್ದ ಅಥವಾ ರಿಯಲ್ ಆಗಿ ಉದಯ್ ಶಂಕರ್ ಅವ್ರ ಮನೇಲಿ ನೋಡಿದ್ದ, ನಂಗೆ ಜ್ಞಾಪಕನೇ ಇಲ್ಲ. ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಏಪ್ರಿಲ್ 24 ಅಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಒಂದು ದೊಡ್ಡ ಹಬ್ಬ. ಯಾಕೆಂತಂದ್ರೆ 1929 ಇಸ್ವಿಯಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅಲಿಯಾಸ್ ಯಾರು ಅಂದ್ರೆ ನಮ್ಮ ಕರ್ನಾಟಕದ ದೇವರು ಅಲಿಯಾಸ್. ಎಷ್ಟೆಷ್ಟು ಹೆಸರುಗಳು! ರಸಿಕರ ರಾಜ, ವರನಟ, ಗಾನಗಂಧರ್ವ, ಕನ್ನಡದ ಕಂಠೀರವ, ರಾಜಣ್ಣ, ಅಣ್ಣಾವರು, ಪದ್ಮಭೂಷಣ ಪ್ರಶಸ್ತಿ ವಿಜೇತ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ, ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಈ ಹಬ್ಬನ ನಾವು ಕರ್ನಾಟಕದವರೆಲ್ಲರೂ ನಮ್ಮ ಮನೆ ಹಬ್ಬದ ತರ ಆಚರಣೆ ಮಾಡ್ತೀವಿ. ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳಿದವರು ಅಭಿಮಾನಿಗಳಿಗೆ ಇವರು ದೇವರಾದ್ರು. ಹಿ ಈಸ್ ಒನ್ ಅಂಡ್ ಓನ್ಲಿ ಗೋಟ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಯಾಕೆಂದ್ರೆ ನಮ್ಮ ಗೋಲ್ಡ್ ಕ್ಲಾಸ್ ಅಡ್ಡಾದಲ್ಲಿ ಈ ಒಂದು ಗೋಟ್ ಆಫ್ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗಿನ ಬೇಕಾ? ಎಸ್, ಲೆಟ್ಸ್ ಪುಟ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ನಮ್ಮ ನಾಗಾಭರಣ ಸರ್, ವಿಜಯ್ ರಾಘವೇಂದ್ರ, ಸುಧಾರಾಣಿ ಮೇಡಮ್ ಹಾಗೂ ಪ್ರವೀಣ್ ನಾಯಕ್ ಸರ್ ಆನ್ ಗೋಲ್ಡ್ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಗುರು. ಸೊ ಫಸ್ಟ್ ಟೈಮ್ ಈ ತರ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಈ ತರ ಒಂದು ಖಂಡಿತ ನನಗಂತೂ ಅಲ್ಟ್ರಾ ಫಸ್ಟ್ ಟೈಮ್. ಎಲ್ರಿಗೂ ನನಗೂ ಅಷ್ಟೇ. ನಾನು ಮಾತಾಡಿದ್ದೀನಿ ತುಂಬಾ ಚಾನೆಲ್ಗಳಲ್ಲಿ. ಅಂದ್ರೆ ಉಮೇಶ್ ಅವರು, ಭಗವಾನ್ ಅವರು, ಈ ತರ ಒಂದಷ್ಟು ಜನ ಸೇರ್ಕೊಂಡು ಮಾಡಿದೀನಿ. ಸ್ವಲ್ಪ ಈ ಕಾಂಬಿನೇಷನ್, ಈ ತರದ ಕಾಂಬಿನೇಷನ್ ಫಸ್ಟ್ ಟೈಮ್. ಈ ಕಾಂಬಿನೇಷನ್ ಅಲ್ಲಿ ಐ ಥಿಂಕ್ ಫಸ್ಟ್ ಪ್ರಶ್ನೆ ನಾನು, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಿಮ್ಮ ಪ್ರಕಾರ ಯಾರು? ಅಣ್ಣ ಅವರು ಇನ್ನೇನೋ ಇಲ್ಲ, ಸಿಂಪಲ್ ಸ್ಟ್ರೈಟ್. ಬೇರೆ ಯಾರು ಕಣ್ಣು ಮುಚ್ಚಿದ್ರು ಹೇಳ್ತಾರೆ, ಅಥವಾ ಯಾರು ನಿದ್ದೆ ಮಾಡ್ತಿದ್ರು ಅವ್ರು ಎದ್ದಿಸ್ಬಿಟ್ಟು ಏನಾದ್ರು ಕೇಳಿದ್ರು ಅವ್ರು ಅದೇನು ಹೇಳೋದು. ಅಣ್ಣ ಅವರು, ಬೇರೆ ಮಾತೇ ಬರಲ್ಲ. ವಿಜಯ್? ನನಗೆ ದೊಡ್ಡ ಮಾಮ ಅಂದರೆ ಇಟ್ಸ್ ನಾನು ಆನೆಸ್ಟಾಗಿ ಒಂದು ವಿಚಾರ ಏನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಬಂದು ಕೂತಿರೋದು ಅವ್ರ ಬಗ್ಗೆ ಮಾತಾಡಬೇಕು ಅನ್ನೋದಕ್ಕಿಂತ ಇವರೆಲ್ಲ ಹೇಳ್ತಾರಲ್ಲ ಅದನ್ನ ಕೇಳಿ ನಾನು ಐ ಕ್ಯಾನ್ ಎನ್ರಿಚ್ ಮೈ ಸೆಲ್ಫ್ ಅಂತ. ಯಾಕಂದರೆ ನನಗೆ ಗೊತ್ತಿರೋ ದೃಷ್ಟಿಕೋನ ಭಾಳ ನನ್ನ ಪ್ರಕಾರ ಪುಟ್ಟದು ಅಂತ ನನಗನ್ಸುತ್ತೆ. ಅವ್ರನ್ನ ಒಬ್ಬರು ನಟರಾಗಿ ನೋಡಿದ್ದೀನಿ, ಅವ್ರ ಜೊತೆ ಭಾಳ ಚಿಕ್ಕ ವಯಸ್ಸೆಲ್ಲ ನೆನಪುಗಳಿದೆ ಹೊರತು ಮನೇಲಿ ದೊಡ್ಡ ಮಾಮ ಅಂತ ಕರೆದು ರೂಢಿನೇ ಹೊರತು ಈ ಒಂದು ಲಾರ್ಜರ್ ದೆನ್ ಲೈಫ್ ಅಂತ ಏನಿದೆ. ಇವಾಗ ನೀವು ಹೇಳಿದ್ರಿ ನಿದ್ದೆಗಳೆಲ್ಲ ಅಂಕಲ್ ಹೇಳಿದ್ರೆ ಇದ್ರೆ ಅಣ್ಣ ಅವರು ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಪರ್ಸ್ನಾಲಿಟಿ ಇದೆ, ಅದ್ರ ಹಿಂದೆ ಒಂದು ಜರ್ನಿ ಇದೆ. ಸೊ ಪ್ರಾಬಬ್ಲಿ ಇವರೆಲ್ಲ ಹೇಳೋದು ಕೇಳಿದಾಗ ನನಗೆ ಐ ಅಂಡರ್ಸ್ಟ್ಯಾಂಡ್. ಸೊ ನನ್ನ ಪ್ರಶ್ನೆ ಕೇಳಬೇಕಾದ್ರೆ ನೀವು ಹುಷಾರಾಗಿ ಕೇಳಬೇಕು. ಎನ್ಸೈಕ್ಲೋಪೀಡಿಯಾ. ಆಕ್ಟಿಂಗ್ಗೆ, ನಟನೆಗೆ ಅವರು ಎನ್ಸೈಕ್ಲೋಪೀಡಿಯಾ, ಯೂನಿವರ್ಸಿಟಿ ಆಫ್ ಆಕ್ಟಿಂಗ್ ಅಂತಂದ್ರೆ ಅವರೇ. ಆಮೇಲೆ ವಿಜಯ್ ಹೇಳ್ದಂಗೆ ನಾನು ಆ್ಯಕ್ಚುಲಿ ಅದೇ ಮೈಂಡ್ ಬಂದಿರೋದು. ಏಕೆಂದರೆ ಬರ್ಣ ಸರ್ ಅವರು ಅವ್ರನ್ನ ಡೈರೆಕ್ಟರ್ ಆಗಿ ಬೇರೆ ರೀತಿಲಿ ನೋಡಿರ್ತಾರೆ ಆ್ಯಂಡ್ ಆ್ಯಸ್ ಎ ರಿಲೇಟಿವ್ ಜರ್ನಲಿಸ್ಟ್. ಸೊ ಇವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಗಿತ್ತು ಅದನ್ನು ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ. ಆಸ್ ಎ ಕೋ ಆಕ್ಟರ್, ಆಸ್ ಎ ಫ್ಯಾನ್ ಫಸ್ಟ್, ಆಸ್ ಎ ಫ್ಯಾನ್. ನನ್ನ ಪ್ರಕಾರ ಯುಗ ಪುರುಷ ಅಂತ ಹೇಳ್ಬೋದು. ಒಂದು ಯುಗಕ್ಕೊಬ್ಬ ಪುರುಷ ಸಿಗ್ತಾರೆ ಆ ಥರದ್ದು. ನಾನು ಯಾಕೆ ಹೇಳ್ತೀನಿ ಅಂತ ಇವಾಗ ಇವ್ರು ಹೇಳಿದ್ರು ಸಿನಿಮಾದಲ್ಲಿ ಎನ್ಸೈಕ್ಲೋಪೀಡಿಯಾ, ಹೌದು. ಅವ್ರು ಹೇಳಿದ್ರು ಅಣ್ಣ ಅವರು ಅಂತ, ಹೌದು. ಯಾಕಂದರೆ ಬಸವಣ್ಣ ಆದಮೇಲೆ ಅಣ್ಣ ಅಂತ ಕನ್ನಡದವ್ರು ಅಷ್ಟು ಸುಲಭಕ್ಕೆ ಯಾರನ್ನೂ ಕರೆಯಲ್ಲ.
ಅಣ್ಣ ಅಂತಂದರೆ ಸುಮ್ಮನೆ ಅಣ್ಣ ಬಾಣ ಅನ್ನೋದರ ಅಲ್ಲ, ಅಣ್ಣ ಅಂತ ಒಂದು ಪ್ರೀತಿಯಿಂದ ನಮ್ಮ ಮನೆಯವನು ಅಂತ ಕರೆದಿದ್ದು ಫಸ್ಟ್ ಬಸವಣ್ಣವ್ರನ್ನ. ನಾನು ಭಾಳ ಹಿಂದೆ ಒಂದ್ಸಲ ಹೇಳಿದ್ದೆ ರಾಜ್ಕುಮಾರ್ ಅವ್ರಿಗೆ, ಸರ್ ಅಣ್ಣ ಅಂತ ಬಸವಣ್ಣವ್ರು ಕರೆದ್ರು, ಅದಾದಮೇಲೆ ನಿಜವಾಗಿ ಅಣ್ಣ ಅಂತ ಕರೆದಿರೋದು ನಾನು ನೋಡಿರೋದು ನಿಮ್ಮನ್ನೇ ಸರ್ ಅಂತಂದು. ಅಯ್ಯೋ 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 ಅಷ್ಟು ದೊಡ್ಡ ಮಾತು ಬೇಡ ಅಂದರು. ಆದರೆ ನಾನು ಹೇಳೋದು ಎಲ್ಲ ಆಯಾಮಗಳಲ್ಲಿ, ಇವಾಗ ಅಭಿನಯದ ಬಗ್ಗೆ ಹೇಳಿದ್ರು, ಅಣ್ಣವರು ಮನೆಯವರು ಅಂತ ತಿಳ್ಕೊಳ್ಳೋದಕ್ಕೆ, ಇದೆಲ್ಲವನ್ನು ಮೀರಿ ಒಬ್ಬ ಮನುಷ್ಯ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು. ತಪ್ಪುಗಳು ಎಲ್ಲ ಮಾಡ್ತಾರೆ, ತಪ್ಪಿಂದ ನಾನೇನು ಕಲ್ತ್ಕೋಬೇಕು, ನಾನು ಹೇಗೆ ಮುಂದಕ್ಕೆ ಹೋಗ್ಬೇಕು, ಜೀವನ ಎಷ್ಟರ ಮಟ್ಟಿಗೆ ಶಿಸ್ತುಬದ್ಧವಾಗಿ ಇಟ್ಕೋಬೋದು. ಇದನ್ನೆಲ್ಲವನ್ನು ಯಾರಿಗೆ ಬೇಕಾದರೂ ಒಂದು ಮೋಟಿವೇಶನ್ ರಾಜ್ಕುಮಾರ್ ಲೈಫ್. ರಾಜ್ಕುಮಾರ್ ಅವ್ರ ಜೀವನ ಇದೆಯಲ್ಲ, ಅದೇ ಒಂದು ದೊಡ್ಡ ಮೋಟಿವೇಶನ್. ಅದ್ರಲ್ಲಿ ನಿಮಗೆಲ್ಲ ಸಿಗುತ್ತೆ. ಯಾವ ರೀತಿ ಅಪ್ಪ ಅಮ್ಮಂಗೆ ಗೌರವ ಕೊಡಬೇಕು, ಯಾವ ರೀತಿ ನೋಡಿ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಜನ ಬರ್ತಾರೆ ರಾಜ್ಕುಮಾರ್ ನೋಡೋದಕ್ಕೆ, ಅವ್ರು ಅಲ್ಲೇ ಇರ್ತಾರೆ. ಅಂದರೆ ಯಾರೋ ಲಾಠಿಲಿ ಹೊಡೆಯೋದು, ಪೊಲೀಸ್ನ ತೊಳ್ಳಕ್ಕೆ ಹೋದಾಗ ಅಪ್ಪ ಬಿಡ್ರಪ್ಪ ಅವ್ರನ್ನ, ಬಿಡಿ ಅವ್ರನ್ನ ಪರವಾಗಿಲ್ಲ ಅಂತ ಹೋಗಿ ಬಂದು ಮಾತಾಡ್ತಾರೆ. ಒಂದ್ಸಲ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೀತು. ಅದಾದ್ಮೇಲೆ ಮನೆಗೆ ಹೋದಾಗ ನೋಡಿ ಎಂಥ ಮಾತು ಹೇಳಿದ್ರು. ಅಲ್ಲ ಈಗ ಅವರೆಲ್ಲ ನೋಡೋಕೆ ಬರ್ತಾರಲ್ಲ ಪ್ರವೀಣ್, ನೀನೊಬ್ಬ ದೊಡ್ಡ ರಾಜ್ಕುಮಾರ, ನೀನು ರೋಡಲ್ಲಿ ಹೋಗ್ತಿದ್ಯಾ, ಯಾರೂ ನೀನು ಗಮನಿಸೋದೇ ಇಲ್ಲ, ಪರವಾಗಿಲ್ವ ನಿನಗೆ? ಅವ್ರು ಬರ್ತಾರಲ್ಲ ಮರ್ಯಾದೆ ಕೊಡೋದಕ್ಕೆ, ಅವ್ರು ನಿನ್ನ ನೋಡಬೇಕು, ನಿನ್ನ ಹತ್ರ ಏನೋ ಫೋಟೋ ತೆಗೆಸ್ಬೋದು ಬರ್ತಾರಲ್ಲ, ಮರ್ಯಾದೆ ಕೊಡೋದು ಕಲ್ತ್ಕೊ, ಅವ್ರಿಗೆ ಹೊಡೆಯೋದಲ್ಲ. ಪರವಾಗಿಲ್ವಾ, ಯಾರು ಬರೆದಿದ್ರು ನಿನಗೆ, ಬೇಕು ತಾನೇ, ಬಾಯಿ ಮುಚ್ಕೊಂಡು ಮರ್ಯಾದೆ ಕೊಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಯಾರು ಇದನ್ನ ಅನಲೈಸ್ ಮಾಡೋಕೆ ಹೋಗಲ್ಲ. ಅವ್ರು ಅನಲೈಸ್ ಮಾಡೋ ರೀತಿಗಳೇ ನನಗೆ ಭಾಳ ಇಷ್ಟ ಆಗ್ತಾ ಬಂತು ಮೊದಲಿಂದ, ಬಹಳ ವಿಷಯಗಳಲ್ಲಿ. ಆದ್ರೆ ನಾನು ಯುಗ ಪುರುಷ ಅನ್ನೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ಮೊದಲನೇ ಬಾರಿ ಡಾಕ್ಟರ್ ರಾಜ್ಕುಮಾರ್ನ ಭೇಟಿಯಾದಾಗ, ನೋಡಿದಾಗ ಬಂದಂಥ ಥಾಟ್ ಪ್ರಾಸೆಸ್? ನಾನು ಚಿಕ್ಕಂದಿಂದಲೂ ಒಂದು ರೀತಿಯಲ್ಲಿ ಆರಾಧಿಸಿದವನು. ಯಾವ್ದಾದ್ರು ಒಂದು ಆರಾಧಿಸಿದ ವ್ಯಕ್ತಿತ್ವ ಒಂದು ಎದುರುಗಡೆ ಬಂದಾಗ ಮೊದಲು ಕಾಣೋದು ಕೇವಲ ಆರಾಧನೆ ಮಾತ್ರ. ಯಾಕಂದರೆ ಯಾರೊಂದು ಗೊತ್ತಿಲ್ಲ, ಅದರ ಇಡೀ ವ್ಯಕ್ತಿತ್ವ ನಮ್ಮ ಮುಂದೆ ಇನ್ನೂ ರೂಪಿಸಿಲ್ಲ. ಫಸ್ಟ್ ಟೈಮ್ ಇದ್ದಕ್ಕಿದ್ದಾಗೆ ಒಂದು ಮಿಂಚು ಬರುತ್ತೆ, ಅದನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದು ನೋಡ್ತೇವೆ ಹೊರತು ಅದೇನು ಅಂತ ಗೊತ್ತಿಲ್ಲದೇನೆ ಅಂತೀವಿ ಅಷ್ಟೆ. ಪ್ರತಿ ಸಲ ಅದೇನೋ ಒಂದು ಸಲ ನೋಡಿದಾಗ ಹಾಗೆ ಆಗ್ಬೋದಪ್ಪ, ಪ್ರತಿ ಸಲ ಅವ್ರು ನೋಡಿದಾಗಲೂ ಹಾಗೆ ಆಗೋದು. ಸರ್ ಅಂದರೆ ನೀವು ಶೂಟಿಂಗ್ ಮಾಡೋಕ್ರೆ ಪ್ರತಿನಿತ್ಯನೂ ಆಗದ? ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಸಲ ಅವ್ರನ್ನ ಯಾವಲಾರು ಒಂದು ಡಿಸ್ಕಷನ್. ಸುಮಾರು 6 ವರ್ಷ ಅವ್ರ ಮನೆಯಲ್ಲಿ ಕಳೆದಿದ್ದೇನೆ 4 ಸಿನಿಮಾಗೆ. 6 ವರ್ಷಗಳಲ್ಲಿ ಪ್ರತಿ ಕ್ಷಣ ಬಂದಾಗಲೂ ಕೂಡ, ಪ್ರತಿದಿನ ಬಂದಾಗಲೂ ಕೂಡ ಒಂದು ಪ್ರಭೆ, ಸ್ವಯಂ ಪ್ರಭೆ ಒಂದು ಬರೋದು. ಆ ಸ್ವಯಂ ಪ್ರಭೆ ಬಂದರೆ ಇಡೀ ಇದು ಎಲೆಕ್ಟ್ರಿಫೈ ಆಗೋದು. ಯಾಕೆ ಎಲೆಕ್ಟ್ರಿಫೈ ಆಗೋದು, ಏನು ಕಾರಣ, ಯಾವುದೂ ಕೇಳಬೇಕಾಗಿಲ್ಲ. ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಹಿಂದಿನ ಪ್ರಭೆ ಏನಿದೆ ಅದು ತಾನಾಗಿ ಆ ಇಡೀ ಪರಿಸರವನ್ನು ಡಿವೈನ್ ಮಾಡ್ತಾಯಿತ್ತು. ನಿರಂತರವಾಗಿತ್ತದು. ಅದೆಲ್ಲ ಒಂದು ಸಲ ಹಿಂಗೆ ಎಲ್ಲೂ ಆಗಲಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಆ ನೆನಪುಗಳ ಜೊತೆಯಲ್ಲಿ ಬದುಕುವಾಗ ನಾವು ಕಣ್ಣು ಮುಚ್ಚಿದ್ರೆ ಸಾಕು, ತಾನಾಗಿ ಆ ಪ್ರಭೆಯ ಝಳಕ್ ನಮಗೆ ಬರ್ತದೆ. ಏನು ಪುಣ್ಯ ಮಾಡಿರ್ಬೇಕೆಲ್ಲರೂ. ನಾನು ಅದು ಅಂಕಲ್ನ ಕೇಳೋಣ ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ಯಾವಾಗ ಅಂಕಲ್ ನೋಡಿದ್ದೀನಿ? ನಾನು ನೋಡಿದ್ದು ಇಮ್ಮಡಿ ಪುಲಕೇಶಿ. ಫಸ್ಟ್ ಸಿನಿಮಾ ನೀವು ನೋಡಿದ್ದು? ಆ ಸಿನಿಮಾ ನೋಡೋಕೆ ಹೋದಾಗ ಪೊಲೀಸು ಸಖತ್ತಾಗಿ ಹೊಡೆದಿದ್ದ ನನಗೆ. ಆ ಸಿನಿಮಾ ನೋಡೋಕೆ ಹೋದಾಗ ಭಾರತ್ ಟಾಕೀಸಲ್ಲಿ ಅವ್ರನ್ನ ನೋಡಿದ್ದು ಟೈಮ್ ಎದುರಿಗೆ ಆ ಏಟು ತಿಂದಿದ್ದೆ. ಆ ಏಟು ತಿಂದ ನೋವಿಗೆ ಚಾಮರಾಜಪೇಟೆಯಲ್ಲಿ ಒಂದ್ಸಲ ಅಯ್ಯರ್ ಭೇಟಿ ಮಾಡಿದ್ದೆ. ಅವ್ರಿಗೆ ಹೇಳಿದೆ, ನನ್ನ ಕಾಲಿಗೆ ನೋವಾಗಿದೆ, ಇಮ್ಮಡಿ ಪುಲಕೇಶಿ ನಿಮ್ಮ ಸಿನಿಮಾ ಹೋಗಿ ನೋಡೋಕೆ ಹೋಗಿ ಫಸ್ಟ್ ಡೇ ಹೋಗ್ಬೇಕು, ಫಸ್ಟ್ ನೋಡಬೇಕು ಅಂತೆಲ್ಲ ಹೋಗಿದ್ದೆ. ಅಲ್ಲಿ ನೋವಾಗ್ಬಿಟ್ಟಿದೆ, ಬರಾಕರೆ ಇವತ್ತು ಮನೆಗೆ ಅಂದರು. ಏನೋ ಮನೆಗೆ ಹೋಗಿದ್ರೆ ಒಂದು ಕಾಲಿಗೆ ಎಣ್ಣೆನೋ ಅದು ಇದು ಕೊಡ್ತಾರೆ ಅಂದ್ಬಿಟ್ಟು ಮನೆಗೆ ಹೋದರೆ, ಆಗ ಇನ್ನೂ ಮನೆ ಆಗಿರಲಿಲ್ಲ, AVM ಹೌಸ್ ಆಗಿರಲಿಲ್ಲ. ಆ ಸಿನಿಮಾ ಬಗ್ಗೆ ಏನೋ ಮಾತಾಡೋದು ಅಥವಾ ಅದಕ್ಕೆ ಸಂಬಂಧಪಟ್ಟಾಗ ಏನಕ್ಕೋ ಒಂದು ಮೀಟಿಂಗ್ ನಡೀತಿತ್ತು. ಹಂಗೆ ಅವೆಲ್ಲ ನಾನು ಕಾಲು ಊದ್ಕೊಂಡಿತ್ತಲ್ಲ, ಅದಕ್ಕೆ ಹೋಗ್ತಿದ್ದೆ. ನೋವು ಅಂದರೆ ನೋವು. ಸೊ ನಾನು ನಮ್ಮ ಅಣ್ಣನ ಸ್ಕೂಟ್ರಲ್ಲಿ ಹೋಗಿ ಇಳಿದ್ಬಿಟ್ಟು ಹೋದೆ ಒಳಕ್ಕೆ. ಕಾಲು ನೋವೆಲ್ಲ ಹೊರಟಾಯ್ತು. ಏನು ಮಾಡ್ತಿದ್ವಿ ಅಂತಲೇ ಗೊತ್ತಿಲ್ಲ. ಅವ್ರು ಇದ್ದಾರೆ ಅಂತಲೂ ಐಡಿಯಾ ಇರಲಿಲ್ಲ. ಇದ್ದಕ್ಕಿದಾಗ ಎದುರುಗಡೆ ಠಮ್ ಅಂತ ಒಂದು
ಸೂರ್ಯ ಎದುರುಗಡೆ ನಿಂತ್ಬಿಟ್ಟಿದ್ವಿ. ನಾನು ಗಾಬರಿ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ, ಅವ್ರು ಏನೇನೋ ಮಾಡ್ತಿದ್ದಾರೆ, ಇವ್ರು ಮಾತ್ರ ಎದುರುಗಡೆ ಹಿಂಗೆ, ನಾನು ಹಿಂಗೆ, ಅವರು ಹಿಂಗೆ. ಸುಮ್ಮನೆ ಒಂದು ಮಂದಸ್ಮಿತ ನಗು, ನೋವು ಎಲ್ಲ ಹೊಟ್ಟೋಯ್ತು. ಏನು ಇದು ಅಂದರೆ ಸೀದಾ ಹೋಗಿ ಅವ್ರ ಕಾಲಿಗೆ ಬೀಳ್ಬೇಕು, ಆ ಥರದ ಮೂಮೆಂಟ್ ಅದು. ಇನ್ನೇನು ನಾನು ಹಿಂಗೆ ಮೂವ್ ಆಗಬೇಕು, ಅಟ್ಲಿ ಅಯ್ಯರ್ ಬಂದು ಕೂತ್ಕೊಳ್ಳಿ ಅಂದರು. ನನಗೆ ಆವಾಗ ವಾಪಸ್ ಬಂದೆ, ಒಳಗೆ ಹೋಗ್ಬಿಟ್ಟಿದ್ನಲ್ಲ, ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲೆಲ್ಲ ರೂಮಿಗೆ ಕಳಿಸಿದ್ರು. ಅಲ್ಲಿ ಹೋದ್ರು ಹಿಂಗೆ ನೋಡ್ತಾ ಕೂತಿದ್ದೆ, ಎಷ್ಟೋ ಹೊತ್ತು ಗೊತ್ತಿಲ್ಲ. ಬಟ್ ಅವಾಗ ಹಿಂಗೆ ಬರ್ತಾರ, ಕಾಲ್ನು ಹೋಗಿ ಕತ್ನೋ ಬಂತು. ದಟ್ ವಾಸ್ ದ ಫಸ್ಟ್ ವ್ಯಕ್ತಿ. ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ಇದೆಯಲ್ಲ, ಅದು ಮೊದಲೇ ಒಳಗಡೆ ಇಳಿದುಬಿಟ್ಟಿತ್ತು. ಸೊ ಏನು ಹೊಸದಾಗಿ ಏನು ಇರಲಿಲ್ಲ. ಇಮ್ಮಡಿ ಪುಲಿಕೇಶಿ ಲೆಕ್ಕ ಹಾಕಿ ಸರಿ, ಆ ಟೈಮ್ ಅಂದರೆ 1980 ಇಲ್ಲ ಸರ್, ಇಲ್ಲ 80ಗಿನ ಹಿಂದೆ ಇರ್ಬೋದು, ಇನ್ನೂ ತುಂಬಾ 74 75 ಇನ್ನೂ ಹಿಂದೆ 68 69 ಇರ್ಬೋದು. 69 ನಾನು ಫಸ್ಟ್ ಇಲ್ಲಿ ಎಂಟರ್ ಆಗಿದ್ದು. ಮೇ ಬಿ ಅರೌಂಡ್ ದಟ್ ಟೈಮ್ 71 ಒಳಗೆ ಇರ್ಬೋದು, 70 71 ಇರ್ಬೋದು. ಯಾಕಂದ್ರೆ ಯಾಕೆ ನಾನು ಇನ್ನೂ ಸಿನಿಮಾ ಬಂದಿರಲಿಲ್ಲ ಆಗ. ನಾನು 74 ಸಿನಿಮಾ ಬಂದ್ಬಿಟ್ಟಿದ್ದೆ. ಸರಿ 70 71 ಇರಬೇಕು. 74 ಅಲ್ಲೆಲ್ಲ ಪೀಕ್ ಇತ್ತು ರಾಜ್ಕುಮಾರ್. ಅದೇ ಹೇಳಿದ್ದು, ಅವ ಶಿವಾಜಿ ಟಾಕೀಸು, ಭಾರತ್ ಟಾಕೀಸ್, ಆ ರೋಡು ಏನು ಫಸ್ಟ್ ಡೇ ಫಸ್ಟ್ ನೋಡಬೇಕು ಅಂತ ಹೆಂಗೆ ನುಗ್ಗಿದ್ರು ಎಲ್ಲರೂ. ಅಂದರೆ ನಾವು ನುಗ್ಗಿ ಕೈ ಹಾಕಿ ಎಲ್ಲ ಮಾಡಿದ್ರೆ ಲಾಠಿ ಚಾರ್ಜ್ ಆಗೋಯ್ತು ಸರ್. ಅಂದರೆ 74 ಅಂದರೆ 74 ಇಂದ 93 ಎಲ್ಲ ಆಕಸ್ಮಿಕ. ಸೊ ಒಂದು 19 ವರ್ಷದಲ್ಲಿ ನೀವು ಯಾವ ಥರ ಸಿನಿಮಾ ಮಾಡಬಹುದು ಕಲ್ಪನೆ ಕೊಡಲು ನಾನು ಖಂಡಿತ ಕಲ್ಪಿಸ್ಕೊಂಡಿರಲಿಲ್ಲ. ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಥವಾ ಅವರ ಜೊತೆ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಕಲ್ಪಿಸ್ಕೊಂಡಿರಲಿಲ್ಲ. ಲಿಟ್ರಲಿ ಆಕಸ್ಮಿಕ ಅದು. ಚೆನ್ನಾಗಿದೆ, ಲಿಟ್ರಲಿ ಆಕಸ್ಮಿಕ. ಸೊ ಆಕಸ್ಮಿಕ ನನ್ನ ಇಡೀ ನನ್ನ ಜರ್ನಿಯಲ್ಲಿ, ನನ್ನ ಪಯಣದಲ್ಲಿ ಒಂದು ದೊಡ್ಡ ಆಕಸ್ಮಿಕ. ಅದನ್ನು ಯಾರೂ ಯಾವತ್ತೂ ಮರೆಯಲಾಗದ ಆಕಸ್ಮಿಕವಾಗಿದ್ದು ಅವರಿಂದಾಗಿ. ಕತೆ ಹೇಳಿದ್ದೆ ಅವರಿಗೆ ನಾನು. ಹೌದಾ? ಅವರು ಮತ್ತು ವರದಣ್ಣ ಅವರಿಬ್ಬರಿಗೆ ಕತೆ ಹೇಳೋದು ಯಾವಾಗಲೂ. ಯಾರೇ ಕತೆ ಮಾಡಿದ್ರು ಕೂಡ ಹೋಗಿ ಅವರಿಬ್ಬರಿಗೆ ಕತೆ ಹೇಳ್ತಾ ಇದ್ದಿದ್ದು. ಸರ್ ಅದು ಕಾದಂಬರಿ ಆಧಾರಿತ ಅಲ್ಲ ಸರ್, ನಾವೆಲ್ ಬೇಸ್ಡ್. ತರಾಸ್ ಅವರ ಆಕಸ್ಮಿಕ ಅಪರಾಧಿ ಪರಿಣಾಮ, ಅದರಲ್ಲಿ ಪ್ರವೀಣ್ ಆ್ಯಕ್ಟ್ ಮಾಡಿದ್ದಾರೆ. ಪ್ರವೀಣ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅದೊಂದು ದೊಡ್ಡ ಕತೆ. ಹೇಳಿ ಸರ್. ಅದ್ರ ಮುಂಚೆ ಏನಾಯ್ತು, ನನಗೆ ರಾಜ್ಕುಮಾರ್ ಭಾಳ ಫೇವ್ರೇಟು. ನಮ್ಮ ಅಪ್ಪನ ರಾಜ್ಕುಮಾರ್ ಪಿಕ್ಚರ್ ಮಾತ್ರ ನಮ್ಗೆ ಕರ್ಕೊಂಡು ಹೋಗ್ತಿದ್ರು. ಬೇರೆ ಸಿನಿಮಾಗಳು ಡೌಟ್ ಅವ್ರಿಗೆ, ಮಕ್ಕಳೆಲ್ಲ ನೋಡ್ಬೋದು ಬೇಡ ಅಂತ. ಯಾವತ್ತಿದ್ರು ಫ್ಯಾಮಿಲಿ ಅಂದರೆ ಎಲ್ಲ ಒಟ್ಟಿಗೆ ಹೋಗೋದು. ನಾನು ಫಸ್ಟ್ ನೋಡಿ ಸಿನಿಮಾ ಕೃಷ್ಣದೇವರ ಇವ್ರು ಹೇಳ್ದಂಗೆ ಇದೇ ಥರ. ಅವತ್ತು ಮಂಗಳೂರಲ್ಲಿ ರಿಲೀಸ್ ಅದು. ನಾವು ಬಂಟ್ವಾಳ ಅಂತಿದ್ದು, ನಮ್ಮನ್ನೆಲ್ಲ ಕರ್ಕೊಂಡೋದ್ರು. ಅದು ಏನು ಕೊನೆಯ ಆಟ ಅಂತ ಬೇರೆ ಇತ್ತು, ಅದಕ್ಕೆ ನಮ್ಮ ತಂದೆ ಹೋಗೋಣ ಅಂತ ಕರ್ಕೊಂಡೋದ್ರು. ಯಾವುದೋ ಎಷ್ಟೋ ದಿವಸ ಆಗಿದ್ದು ಬಂದು. ಅದು ನೋಡಿದ್ರೆ ನನಗೆ ರಾಜ್ಕುಮಾರ್ ನೋಡ್ಬೇಕು, ಕನ್ನಡ ಕೆಚ್ಚು ಕನ್ನಡದ ಕುಂಕುಮದ ಮೇಲೋಣ. ನಾವು ಜಿಮ್ ಬಂದೋದು ಕನ್ನಡದ ಬಗ್ಗೆ ಒಂಥರ ಭಾಳ ಒಂದು ಆವೇಶ ಅನ್ನೋ ತುಂಬಿದ್ದೆ ಆ ಸಿನಿಮಾ ನೋಡಿ. ಅದಾದ್ಮೇಲೆ ನಮ್ಮ ತಂದೆಗೆ ಹೇಳಿದೆ, ಬೆಂಗಳೂರಿಗೆ ಹೋದಾಗ ರಾಜ್ಕುಮಾರ್ ನೋಡಿದ್ರು, ಅವ್ರು ಕಾಯ್ತಾ ಇರ್ತಾರೆ ನಿನ್ನ ಕನ್ನಡಗೆ, ಏನು ಅಂದ್ಕೊಂಡಿದ್ದೆ ಹಂಗೆ ಅಂದರು. ಇಲ್ಲ ಅಂತ ಹೆಂಗೋ ಆಮೇಲೆ ಎಲ್ಲ ಆಗಿ ಬೆಂಗಳೂರಿಗೆ ಬಂದಲ್ಲ, ಅಲ್ಲಿಂದ ನೋಡಬೇಕು ಅನಿಸ್ತು. ಇದೆಲ್ಲ ಆಯಿತು, ತುಂಬಾ ಕ್ಲೋಸ್ ಆಯಿತು. ಜರ್ನಲಿಸ್ಟ್ ಆಗಿ ಹೋದೆ, ತುಂಬ ಫೋಟೋಗಳು, ಎಲ್ಲ ಇಂಟರ್ವ್ಯೂಗಳು, ಥರಥರವರೆ ಮಾತುಕತೆ ಎಲ್ಲ ಆಯಿತು. ಆವಾಗ ನನಗೆ ಫೋಟೋ ಬೇಕು ಅಂದರೆ ಪ್ರವೀಣ್ ಫೋನ್ ಮಾಡೋರು. ಜೀವನ್ ಚೈತ್ರ ಮುಂಚೆ ಒಂದು ರಾಜ್ಕುಮಾರ್ ಹೇಳಿದ್ದು, ಪಾರ್ವತಿ ಇದು ಮಾಡೋಣ, ಬಟ್ ಮುಖ ಹೆಂಗೆ ಕಾಣುತ್ತೆ ಅನ್ನೋದು ನನಗೆ ಸ್ವಲ್ಪ ನೋಡಬೇಕು, ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ, ಪ್ರವೀಣ್ ನಾಯಕ್ ಕರೆದ್ಬಿಡು, ಒಂದು 3-4 ಡ್ರೆಸ್ ಹಾಕಿ ತೆಗೆದು ನೋಡೋಣ, ಚೆನ್ನಾಗಿ ಅನ್ಸಿದ್ರೆ ಮಾಡೋಣ ಪಾರ್ವತಿ. ಇಲ್ಲ ಅಂದ್ರೆ ಜೀವನ್ ಚೈತ್ರ ಆಲ್ರೆಡಿ 3 years ಅನ್ನೋ ಗ್ಯಾಪ್ ಇತ್ತು. ಪಾರ್ವತಮ್ಮ ನನ್ಗೆ ಬಂದು, ಪ್ರವೀಣ್ ಅವ್ರು ಹೆಂಗ ಕಣ್ಣೋ ಥರ ತೆಗಿಬೇಕಪ್ಪ, ಅದೇನು ಮಾಡ್ತೇನೆ ನಂಗೆ ಗೊತ್ತಿಲ್ಲ, ಅದನ್ನ ನೋಡ್ಬಿಟ್ಟು ಒಪ್ಕೋತೀನಿ ಅಂತ ಕೂತಿದ್ದಾರೆ ಅವರು. ನಾನು ಹೆಂಗೆ ಕಾಣ್ತೀನಿ ಅಂದ್ಬಿಟ್ಟು ಅಂತ. ಚೆನ್ನಾಗೇ ಕಾಣ್ತೀರಾ ಅಂದ್ರೆ ಒಪ್ತಾ ಇಲ್ಲ, ನಿನಗೊಂದು ಸೈಟ್ ಮಾಡಿಕೊಟ್ಬಿಡ್ತೀರಿ ಕಣ ಅಂದ್ರು. ಈ ಥರ ಇಷ್ಟು ಮಟ್ಟಿಗೆ ಎಲ್ಲ ಮಾತಾಡ್ಬಿಟ್ರು. ನಾನು ಓಕೆ. ಅವಾಗ ಇವಾಗಿನ ಥರ ಡಿಜಿಟಲ್ ಅಲ್ಲ, ನೀವೇನೋ ಫೋಟೋಶಾಪಲ್ಲಿ ಏನು ಮಾಡೋಂಗಿಲ್ಲ, ನೆಗೆಟಿವ್ ಏನು ಬರುತ್ತೆ ಅದು ಪ್ರಿಂಟು. ಸರಿ ಓಕೆ ಅಂತಂದೆ ನಾನು. ದೇವರೇ ಚೆನ್ನಾಗಿ ಬರಲಪ್ಪ ಅಂತ. ನಮಗೆ ಅಂದರೆ ಏನೂ ಮಾಡೋಕ್ಕಾಗಲ್ವಲ್ಲ. ಆಮೇಲೆ ಅಲ್ಲೇ ಲೈಟ್ ಗೀಟ್ ಎಲ್ಲ ತೊಗೊಂಡೋಗಿದ್ದೆ ಅವ್ರ ಮನೇಲಿ. 3-4 ಥರ ಡ್ರೆಸ್ಗಳು. ಅದರಲ್ಲಿ ಒಂದು ಖುಷಿ ಏನಂದರೆ, ಏನು ಡ್ರೆಸ್ ಹಾಕ್ತಾರೋ ಅದು ಕರೆಕ್ಟಾಗಿ ಅವ್ರು ಪೋಸ್ ಕೊಡ್ತಾರೆ. ಸೂಟ್ ಹಾಕೊಂಬೋದು, ಡಿಗ್ನಿಫೈಡ್ ಲುಕ್ ಇದೆಲ್ಲ ಆಯಿತಾ. ಒಂದು ಇದು ಸ್ಪೋರ್ಟ್ಸ್ ಶೂಸು, ಒಂದು ಸ್ಯಾಂಡೋ ಬನಿಯನ್ನು, ವೈಟ್ ಪ್ಯಾಂಟು, ಬ್ಲೂ, ಅದೇ ಸ್ಟೈಲೇ ಬೇರೆ. ಈ ಥರ ಪ್ರತಿಯೊಂದು ನೋಡ್ತಾ ಬಂದೆ ನಾನು. ಏನು ಶರ್ಟ್ ಹಾಕೊಂಬೋದು, ಸ್ಮೈಲಿಂಗ್. ಆಕಸ್ಮಿಕ ಮಾಡಬೇಕಾಯ್ತು, ಆಕಸ್ಮಿಕ ಮಾಡೋದು ಪೊಲೀಸ್ ಡ್ರೆಸ್ ಅಲ್ಲೂ ಬಿಡಲಿಲ್ಲ, ಒಂದು ಶೂಟ್ ಮಾಡೋಣ ಅಂತ. ಅದರಲ್ಲೂ ಅಷ್ಟೇ ಹಾಕೊಂಡ ತಕ್ಷಣ ಶಾರ್ಪ್ ಲುಕ್ಗಳು. DCP ಕೆಂಪಯ್ಯ ಡ್ರೆಸ್ ಎಲ್ಲ ತಂದು ತರಿಸಿ ಮಾಡಿಸಿ
ಸರ್ ಅದು ಜೀವನ್ ಚೈತ್ರದಲ್ಲಿ ಆಕ್ಚುಲಿ ನೀವು ಹೇಳೋ ಪ್ರಕಾರ ಅವರು ಸೂಟು ಆಮೇಲೆ ಒಂದು ಐ ಥಿಂಕ್ ಡಿಫ್ರೆಂಟ್ ಏಜಸ್ ಅಲ್ಲಿ ಬರ್ತಾರಲ್ಲ. ಹೌದು. ಬಿಕಾಸ್ ಒಂದು ಅದು ನೋಡಿ ಅದೆಲ್ಲ ಬಂದ್ಮೇಲೆ ನೋಡ್ಬಿಟ್ಟು ಇವ್ರು ಹೇಳಿದ್ರಲ್ಲ ಸರಿ ಒಂದು ಆಲ್ಬಮ್ ಮಾಡಿಕೊಟ್ಟೆ, ಮಾಡ್ಬೋದು ಅನ್ಸುತ್ತೆ ಕಣೆ ಅಂದ್ರು. ಅಷ್ಟೇ ಹಬ್ಬ ಅಂತ ಬರೋದವ್ರು, ಯಾಕಂದ್ರೆ ಅವ್ರಿಗೆ ಆನ್ಸರ್ ಮಾಡಿ ಮಾಡಿ ಸಾಕಾಗಿದೆ. ಅಣ್ಣವ್ರದ್ದು ಯಾವಾಗ ಅಂತ, ಅಣ್ಣವ್ರದ್ದು ಯಾವಾಗ ಮಾಡ್ತೀರಮ್ಮ, ನೆಕ್ಸ್ಟ್ ಯಾವಾಗ, ನೆಕ್ಸ್ಟ್ ನಿಮ್ಗೆ ಗೊತ್ತಾದ್ರೆ ಮುಂಚೆ ನಡೆದಿದ್ದು ಒಂದು ಘಟನೆ ಇವ್ರಿಗೆ ಗೊತ್ತಿರ್ಬೋದು. ಸರ್ ಅವತ್ತು ಬರ್ಡೇಗೆ ಬಂದ್ರು, ಒಬ್ಬ ಕೈ ಕುಯ್ಕೊಂಡ್ಬಿಟ್ಟ, ಅಣ್ಣವ್ರು ಆಕ್ಟ್ ಮಾಡ್ಬೇಕು ಅಂತ. ಮಾಡ್ಲೇಬೇಕು ನೀವು. ಕುಯ್ದ್ನ ಅಲ್ಲಿಂದ ಒಂದು ಸಮೂಹ ಸನ್ನಿ ಅಂತಾರಲ್ಲ, ಒಬ್ಬ ತೆಂಗಿನಕಾಯಿ ಹೊಡ್ಕೊಂಡ್ಬಿಟ್ಟ ತಲೆಗೆ. ಅಣ್ಣವ್ರು ಆಕ್ಟ್ ಮಾಡೋದು. ಸಾರ್ ನೋಡ್ತಿದ್ದಂದ್ರೆ ಒಂದು 23 ಜನ ತೆಂಗಿನಕಾಯಿ ಹೊಡ್ಬಿಟ್ರು, ಕುಯ್ತಾ ಇದ್ದಾರೆ. ರಾಜ್ಕುಮಾರ್ ಹೊರಗಡೆ ಬಂದು ಗಾಬರಿ ಆಗ್ಬಿಟ್ರು. ಅವ್ರು ವೈಟ್ ಶರ್ಟು, ಇದು ಪಂಚ ಇದೆಲ್ಲ ಕಂಪ್ಲೀಟ್ ರೆಡ್ ಬಂದು ತಪ್ಕೋತಾ ಇದ್ರು. ಅಣ್ಣ ಮಾಡ್ಬೇಕು ನೀವು ಮಾಡ್ಲೇಬೇಕು ಅಂತೆಲ್ಲ. ಅವ್ರು ಅಲ್ಲಿವರೆಗೂ ಭಗವಂತ ಯಾವಾಗ ಇಷ್ಟಪಡ್ತಾನೋ ಅವಾಗ ಮಾಡೋಣಪ್ಪ ಅಂತ ಕಳಿಸ್ತಾ ಇದ್ರು. ಹಂಗೇನೆ ಬಿಟ್ಟಿದ್ರು, ನಿಲ್ಸಿದ್ರು, ಯಾಕೆ? ಅವ್ರ ತಾಯಿಯವ್ರು ಹೋದ್ಮೇಲೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಬಿಟ್ಟೈತಿ. ಅವ್ರು ಏನು ಒಂಥರ ಮಂಕ್ ಆಗ್ಬಿಟ್ರು ಅವಾಗ. ಯಾಕಂದ್ರೆ ತಂದೆ ಕಳ್ಕೊಂಡಿದ್ದು ಭಾಳ ಯಂಗ್ ಏಜಲ್ಲಿ. ತಾಯಿಯವ್ರಂದ್ರೆ ಅಷ್ಟು ಪ್ರೀತಿ ಇತ್ತು. ಅವ್ರು ಎಲ್ಲ ಫಂಕ್ಷನಲ್ಲೂ ನೋಡಿ ನೀವು ಹಳೆ ಇದ್ರಲ್ಲಿ ಅವ್ರ ತಾಯಿ ಇದರ ಜೊತೆ ಇದ್ದಾರೆ, ಅವ್ರ ಜೊತೆಲೇ ಹೋಗೋರು. ಅವ್ರಿಗೆಲ್ಲ ಫಾರಿನ್ ಎಲ್ಲ ಕರ್ಕೊಂಡು ಹೋಗೋಂತ ಆಸೆ ಇತ್ತು, ಕರ್ಕೊಂಡು ಹೋದೆ ಅಂತೇಳಿ ಏನು ಖುಷಿಯಾಗಿ ಹೇಳ್ಕೊಂಡ್ರು. 80 ರೂಪಾಯಿ ಸೀರೆ ಕೊಡಿಸಿದ್ದು, ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ಯಾ ಅಂತ ನಮ್ಮ ಅವ್ವ ಅದಕ್ಕೆಲ್ಲ ತೋರಿಸ್ಬೇಕು ಅಂತೆಲ್ಲ ಆ ಥರ ಇದ್ದವರು. ಸೊ ಅವಾಗ ಮಂಕಾದ್ರು. ಕೊನೆಗೆ ಜನ ಬಂದು ಕೇಳುವಾಗೆಲ್ಲ ಎಲ್ಲ ಕನ್ನಡ ಸಂಘದಲ್ಲ ಬರೋ ನನ್ನ ಹತ್ರ ಫೋಟೋ ನೋಡಿ ಹಿಂಗಂತಾರೆ, ದೇವ್ರು ಯಾವಾಗ ಹೇಳ್ತಾನೋ ಅವಾಗ ಮಾಡೋದಪ್ಪ ಅಂತ. ಇದು ಕುಯ್ದ್ರಲ್ಲ, ಕುಯ್ಕೊಂಡೆಲ್ಲ ಗಲಾಟೆ ಆದ ತಕ್ಷಣ ಒಳಗಡೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ರೆ ಆಮೇಲೆ ನಿಲ್ಲಿಸಿ ಅಂತ ಎಲ್ಲರೂ ನಿಲ್ಲಿಸಿ ಅದು. ನಿಮಗಿಂತ ಇನ್ನು ಯಾವ ದೇವ್ರು ಬೇಕು ನನಗೆ, ನಾನು ಮಾಡ್ತೀನಿ ಅಂತ, ದಯವಿಟ್ಟು ನಿಲ್ಲಿಸಿ ಅಂತಂದು. ಆಮೇಲೆ ಒಳಗಡೆ ಹೋಗಿ ಚೇಂಜ್ ಮಾಡ್ಕೊಂಬಂದ್ವಿ. ಚೆನ್ನಾಗಿಲ್ಲ ಇದ್ರ ಅವಾಗ ಹೋಗಿ ಚೇಂಜ್ ಮಾಡ್ಕೊಂಡು ಬಂದು ಕರ್ಕೊಂಬಂದು ಅವಾಗ ಹೇಳಿದ್ರು ಮಾಡ್ತೀನಿ ಅಂತ. ಆಮೇಲೆ ಪಾರ್ವತಿ ಮುಂದಿನ ವಾರ ನಾನು ಒಂದು ಅನೌನ್ಸ್ಮೆಂಟ್ ಮಾಡಿಬಿಡು, ನನಗೆ ನೋಡೋಕ್ಕಾಗಲ್ಲ ಇದನ್ನೆಲ್ಲ ಅಂತ. ಏನು ಈ ಥರ ಮಾಡಿದ್ರೆ ಏನಿದು ಅಂತ. ಅವ್ರು ಆ್ಯಕ್ಚುಲಾಗಿ ಇನ್ನು ರಿಟೈರ್ಡ್ ಲೈಫು, ಗಾದ್ನವ್ರಿಗೆ ಹೋಗಿ ನೆಮ್ಮದಿಯಾಗಿ ಇಡೋಣ ಅನ್ನೋದೊಂದು ಇತ್ತು ಅವ್ರ ಮನಸ್ಸಲ್ಲಿ. ಅಲ್ಲಿಗೆ ಅವ್ರ ಗದ್ದೆ ಎಲ್ಲ ಇದೆ, ಅವ್ರಿಗೆ ಭಾಳ ಆಸೆ ಗದ್ದೆಗಳದು. ಹೇಳಿದ್ರು ಯಾವಾಗ ಹೋಗಿ ಮಾಡೋದಿನ್ನ ಅಂತ. ದೇಹದಲ್ಲಿ ಸ್ವಲ್ಪ ಶಕ್ತಿ ಇರುವಾಗಲೇ ಭೂಮಿ ಸ್ವಲ್ಪ ಗುದ್ದಾಡಬೇಕು ಅಂತ ಈ ಥರ ಎಲ್ಲ ಹೇಳ್ತಿದ್ರು. ಆಗಲಿಲ್ಲ. ಅದಾದಮೇಲೆ ಅನೌನ್ಸ್ ಆಯಿತು. ಅವಾಗ ಈ ಫೋಟೋಶೂಟ್ ಕತೆ ಬಂತು. ಮಾಡ್ಮೇಲೆ ಮಾಡ್ಬೋದು ಅಂತ ಒಂದು ವಾರದಲ್ಲಿ ಸೆಟ್ ಇರ್ತದೆ ಜೀವನ್ ಚೈತ್ರ. ಸೊ ನಿಮ್ಮ ಫಸ್ಟ್ ಟೈಮ್ ಬರ್ಣ ಸರ್ ಹೇಳ್ದಂಗೆ ಅಪ್ಪಾಜಿ ಯಾವಾಗಲೂ ಒಂದು ಎನಿಗ್ಮಾ. ಅವ್ರನ್ನ ಯಾವಾಗ ನೋಡಿದ್ರು ಈ ವಾಸ್ ಆಲ್ವೇಸ್ ಅನ್ ಎನಿಗ್ಮಾ. ಆ್ಯಂಡ್ ನನಗೆ ಜ್ಞಾಪಕನೇ ಇಲ್ಲ ನಾನು ಫಸ್ಟ್ ಅವ್ರನ್ನ ಸಿನಿಮಾದಲ್ಲಿ ನೋಡಿದ್ದ ಅಥವಾ ರಿಯಲಾಗಿ ಉದಯ್ ಶಂಕರ್ ಅವ್ರ ಮನೇಲಿ ನೋಡಿದ್ದ, ನಂಗೆ ಜ್ಞಾಪಕನೇ ಇಲ್ಲ. ಸೊ ಆಗ್ಲಿಂದ ನಾನು ಅಂದರೆ ಅಷ್ಟು ಪುಟ್ಟೋಳಿದ್ದಾಗ್ಲಿಂದ ನೋಡಿದ್ದು. ಸೊ ನನ್ಗೆ ಅದು ಜ್ಞಾಪಕ ಇಲ್ಲ. ಬಟ್ ಆಲ್ ಐ ನೋ ಫ್ರಮ್ ಡೇ ಒನ್ ಅವರು ಅಂದರೆ ಪ್ರಾಣ ಹುಚ್ಚು, ಆ ಲೆವೆಲ್ಗೆ ಕ್ರೇಜ್. ಭಾರತಮ್ಮವ್ರಿಗೂ ಅಷ್ಟೇನೆ. ಸೊ ಉದಾಹರಣೆ ಅಂದ್ರೆ ನಮ್ಮನೆ ಅವಳು ಅನ್ನೋ ಥರ ಅವ್ರು ಯಾವಾಗಲೂ ಹೇಳ್ತಿದ್ರು. ಸೊ ತುಂಬ ಚಿಕ್ಕ ವಯಸ್ಸಿಂದನೂ ಅವರು ಅಂದರೆ ಅಷ್ಟಿಷ್ಟ. ಆ್ಯಂಡ್ ಇನ್ಫ್ಯಾಕ್ಟ್ ಅದೆಲ್ರಿಗೂ ಗೊತ್ತಿದೆ, ಯಾವುದೋ ಒಂದು ಮ್ಯಾಗ್ಝೈನಲ್ಲಿ ಅವ್ರ ಫೋಟೋ ಪ್ರಿಂಟ್ ಆಗಿತ್ತು. ಅದು ಅವಾಗೆಲ್ಲ ಪ್ರಿಂಟ್ ಆಗಿ ಒಂದೊಂದ್ಸತಿ ಹಾಗೆ ಇಮಿಡಿಯೇಟ್ ಆಗಿ ಬಂದಾಗ ಅದೊಂಥರ ಇನ್ನೂ ಅಂಟಂಟ್ ಇರ್ತಾ ಇತ್ತು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅದು ಹಿಂದೆ ತೆಗೆದ್ಬಿಟ್ಟು ಅವ್ರ ಫೋಟೋ ನೋಡಿ ನಾನು ಹಿಂಗೆ ಮುತ್ಕೊಟ್ಟಿದ್ದಂತೆ, ಮೂತಿ ಎಲ್ಲ ಇದೆಲ್ಲ ಕಪ್ಪಾಗೋಗಿತ್ತು. ಸೊ ಹಾಗೆ ಆ ಥರ. ಸೊ ಯಾ ಐ ಡೋಂಟ್ ರಿಮೆಂಬರ್ ಆ್ಯಕ್ಚುಲಿ ಸಿನಿಮಾ ನೋಡಿದ್ದ ಅಥವಾ ಡೈರೆಕ್ಟ್ ನೋಡಿದ್ದ ಅವ್ರನ್ನ ಫಸ್ಟು ಅಂತ. ಬಟ್ ಅವ್ರು ಹೇಳ್ದಂಗೆ ಎವ್ರಿ ಟೈಮ್ ಅವರು ನೋಡಿದಾಗ ಕಲಿಯೋವಂಥದ್ದಾಗಲಿ ಅಥವಾ ದೇರ್ ವುಡ್ ಬಿ ಅ ಸರ್ಪ್ರೈಸ್ ಎಲಿಮೆಂಟ್. ನಿಮ್ಗೆ ಈ ಪ್ರಶ್ನೆ ಐ ಆಮ್ ಎಂಜಾಯಿಂಗ್ ದಿಸ್. ಹೇಳ್ತಾ ಇದ್ದಲ್ಲ ನಂಗೆ ತುಂಬ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ತಲೆಯಲ್ಲಿ ಇರೋದೆಲ್ಲ ಈ ಮನೇಲಿದ್ದಾಗ ಈ ಪೂಜೆ ಮಾಡೋದು, ಆಮೇಲೆ ಆಗಲೇ ಹೇಳಿದ್ರಲ್ಲ ಹೈಲ್ಯಾಂಡ್ಸಲ್ಲಿ ಇರ್ತಿದ್ರು, ಇಲ್ಲ ಗೋವಿಂದ ಚಿಕ್ಕಪ್ಪನ ಮನೇಲಿ ದೊಡ್ಡಮ್ಮ ಬಂದಿರ್ತಾಯಿದ್ರು ಬೆಂಗಳೂರಿಗೆ ಬಂದಾಗ ಅಂತಲ್ಲ. ಆವಾಗ ಅವ್ರು ನಮ್ಗೆ ನೆನಪಿರೋದೆಲ್ಲ ನಮ್ಮನ್ನ ಕೂರಿಸ್ಕೊಂಡಿದ್ದು, ನಮ್ಮ ಆಟ ಆಡಿಸಿದ್ದು ಇದೆಲ್ಲ ಒಂದಾದರೆ ಅದಾದಮೇಲೆ ನಮಗೆ ಹೊರಗಡೆ ಪ್ರಪಂಚ ನೋಡಾದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಏನಿದೆ ಆ್ಯಕ್ಚುಲಿ, ನಮ್ಮ ಎದುರಿಗೆ ಏನಿದೆ, ಎಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಅದೇನು ಅದೃಷ್ಟನೋ ಪುಣ್ಯನೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ನಮ್ಮ ಅಪ್ಪಾಜಿ ನನಗೆ ದೊಡ್ಡಮ್ಮನ ಬಗ್ಗೆ ಹೇಳ್ಕೊಂಡು ಹೋಗಂದರೆ ಅವ್ರು ಈ ಥರ ಇದ್ದರು, ಈ ಥರ ಮಾಡ್ತಾರೆ, ಯೋಗ ಮಾಡ್ತಾರೆ ಅಂತ. ಅವ್ರು ಯೋಗ ಮಾಡ್ಬೇಕಾದ್ರೆ ಯೋಗ ಮಾಡೋಕ್ಕೆ ನಾವು ಹೋಗ್ಬಿಡ್ತಾ ಇದ್ವಿ. ಆಮೇಲೆ ನಮ್ಗೆ ತುಂಬ ಚೆನ್ನಾಗಿ ನೆನಪಿರೋದು ಶಿವರಾತ್ರಿ ಆದಾಗ ಪ್ರತಿ ಶಿವರಾತ್ರಿ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಆ ಸಿನಿಮಾಗಳು ಹಾಕೊಂಡು ಕೂತ್ಕೊಳ್ಳೋದು. ಬಬ್ರುವಾಹನ ಅಂತೆ, ಕೇರಳದ ಸಿಂಹ ಅಂತೆ, ಮಯೂರ, ಈ ಥರ ಎಲ್ಲ ಸಿನಿಮಾ ಹಾಕೊಂಡು ನೋಡಿ. ಆಮೇಲೆ ದೊಡ್ಡ ಮಾಮ ಅಂದರೆ ನನಗೆ ನೆನಪಿರೋದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರು ಅಂದರೆ ನನ್ನ ನೆನಪುಗಳು, ನನ್ನ ಬಾಲ್ಯ ಏನಿದ್ರು ಅವರ ಹಾಡುಗಳು, ಅವ್ರ ಸಿನಿಮಾ, ಅವ್ರ ಕ್ಯಾರೆಕ್ಟರ್. ಅಂದರೆ ಮನೆಯಿಂದ ದೊಡ್ಡ ಮಾಮನ ನೋಡ್ತೀವಿ, ಸೆಟ್ಟಿಗೆ ಬರ್ತಾರೆ. ಸೆಟ್ಟಿಗೆ ಬಂದಮೇಲೆ ಅಲ್ಲಿ ಪಾತ್ರ ಆಚೆ ಬರುತ್ತೆ. ನಾನು ಆ್ಯಕ್ಚುಲಿ ಈ ಮಾತಿನ ಶಿವಣ್ಣ ಮಾಮನ ಬಗ್ಗೆ ಹೇಳಿದ್ದೆ ಒಂದು ಕಡೆ. ಎಲ್ಲರೂ ಕಾಸ್ಟ್ಯೂಮ್ ಹಾಕೋತೀವಿ, ಅವರು ಪಾತ್ರಗಳನ್ನ ಹಾಕೋತಾರೆ ಅಂತ.
ಸೊ ಅದು ಬಂದಿದ್ದು ದೊಡ್ಡ ಮಾಮ ಅವರಿಂದ. ಈಗ ಮನೇಲಿ ಒಂಥರ ಇರ್ತಾರೆ, ನಾವು ಪಂಚೆ ಶರ್ಟು ಹಾಕೊಂಡು ಬಹಳ ಸಾಧಾರಣವಾಗಿ, ಅಂದರೆ ತೀರಾ ಮನೆಯವ್ರ ಥರ ಇರ್ತಾರೆ. ಒಂದು ಸಲ ಸೆಟ್ಟಿಗೆ ಬಂದು ಫಾರ್ ಎಕ್ಸಾಂಪಲ್ ಆಕಸ್ಮಿಕಲಿ ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಈಸ್ ನಾಟ್ ವೇರಿಂಗ್ ಜಸ್ಟ್ ದ ಕಾಸ್ಟ್ಯೂಮ್, ಕರೆಕ್ಟ್. ಐ ಥಿಂಕ್ ಹಿ ವೇರ್ಸ್ ದ ಕ್ಯಾರೆಕ್ಟರ್. ಅದು ಹೇಗೆ ಅದೊಂಥರ ನಮಗದೊಂಥರ ವಿ ಕೀಪ್ ವಂಡ್ರಿಂಗ್ ಅಬೌಟ್ ಹಿಮ್. ಅವ್ರು ಮಾಡಿದ ಯೋಗ ಆಗಿರ್ಬೋದು, ಅವ್ರು ನಡೆದು ಬಂದ ಹಾದಿ ಸರ್ಗೆ ಭಾಳ ಚೆನ್ನಾಗಿ ಗೊತ್ತು, ನಾಗಾಭರಣ ಅಂಕಲ್ಗೆ ಚೆನ್ನಾಗಿ ಗೊತ್ತು, ಅವ್ರ ಬಗ್ಗೆ ಸುಮಾರು ವಿಚಾರ, ಅವ್ರು ಫೇಸ್ ಮಾಡಿದಂಥ ಚಾಲೆಂಜಸ್ ಎಲ್ಲ ಗೊತ್ತು. ಆದರೆ ಅವತ್ತಿಗೂ ಕೂಡ ಅವರು ನಾನು ಇಂಥ ಚಾಲೆಂಜಸ್ ಫೇಸ್ ಮಾಡಿದೆ ಅಂತ ಅಂದ್ಕೊಂಡವ್ರಲ್ಲ, ಅಥವಾ ನನಗೆ ಈ ಥರ ಆಯಿತು ಅಂತ ರಿಯಾಕ್ಟ್ ಮಾಡಿದವರಲ್ಲ. ಆ್ಯಂಡ್ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದವ್ರಲ್ಲ. ಯಾಕೆ ನಾವೇ ಬಿಗ್ ಎಫ್ ಎಮ್ ಅಲ್ಲಿ ಆರ್ಜೆಯಿಂಗ್ ಮಾಡ್ಬೇಕಾರೆ ಅದರಲ್ಲಿ ಅದೊಂದು ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ದೊಡ್ಡ ಮಾಮ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂ ಮಾಡಿದ್ರಲ್ಲಿ ಅವ್ರು ಹೇಳಿದಾರಂತೆ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನೀವೇನು ಹೇಳ್ತೀರ ಅಂತ ಕೇಳಿದಾಗ, ನಾನು ಏನೂ ಅಚೀವ್ಮೆಂಟ್ ಮಾಡಿಲ್ಲ, ನಾನು ಹಿಂದೆ ಪುಟ ತಿರುಗಿಸಿ ನೋಡಿದ್ರೆ ನನಗೆ ಹೆಸರಿಟ್ಟವರು ನಮ್ಮ ತಂದೆ, ನಾಟಕದಲ್ಲಿ ಅವಕಾಶ ಕೊಟ್ಟವರು ಯಜಮಾನರು, ಅವ್ರನ್ನ ಯಜಮಾನ್ರು ಅಂತಿದ್ರಂತ, ಯಜಮಾನ್ರು ಅವಕಾಶ ಕೊಟ್ಟರು, ಸಿನಿಮಾದಲ್ಲಿ ಅವಕಾಶ ಕೊಟ್ಟವರು ನಿರ್ದೇಶಕರು, ಹೆಸರು ಕೊಟ್ಟವರು ಅಭಿಮಾನಿಗಳು. ಇಲ್ಲಿ ನಾನೆಲ್ಲಿದ್ದೀನಿ? ಸೊ ನಾನೇನು ಅಂದರೆ ಅವ್ರು ಆ ಥರ ಅಷ್ಟೊಂದು ರೆಟ್ರೋಸ್ಪೆಕ್ಟ್ ಮಾಡ್ಬೇಕಾರೆ ನಾವು ವಿ ಸ್ಟಾರ್ಟ್ ಗೆಟಿಂಗ್ ಒಂಥರ ಮಾತುಗಳು ಬರೋದಿಲ್ಲ. ಸೊ ಆ ಥರ ವ್ಯಕ್ತಿನ ನಾವು ಪದೇ ಪದೇ ನೋಡೋವಂಥ ಅವಕಾಶ ಪುಣ್ಯ ಇರ್ತಿತ್ತಲ್ಲ. ಸೊ ಅದು ರಿಯಲೈಸ್ ಆದಮೇಲೆ ವಿ ಥಾಟ್ ಸಾಕಿಷ್ಟು, ನಮ್ಗೆ ಇನ್ನೇನು ಬೇಡ. ಇವತ್ತು ನಾವು ಏನೇ ಮಾಡ್ತಿದ್ರು ಇಟ್ ಈಸ್ ಫ್ರಮ್ ದ್ಯಾಟ್, ಅದರಿಂದ ಪಡ್ಕೊಂಡು ಪುಣ್ಯ ಏನಿದೆಯಲ್ಲ ಅದನ್ನೆಲ್ಲೋ ಒಂದು ಕಡೆ ಕಾಪಾಡ್ಕೊಂಬಿಟ್ರೆ ಸಾಕು ಅಂತ ನನಗನ್ಸುತ್ತೆ. ಇಲ್ಲ, ಒಂದು ಒಳ್ಳೆ ಮಾತು ಹೇಳಿದ್ರು. ಆ್ಯಕ್ಚುಲಿ ಅವರು ಯಾವತ್ತೂ ಅವ್ರು ನೋವು ಹೇಳ್ಕೊಂಡೇ ಇಲ್ಲ. ಈ ಥರ ಮಾಡಿದ್ರು ನನಗೆ, ಈ ಥರ ಇದು ಮಾಡಿದ್ರು, ಇಲ್ವೇ ಇಲ್ಲ. ಅಷ್ಟು ಬಿಡಿ ಸರ್, ಎಂತೆಂಥ ಪಾತ್ರ ಅವ್ರು ನೋಡ್ರೆ ಇವ್ರು ಹೇಳ್ದಂಗೆ ಇವರೇನ ಬೊಬ್ರು ಅನ್ನ, ಇವರೇನ ಮಯೂರ, ಇವರು ಅದಾರಿ ತಪ್ಪಿದ ಮಗ, ಇಲ್ಲಿ ಬರುತ್ತೆ ತಲೆಗೆ. ಹಂಗಿರೋ ಅವ್ರು ಮಾತಾಡಿದ್ರು. ಎಷ್ಟೊಂದು ಥರ ಪಾತ್ರ ಮಾಡಿದ್ರು. ಏನು ಅನ್ಸುತ್ತೆ, ಯಾರು ಮಾಡಿದ್ದು? ಮಾಡಿಸಿದ್ರು. ಮಾಡದೆ ಅನ್ಕೊಳಕ್ಕೂ ರೆಡಿ ಇಲ್ಲ ಅವರು. ನಿರ್ದೇಶಕರು ಮಾಡಿಸಿದ್ರು, ಒಳ್ಳೊಳ್ಳೆ ಸಾಹಿತ್ಯಗಳ ಸಂಘ, ಉದಯ್ ಶಂಕರ್ ಅವರು ಎಲ್ಲರೂ ಸೇರ್ ಮಾಡಿದ್ರು. ನಾನು ಮಾಡಿದೆ ಅಂತ ಹೇಳ್ಕೊಳಕ್ ಆಗೋದೇ ಇಲ್ಲ. ಯಾವತ್ತೂ ಭಾಳ ಒಳ್ಳೆ ಮಾತು ಹೇಳೋರು ಯಾವಾಗಲೂ. ಪಾತ್ರ ನನ್ನನ್ನು ಚಿತ್ ಮಾಡಬೇಕು, ನಾನು ಪಾತ್ರವನ್ನು ಚಿತ್ ಮಾಡೋದಲ್ಲ. ನಾನು ಪಾತ್ರವನ್ನು ಚಿತ್ ಮಾಡೋದಲ್ಲ. ಚಿತ್ತು ಅನ್ನೋದು ಕೆಳಗೆ ಹಾಕೋದು ಅಂತ, ಅಂದರೆ ಕುಸ್ತಿನಲ್ಲಿ ಸೋಲಿಸೋದು ಅಂತ. ಪಾತ್ರ ನನ್ನನ್ನು ಚಿತ್ ಮಾಡಿಬಿಡ್ಬೇಕು. ಅಂದರೆ ಪಾತ್ರ ಗ್ರೇಟ್ ಯಾವತ್ತಿದ್ರು, ನಾನಲ್ಲ. ನಾನು ಪಾತ್ರನ ಚಿತ್ತ ಮಾಡೋಕ್ಕಾಗಲ್ಲ. ಈ ಇದು ಸಮೀಕರಣ ಇದೆಯಲ್ಲ, ಇದನ್ನು ಪ್ರತಿಯೊಬ್ಬ ನಟನೂ ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರತಿಯೊಬ್ಬ ನಟನಿಗೂ ಗೊತ್ತಾಗಬೇಕಾಗಿರೋದು, ಆ ಇಡೀ ಪ್ರಾಜೆಕ್ಟಲ್ಲಿ ಆ ಪಾತ್ರ ಇದೆಯಲ್ಲ ಅದೇ ಗ್ರೇಟು, ಆ ಕಂಟೆಂಟೇ ಗ್ರೇಟು. ನಾವಲ್ಲಿದ್ದೀವಿ ಅಷ್ಟೇ. ಜಸ್ಟ್ ಸ್ಮಾಲ್. ಅದನ್ನು ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ಪಾತ್ರ ಚಿತ್ ಮಾಡಬೇಕು, ನಾವು ಪಾತ್ರನ ಚಿತ್ ಮಾಡೋದಲ್ಲ. ನಾನು ಅನ್ನೋದೇ ಇಲ್ಲ ಅಲ್ಲಿ. ಅದೇ ನಾನು ಅನ್ನೋದು ಯಾವತ್ತೂ ಕಾನ್ಸೆಪ್ಟಲ್ಲೇ ಇಲ್ಲ. ಇಲ್ಲ, ಇದಕ್ಕೊಂದು ಸಣ್ಣ ಎಡಿಷನ್ ಹೇಳ್ತೀನಿ ನೋಡಿ. ಒಂದ್ಸಲ ಹೀಗೆ ಮಾತಾಡ್ತಾ ಇದ್ವಿ, ಒಂದು ವಿಮರ್ಶೆ ಬಂತು. ರಾಜ್ಕುಮಾರ್ ಅವರು ಪಾತ್ರದ ಒಳಹುಕ್ಕು ಅಭಿನಯಿಸಿದ್ದಾರೆ ಅಂತ ಬರೆದಿದ್ರು. ಅದು ಹೆಂಗ ಒಳಹುಗ್ಗ ಅಭಿನಯಿಸೋದು ಹೆಂಗೆ ಬರೀತಾರೆ. ನನಗೆ ನಗು ಬರುತ್ತೆ ಕೆಲವು ಸಲ. ಯಾವತ್ತಿಂದಲೂ ಓದ್ತಾ ಇದ್ವಿ ಇನ್ನು ಪಾತ್ರದ ಒಳಹುಕ್ಕು. ಪಾತ್ರದ ಒಳಗೆ ನಾವು ಹೋಗೋಕ್ಕಾಗಲ್ಲ, ಅವು ನಮ್ಮೊಳಗೆ ಬರಬೇಕು. ಈಗ ಕುಂಬಾರನ ಒಳಗೆ ಹೋಗಕ್ಕೆ ನಾನು ಆಗಲ್ಲ, ಕುಂಬಾರ ದಯ ಮಾಡಿ ನನ್ನೊಳಗೆ ಬರಬೇಕು. ಒಂದು ಸಲ ಪ್ರವೀಣ, ಪಾತ್ರ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲುಕ್ಕು, ನಿಮ್ಮ ನಡೆ ನುಡಿ ಅದ್ರ ಥರ ಬರುತ್ತೆ. ಅದು ಅರ್ಥ ಆಯ್ತಾ, ಬದುಕಿದ್ರಿ ನೀವು. ಅದು ಬಿಟ್ಬಿಟ್ಟು ಏನೋ ಒಂದು ಮಾಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ. ಅಂದರೆ ಪಾತ್ರಗಳು ನಮ್ಮ ಕನಕದಾಸ ಅವ್ರು ಯಾವ ರೀತಿ ಇದ್ರು, ಒಂದು 10 ಜನ ಕೇಳ್ತೀನಿ ನಾನು, ಹೇಗಿದ್ರು ಏನು ಮಾಡ್ತಿದ್ರು, ಏನಿದ್ರು ಒಂದಿಷ್ಟು ಮೇಲೆ. ಅವಾಗ ನೋಡಿದ್ರೆ ಆ ಕನಕದಾಸನಪ್ಪ ನಾನು ದೈನ್ಯವಾಗಿದ್ದ, ಅವನು ಭಾಳ ವಿನಯವಾಗಿರ್ತಿದ್ದ. ಇದು ಗೊತ್ತಾದ್ರೆ ನಿಮ್ಮ ಬಾಡಿ, ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಅವ್ರಿಲ್ಲ, ಅದು ಯಾವ ರೀತಿ ಇರಬೇಕು ಅದೇ ಹೇಳ್ಕೊಟ್ಬಿಡುತ್ತೆ ಅವಾಗ. ಅದು ಕರೆಕ್ಟ್ ಅವ್ರು ಹೇಳಿದ್ದು, ಅದು ಮಾತ್ರ ಅವ್ರಿಗಿತ್ತು. ನಾವು ಮಾಡೋಕ್ಕಾಗೋದಿಲ್ಲ ಅದನ್ನ. ಎಲ್ಲ ಗೊತ್ತಿರುತ್ತೆ, ಇಷ್ಟೇ ಫೀಲ್ಡು ಅಂತಾರೆ, ನಾಟಕ ಥರನ ಓಡಾಡೋಂಗಿಲ್ಲ, ಇಷ್ಟೊಳಗೆ ಇರ್ಬೇಕು ಸರ್, ಕ್ಲೋಸಪ್ಪಲ್ಲಿ ಇಲ್ಲಿಂದ ಜಾಸ್ತಿ ಅಲ್ಲಾಡ್ಬೇಡಿ ಸರ್, ಇಷ್ಟೇ ಮುಂದೆ ಬರ್ಬೇಕು ಸರ್, ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಪಾತ್ರದ ಒಳಗೋಗೋದೇನು ಅಂತ. ಅಂದರೆ ಇಂಪಾಸಿಬಲ್ ಅಂತ, ಅದು ಗೊತ್ತಾಗ್ಬಿಟ್ರೆ ಸಾಕು. ಕಾಲಘಟ್ಟ ಇದೆಯಲ್ಲ, ಅವರ ಕಾಲಘಟ್ಟದಲ್ಲಿ ಲಿಟ್ರಲಿ ಸಿನಿಮಾ ವಾಸ್ ಅಲೈವ್. ಈಗ ಏನಾಗಿದೆ, ಸಿನಿಮಾ ಈಸ್ ಡಿಜಿಟಲ್. ಅವತ್ತು ಪ್ರತಿಯೊಂದಕ್ಕೂ ಶ್ರದ್ಧೆ ಇತ್ತಲ್ಲಿ. ಹೌದು, ನೀವು ಒಂದು 100 ಫೀಟ್ ನೆಗೆಟಿವ್ ಇಟ್ಕೊಂಡ್ರೆ 100 ಫೀಟಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು.
ಅಕಸ್ಮಾತ್ ನೀವು ಜಾಸ್ತಿ ಬೇಕು ಅಂದ್ರೂ ಕೊಡಲ್ಲ. ಸೊ ನಟ ಅಷ್ಟು ಸಲೀಸಾಗಿ ತಪ್ಪಿಸ್ಕೊಳಂಗಿಲ್ಲ. ಅವ್ರಿಗೆ ಸ್ಟಾಪ್ ವಾಚ್ ಇಟ್ಕೊಂಡು ಲೆಕ್ಕ ಹಾಕೋರು, ಎಷ್ಟು 8 ನಿಮಿಷನ 8 ಸೆಕೆಂಡಾ ಯಾಗಾರ ಇಷ್ಟೇ ಅಂತ ಒಂದು ಕ್ಲೋಸಪ್ ರಿಯಾಕ್ಷನ್. ಅದರಲ್ಲೂ ಲಾಸ್ಟಾಗಿ ಕ್ಲೋಸ್ ಅಂತ ಏನಾದ್ರು ಹೇಳಿದ್ರೆ ಅಲ್ಲಿಗೆ ಇನ್ನೂ ಒಂದು 4 ಶಾಟ್ ತೊಗೋಬೇಕಾಗಿತ್ತಲ್ಲ ಅಂತ ಅಂದ್ಕೊಂಡೇ ಹೋಗ್ತಿದ್ರು ಆಚೆ. ಆ 4 ಶಾಟ್ ಯಾವುದು ಅಂದರೆ ಅದು ಬೇಕಾಗಿಲ್ಲ ಅನ್ನೋ ಥರದಲ್ಲಿ ಇರುತ್ತೆ. ಉಳಿದೆಲ್ಲ ತೆಗೆದುಬಿಡೋರು. ಯಾಕೆಂದರೆ ಅಯ್ಯೋ ಮೇಜರು ಸೀನು ಪಕ್ಕಗಳೆಲ್ಲ ಆಗ್ಬಿಡಲಿ, ಆಮೇಲೆ ಅದೊಂದು ಚೂಚೂರು ಕ್ಲೋಸ್ಗಳು ಬೇಕಾದ್ರೆ ಆಮೇಲೆ ನೋಡೋಣ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಒಬ್ಬ ನಟ ಆ ಮಿತಿಯ ಒಳಗೆ ತನ್ನ ವರ್ಚಸ್ಸನ್ನು ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದ. ಆ ಮಿತಿ ಇದೆಯಲ್ಲ, ಆ ಮಿತಿನೇ ಶಕ್ತಿ ಅದು. ಅದಕ್ಕೆ ಅವ್ರು ರಿಹರ್ಸಲ್ ಮಾಡಿ, ಅದಕ್ಕೆ ಅದು ಅದರದ್ದು ಒಳಗೆ ಚರ್ನ್ ಮಾಡಿ ಕರೆಕ್ಟಾಗಿ ಕೊಡ್ತಾ ಇದ್ರು. ಒಂದು 10 ರಿಹರ್ಸಲ್ ಆದ್ಮೇಲೆ ಟೇಕ್ ಮಾಡ್ತಾ ಇದ್ರು. ಪಾತ್ರಗಳಂತ ನನಗೆ ಅನಿಸ್ತು. ಅದಕ್ಕೆ ಲೈಕ್ ಒಂದು ನನ್ನ ಪ್ಲಾನ್ ಅನ್ಕೊಂಡಿದ್ದು ಒಂದು ಸೆಗ್ಮೆಂಟ್ಸ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡೆ ನಾನು ಆಕ್ಚುಲಿ. ಸೊ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಒಂದು ಮೈಥಾಲಜಿಕಲ್, ಹಿಸ್ಟಾರಿಕಲ್, ರೊಮ್ಯಾಂಟಿಕ್, ಒಂದು ರೂರಲ್, ಅರ್ಬನ್, ಜೇಮ್ಸ್ ಬಾಂಡ್, ಸೊ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅಂತ. ಈಗ ನಾಗವರ್ಣ ಸರ್ ಹೇಳಿದ್ರಲ್ಲ, ಅವ್ರಿಗೆ ಆ ಪಾತ್ರ ಮುಖ್ಯ ಆಗೋದು, ಅವ್ರಿಗೆ ಇನ್ನು ಯಾವುದೂ ಇಲ್ಲ. ಅದು ನಾನೇ ರಾಜ್ಕುಮಾರ್ ಹೇಳಿದ್ರೆ ಕೇಳ್ತಾರೆ, ರಾಜ್ಕುಮಾರ್ ಹೇಳೋದು ಬೇಡ, ಪಾತ್ರ ಹೇಳುತ್ತಾ, ಅದೇ ಅವ್ರ ಪ್ರಶ್ನೆ. ಭಕ್ತಕುಮಾರದು ಒಂದೇ ಒಂದು ಸನ್ನಿವೇಶ ಅವ್ರು ಹೇಳಿದ್ದನ್ನು ಹೇಳ್ಬಿಡ್ತೀನಿ, ಅವರ ಪಾತ್ರದ ಬಗ್ಗೆ ಹೆಂಗಿರ್ತಿದ್ರು ಅಂತ. ಸರಿ, ಭಕ್ತಕುಮಾರ ಕಥೆ ಎಲ್ಲ ಹೇಳಿದ್ರು. ಹುಣಸೂರು ಕೃಷ್ಣಮೂರ್ತಿ ಅವರು ಭಾಳ ಹಳುಬ್ರು, ತುಂಬ ರೆಸ್ಪೆಕ್ಟ್ ರಾಜ್ಕುಮಾರ್ ಅವರಂದರೆ. ಎಲ್ಲ ಆಯಿತು, ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ಒಂದು ಸೀನ್ ಹೇಳಿದರು, ಆಣೆ ಹಾಕ್ತಾರೆ ಇಬ್ರು. ಅಂದರೆ ಇಬ್ಬರು ನೀವು ಇವಳನ್ನ ಹೆಂಗೆ ನೋಡ್ಕೊಂಡೆ ಹಾಗೆ ನೋಡ್ಕೋಬೇಕು ಇನ್ನೊಂದು ಹೆಣ್ತಿನೋ ಅಂತ. ಇವಳನ್ನ ನಾನು ಮುಟ್ಟಲ್ಲ ಅಂತ ಆಣೆ ಮಾಡಿರ್ತಾರೆ ಇವರು. ಈಗ ಅವಳನ್ನ ಮುಟ್ಟಂಗಿಲ್ಲ ಅಂತ ಆಯ್ತಲ್ಲ. ಇದೆಲ್ಲ ಹೋಗ್ಬೇಕಾದ್ರೆ ಹುಣಸೂರು ಕೃಷ್ಣಮೂರ್ತಿ ಒಂದು ಗಾಡಿ, ಎತ್ತಿನ ಗಾಡೀಲಿ ಹೋಗ್ತಾ ಇರ್ತಾರೆ ಅವರಿಬ್ಬರು. ಇವ್ರು ಹೊರಗಡೆ ಟಚ್ ಮಾಡ್ಬೋದು, ಪಾಂಡವನ ಮೇಲೆ ಆಣೆ ಇಟ್ಟು ಹಿಂದ್ಗಡೆಯಿಂದ ನಡ್ಕೊಂಡು ಹೋಗ್ಬೇಕು. ಅದು ಸನ್ಸೆಟ್ ಆಗುವಾಗ ತೆಗೆಯೋಣ ಅಂತ ಹುಣಸೂರು ಕೃಷ್ಣಮೂರ್ತಿ ಇವರು ಅಲ್ಲಿ ಶೂಟಿಂಗ್ ನಡೀತಿರುವಾಗ ಆಲ್ಮೋಸ್ಟ್ ಸನ್ಸೆಟ್ ಬರ್ತಾ ಇದ್ದಂಗೆ, ಸರ್ ಇವತ್ತು ತೆಗೆದುಬೋಣ ಸರ್ ಅದು ಅಂದರು. ಇವತ್ತಾಗಲ್ಲಪ್ಪ, ಇದ್ರದ್ದು ಬಾಕಿ ಇದೆ. ಹೌದು ಸರ್, ಸರ್ ಇನ್ನೊಂದು 4 ದಿವಸ ಶೂಟಿಂಗ್ ಇದೆ, 2 ದಿವಸ ಇಲ್ಲ ಸರ್, ಅದೊಂದು ಸನ್ಸೆಟ್ ಹೇಳಿದ್ರಿ, ಅದೊಂದು ತೆಗೆದುಬೋಣ ಸರ್. ಇರಪ್ಪ, ಇಲ್ಲಿರೋದೇ ಬೇಕಾದಷ್ಟಿದೆ. 3ನೇ ದಿವಸನ ಆಯಿತು, ತೆಗೆಯೋಣ ಸರ್ ಅಂತ. ತಿರ್ಗಾ ಪೋಸ್ಟ್ಪೋನ್ ಮಾಡ್ತಾರೆ, ಬರೀ ಡೈಲಾಗ್ ದಿನ ನಡೀತಿದೆ. 4ನೇ ದಿವಸ ಲಾಸ್ಟ್ ಡೇ. ಒಳ್ಳೆ ಸರ್, ಇವತ್ತು ಲಾಸ್ಟ್ ಡೇ ಅಂತೀರಾ, ಈಗ ಅದೊಂದು ಚೆನ್ನಾಗಿತ್ತು ಸರ್, ಅದು ತೆಗೆದುಬಿಡೋಣ. ನೋಡ್ರಿ, ನೀವು ಆರ್ಟಿಸ್ಟ್ ತುಂಬ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬಾರ್ದು ಅಂತ. ಇನ್ವಾಲ್ವ್ ಅಲ್ಲ, ಇಂಟರ್ಫಿಯರ್ ಆಗಬಾರ್ದು ಅಂತ ಅವ್ರು ಹೇಳಿದ್ರು. ಇಂಟರ್ಫಿಯರ್ ಆಗೋಕ್ಕೆ ಹೋಗ್ಬಾರ್ದು. ಅಪ್ಪ, ಟಾಕಿ ಪೋರ್ಷನ್ ಮಾಡೋಕ್ಕೆ ರೀಲ್ ಇಲ್ಲ, ಈಗ ಅದು ಮುಖ್ಯ. ಇದೊಂದು ಸೈಲೆಂಟ್ ಶಾರ್ಟು, ಅದಿದ್ರು ಪರವಾಗಿಲ್ಲ, ಇಲ್ದಿದ್ರು ಪರವಾಗಿಲ್ಲ, ಇದು ಮುಖ್ಯ ಅಂದರೆ ಅದು ಬೇಡ ಅಂತೀರ ಸರ್? ಬೇಡ ಅಂತ. ಈಗ ರೀಲ್ ಬೇಕಲ್ವ ಸರ್? ಹೌದು, ಅದಿಲ್ಲ, ರೀಲ್ ಇಲ್ಲ. ಇನ್ನೊಂದು ದಿವಸ ಆದರೆ ಖರ್ಚು. ಸರ್, ನಾಳೆ ಖರ್ಚು ನಾನು ನೋಡ್ಕೋತೀನಿ, ಯೂನಿಟ್ ದುಡ್ಡು ನಾನು ಕೊಡ್ತೀನಿ, ರೀಲ್ ನಾನು ತರಿಸ್ತೀನಿ, ಅದನ್ನು ಮಾಡೋಣ ಸರ್. ಅವ್ರಿಗೆ ಆಶ್ಚರ್ಯ, ಏನು ಹಿಂಗೆ ಹೇಳ್ತೀರಲ್ಲ ಇವರು ಅಂತ. ನಿಮ್ಮ ಇಷ್ಟ ಅಂತ, ಖರ್ಚು ಮಾಡೋಂಗಿದ್ರೆ ಓಕೆ, ನನಗೇನಾಗಬೇಕು ಅನ್ನೋ ಸ್ವಲ್ಪ ಅವ್ರಿಗೆ ಕೋಪ. ಅಂದರೆ ಒಂಥರ ಇಟ್ ಈಸ್ ನಾಟ್ ಇಂಟರ್ಫಿಯರೆನ್ಸ್, ಇನ್ವಾಲ್ವ್ಮೆಂಟ್ ಅನ್ನೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಅವ್ರು ಹೇಳಿದ್ರಲ್ಲ, ಕೊನೆಗೆ ತರಿಸ್ತಾರೆ ಅವರು. ಎಲ್ಲ ರೂಮ್ ರೆಂಟ್ಗಳು ಕೊಡಿಸಿ, ರೀಲ್ ತರಿಸಿ, ಆ ಶೂಟಿಂಗ್ ಅದು ಮಾಡಬೇಕು ಅಂತ ಮಾಡಿಸ್ತಾರೆ. ಆಮೇಲೆ ಅವ್ರು ಹೇಳಿದ್ದಿಷ್ಟೇ, ನೀವು ಅದು ಹೇಳಿದ್ರಲ್ಲ ಸರ್, ಅದು ನನ್ನ ಕಣ್ಣು ಕಟ್ಟದಂಗಿದೆ. ಅದು ಈಗ ನಂದಲ್ಲ, ನೀವು ಕಲ್ಪಿಸಿ ಹೇಳಿದ್ದು. ಯಾವುದೋ ಒಂದು ಕಾರಣಕ್ಕೆ ಅದು ಬೇಡ ಅಂತಿದ್ದಾರಲ್ಲ, ಅದು ನನಗೆ ಇಷ್ಟ ಇಲ್ಲ ಸರ್, ನಿಮ್ಮ ಮನಸ್ಸಲ್ಲಿ ಇರೋದು ಬರಬೇಕಲ್ಲಿ, ಅದನ್ನು ಮಾಡೋಣ ಸರ್ ಅಂಥೇಳಿ ಮಾಡಿದ್ಮೇಲೆ ಅದಕ್ಕೆ ಫಸ್ಟ್ ಕಾಪಿ ನೋಡಿದಾಗ ಗುಂಸು ನೋಡಿದ್ರೆ ಹೇಳೋದಂತ ಹೇಳ್ಬಿಡು, ಅಟೆಂಡೆನ್ಸ್ ಇದು ಮಾಡಿದ್ದೆ, ಎಷ್ಟು ಒಳ್ಳೇದಾಯ್ತು, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಅದು ಬೇಕಿತ್ತು ಅನ್ಸುತ್ತೆ ಇವಾಗ ಅಂತ. ದಿಸ್ ವಾಸ್ ದ ಇನ್ವಾಲ್ವ್ಮೆಂಟ್. ಅಂದ್ರೆ ಯಾರು ಅಷ್ಟು ಮಟ್ಟಿಗೆ ತನ್ನ ದುಡ್ಡಲ್ಲೇ ತೆಗೆದ್ಬಿಟ್ಟು ನಾನು ಶೂಟಿಂಗ್ನು ಹಾಕ್ಬಿಟ್ಟು ಖರ್ಚಾಕ್ಬಿಟ್ಟು ಮಾಡ್ತೀನಿ ಅಂತ ಅನ್ಕೊಳ್ಳೋಂಥ ಮೈಂಡ್ ಸೆಟ್ ಇರುತ್ತಲ್ಲ. ಅಂದ್ರೆ ಅವ್ರು ಅನ್ಕೊಂಡಿದ್ದನ್ನ ಕೆಡ್ಸೋದು ಬೇಡ ಅಂತ ಅವ್ರು ಹೇಳಿದ್ರು. ನಂಗೆ ಇಷ್ಟ ಆಗಿದೆ. ಅವರು ನಿರ್ದೇಶಕನ ಕಲ್ಪನೆಗೆ ನಾನು ಪೂರಕವಾಗಿರಬೇಕು, ಕರೆಕ್ಟ್ ಅನ್ನೋದು ಬೇರೆ ಥರ ಅಲ್ಲ. ಅದು ಕರೆಕ್ಟ್ ಬೇರೆ ಅಲ್ಲ. ಏನೋ ನನಗೇನೋ ಈಗ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಹಿಂಗೆ ಇರಬೇಕು ಅಂತ ಹೇಳ್ತಿರ್ತಾರೆ, ಹಂಗಲ್ಲ. ಅದು ಇಟ್ ಇಸ್ ಎ ಡಿಫ್ರೆಂಟ್ ಅಪ್ರೋಚ್ ಅದು. ಆಮೇಲೆ ಅದನ್ನ ತಪ್ಪು ತಿಳ್ಕೊಳ್ಳೋರೇ ಜಾಸ್ತಿ. ಹೇಳ್ದಂಗೆ ಬೇರೆ ಅಲ್ಲ ಅದು. ರಾಜ್ಕುಮಾರ್ ಕಮೆಂಟ್ ಮಾಡಕ್ ಶುರು ಮಾಡಿದ್ರು, ಅಲ್ವೇ ಅಲ್ಲ. ಅದು ಬೇಕು, ಇದಿರ್ಬೇಕು, ಅದು ಇರಬೇಕು. ಯಾಕಂದ್ರೆ ಅದು ನಿಮ್ದು, ನಂದಲ್ಲ ಅಂತಾರೆ ಅವ್ರು. ಫಸ್ಟ್ ನಂದೇನು ಅಲ್ಲ ಇದು. ಅದನ್ನ ಡೈರೆಕ್ಟ್ ಆಗಿ ಕೇಳಿದ್ರು ನನಗೆ. ಡಬ್ಬಿಂಗ್ ಆಗಿತ್ತು, ಎಲ್ಲ ಆಗೋಗಿತ್ತು, ಹಾಡು ಉಳಿದು ಹೋಗಿತ್ತು. ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಿದ್ರು. ಹಾಡು ಶೂಟಿಂಗ್ 2 ತಿಂಗಳಾಗೋಯ್ತು, ಡಬ್ಬಿಂಗು ಎಲ್ಲ ಆಗೋಗಿತ್ತು, ರೀ ರೆಕಾರ್ಡಿಂಗ್ ಮಾಡ್ತಾ ಇದ್ವಿ. ಇವರಿಗೆ ಒಂದು ಹಾಡು ಉಳಿದಿದೆಯಲ್ಲ ಅಂದರು. ಸುಮ್ಮನೆ ಇದ್ದೆ. ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನಾನು ಹುಬ್ಬಳ್ಳಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅವ್ರು ಇಲ್ಲೇ ಎಲ್ಲರೂ ಮುಗಿಸ್ಬೋಣ ಅಂತ ಅಮ್ಮ ಹೇಳ್ತಾಯಿದ್ರು. ಚೆನ್ನಮ್ಮ ಸರ್ಕಲಲ್ಲಿ ನಾ ಮಾಡಿದ್ದೆ. ಇಲ್ಲೇ ಮುಗಿಸ್ಬೋಣ, ಯಾಕೆ ಅಲ್ಲಿ ಇಲ್ಲ, ಅವ್ರನ್ನ ಕರ್ಕೊಂಡೋಗಿ ಓಪನ್ ಇದ್ರಲ್ಲಿ ಹೆಂಗೆ ಮಾಡೋದು, ನಿಂಗೇನು ಬುದ್ಧಿ ಇದೆಯಾ ಅಂತೆಲ್ಲ ಬೈದಿದ್ರು ನನಗೆ.
ನಾನು ಅವ್ರು ಮಾಡಿದ್ರೆ ಮಾಡ್ತೀವಿ, ಇಲ್ಲದೇ ಹಾಡೇ ಇಲ್ಲ ಅನ್ನೋಂಗೆ ಸುಮ್ಮನೆ ಇದ್ದೆ ನಾನು. ಇವ್ರು ಕೇಳಿದ್ರು, ಯಾಕೆ ಆ ಹಾಡು ಮಾಡ್ಬೇಕಣ್ಣ, ಏನು ಅವರು ಈ ಥರ ಆಯಿತು, ಹೌದಾ ಸರಿ ನಿಮಗೆ ಮಾಡಬೇಕು ತಾನೇ ಅಂದರು. ಹೌದು ಅಣ್ಣ ಅದೇನು, ಹೌದಾ ಸರಿ ಅಷ್ಟೇ. ನೆಕ್ಸ್ಟ್ ಡೇ ಎಲ್ಲ ರೆಡಿ. ಹೌದಾ? ಕಳಿಸಿದ್ರು ನಮ್ಮನ್ನು ಹೋಗಿ. ಇವತ್ತೇನದು ಅಘೋಷಿತ ರಾಜ್ಯಗೀತೆ. ಹೌದು ಸರ್, ಅದು ಇಟ್ ಇಸ್ ದಿ ಆಂಥಮ್. ಈಗ ನಮ್ಗೆ ಯಾವ ಒಂದು ಶೋನು ಆ ಹಾಡು ಇಲ್ದಿರ ಎಂಡ್ ಆಗಕ್ ಸಾಧ್ಯನಾ ಅಲ್ವಾ? ಅದು ಕನ್ನಡದ ಆಂಥಮ್ ತರ. ನಂಗೆ ಹೇಳ್ತಾ ಇಲ್ಲ ಅಂದ್ರೆ ಈ ಕನ್ನಡದ ಆಂಥಮ್ ತರ ಆಗ್ಬಿಟ್ಟಿದೆ ಲಿಟ್ರಲಿ. ಖಂಡಿತ ಅಘೋಷಿತ ರಾಜ್ಯಗೀತೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ. ಅಂದರೆ ಇನ್ವಾಲ್ವ್ಮೆಂಟ್ ಅದು. ಅಗೇನ್ ಅದಕ್ಕೆ ಬೇಕು ಅದರಲ್ಲೂ ನಿರ್ದೇಶಕ ಅದನ್ನು ಕಲ್ಪನೆ ಮಾಡಿದ್ದಾನೆ, ಅದು ಅವನ ಇದರಲ್ಲಿದೆ. ಅದಕ್ಕೆ ಅದು ಏನು ಕೇಳ್ತಾನೆ ಅದನ್ನು ಕೊಡಬೇಕು ಅನ್ನೋದು, ಅದು ತಲೆಯಲ್ಲಿ ಬಹಳ ಚೆನ್ನಾಗಿತ್ತು ಅವರಿಗೆ. ಅಂದರೆ ನನ್ನ ಪಾತ್ರಕ್ಕಾಗಿ ಅಂತ ಯಾವತ್ತೂ ಹೇಳಲಿಲ್ಲ ಅವರು. ಕತೆ, ಕಂಟೆಂಟ್ ಅದಕ್ಕೆ ಹೇಳ್ತಾ ಇರೋದೆಯಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಲ್ವಾ ಅನ್ನೋದು ಭಾಳ ಅವರ ತಲೆಯಲ್ಲಿ. ಅವಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ ನೀವು ನಿರ್ದೇಶಕರು ಅಂತ, ಲೆಟ್ಸ್ ಡೂ ಇಟ್. ಆ ಥರದಲ್ಲಿ ಭಾಳ ಸಪೋರ್ಟಿಂಗ್ ಅದು. ಎಂತ ಇದು ಡೂ ಇಟ್ ಅಂದ್ರೆ ಮಾಡ್ಲೇಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಅಲ್ವಾ, ಕತೆಗೆ ಬೇಡ ಅಂದ್ರೆ ಹರಿಹರ ಬ್ರಹ್ಮ ಬಂದು ಹೇಳಿದ್ರು ಆಗಲ್ಲ ಗೊತ್ತಿರಲಿಲ್ಲ ಅವರು. ರೈಟ್. ಐ ಥಿಂಕ್ ನಾದಮಯನು ಕೂಡ ಬೇರೆ ಸಿನಿಮಾಗೆ ತಾನೇ ಆಗಿದ್ದು, ಬೇರೆ ಸಿನಿಮಾಗಾಗಿದ್ದು. ಬಟ್ ಅದೇನಾಯ್ತು ಗೊತ್ತಾ, ಅದು ಹಿಮಾಲಯ ಇದೆ, ಅಲ್ಲಿ ಹೋಗಿ ಮಾಡ್ಬೇಕು ಅಂತ ಆ ಕಲ್ಪನೆಗಳಿತ್ತಲ್ಲ. ಭಗವಂತ ಜೊತೆ ಮಾತಾಡುವಾಗ ಅವ್ರಿಗೆ ಐಸಲ್ಲಿ ಮುಳುಗಿರ್ತಾನೆ, ನಿಧಾನಕ್ಕೆ ಸೌಂಡ್ಗಳು ಕೇಳುತ್ತೆ, ನಿಧಾನ ಅವನು ಪ್ರಜ್ಞೆ ತಪ್ಪಿದ್ದಾನೆ, ಕಂಡುಬಿಡ್ತಾನೆ, ಈ ಥರ ಎಲ್ಲ ಇತ್ತಲ್ಲ. ಐಸೆಲ್ಲ ಮುಖದ ಮೇಲೆ ಅದು ಯಾರನ್ನು ನೋಡಿದ್ರಂತೆ ರಾಜ್ಕುಮಾರ್, ಆ ಥರ ಐಸೆಲ್ಲ ಮುಳುಗಿರೋನು. ಆ ಥರ ಮಾಡಿ ಅವನು ಎದ್ದ ಮೇಲೆ ಅವ್ನಿಗೆಲ್ಲ ಹೊಸದಾಗಿ ಕಾಣುತ್ತೆ. ಈ ಥರದೊಂದು ಸನ್ನಿವೇಶ. ಹಿಮಾಲಯಕ್ಕ ಅಂತ ಪರತುಮ್ರ ಅಲ್ಲಿ ಹೋಗಿ ಮಾಡೋದ ಅಂತ ಹೋಗ್ಬಿಟ್ಟು ಆ ಐಸ್ಗಳಲ್ಲೆಲ್ಲ ಕೂರಿಸ್ಬೇಕಾ ಇವ್ರನ್ನ ಅಂತ. ಅವ್ರಿಗೆ ಬೇಡವೇ ಬೇಡ ಅಂತ. ಅವ್ರಿಗೆ ಏನಂದ್ರೆ ರಾಜ್ಕುಮಾರ್ ಆರಾಮಾಗಿರ್ಬೇಕು ಅಂತ. ಈ ಟ್ರಾವೆಲ್ ಮಾಡಿ ಅಲ್ಲಿ ಹಿಮಾಲಯದಲ್ಲಿ ಹೋಗಿ ಆ ಚಳಿಲಿ ಆಮೇಲೆ ಅವ್ರು ತಣ್ಣೀರ್ ಸ್ನಾನನೇ ಮಾಡೋದು. ಹಿಮಾಲಯ ಕೂತ್ರು ತಣ್ಣೀರ್ ಸ್ನಾನ. ರಾಜ್ಕುಮಾರ್ ಬಿಸಿನೀರು ಮಾಡಲ್ಲ. ಹೌದಾ? ಪಾರ್ವತಮ್ಮರೆಲ್ಲ ಬಿಸಿನೀರು, ಅವ್ರದ್ದು ಆರಾಮಾಗಿ ತಣ್ಣೀರು. ಇವ್ರು ಇದು ಏನೇನು ಮಾಡಿ ಹಾಳು ಮಾಡ್ಬಿಡ್ತಾರೆ, ಈಗ ಆರೋಗ್ಯನೇ ಅಂತ ಇದು ಮಾಡ್ಬಿಡ್ತಾರೆ ಅಂತ ಭಯ ಅವ್ರಿಗೆ. ಸೊ ಅವ್ರು ಬೇಡವೇ ಬೇಡ ಅಂತಿದ್ರು. ಇಲ್ಲ ಅಲ್ಲಿ ಹೋಗೋಣ ಬಾ, ಅವ್ರು ಅಷ್ಟ ಹೋಗೋಣ ಅಂದ್ರೆ ಹೋಗೋಣ. ಆಕಸ್ಮಿಕ ಒಂದೇ ಒಂದು ವಿಷಯ ಹೇಳ್ತಿದ್ರು, ಬೇಡ ಅಂದಿದ್ದ ವಿಷಯ ಬೇಡ ಅನ್ನಕ್ಕೆ ಹೋಗಿದ್ದು. ಅಲ್ಲ ಹಾಡಲ್ಲಿ ಒಂದು ಬರುತ್ತೆ, ಸಂಜೆ ಹೆಣ್ಣು ನೀನು ನನ್ನ ಬಾಳ ಜೇನು. ಸನ್ಸೆಟ್ ಆಗ್ತಿರುವಾಗ ಆಗ್ತಾ ಇದೆ ಅದು. ಇನ್ನೇನು ಸನ್ಸೆಟ್ ಆಗ್ತಾ ಇದೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ಹೊತ್ತು ಟಕ 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 ಎಲ್ಲ ಮಾಡ್ತಾರೆ. ಪಾರ್ವತಿ ವರದಪ್ಪ ಒಂದು ಫೋನ್ ಮಾಡೋದು, ಏನೋ ಆಯ್ತು ಅಂತ. ಅವ್ರಿಗೆ ಏನೋ ಅಂತ ಹೇಳಲ್ಲ. ಫೋನ್ ಮಾಡಕ್ ಈಗ ಮೊಬೈಲ್ ಇಲ್ಲ, ತಿರ್ಗಾ ಅಲ್ಲೆಲ್ಲ ಹೋಗ್ಬೇಕು ಇಳ್ಕೊಂಡಿದ್ದ ಜಾಗಕ್ಕೆ, ಇಳ್ಕೊಂಡು ಹೋಗಿ ಅಲ್ಲ ಇದೊಂದು ಶಾರ್ಟ್ ಆಗ್ಬಿಡ್ಲಿ, ಅದೇನೋ ಸಣ್ಣ ಸೂರ್ಯ ಮುಳುಗೋದ್ರಲ್ಲಿ ಆಗ್ಬೇಕು ಅಂತ ಇರೋದು. ಅದು ನೋಡ್ಕೊಳ್ಳೋಣ, ಬೇಕಾದ್ರೆ ನಾಳೆ ಮಾಡಿದ್ರೆ ಆಯ್ತು, ಫಸ್ಟ್ ಅವತ್ತು ಮಾತಾಡ್ಬೇಕು. ಇದ್ಯಾಕೆ ಅಂತ ಕರ್ಕೊಂಡೋದ್ರು ಕಾರ್ಯ. ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ನಿಂತ್ಕೊಂಡಿದ್ದೀನಿ ಯಾವುದಾದ್ರು, ಅಲ್ಲಿಂದ ನಾನು ಇದ್ದೀನಿ, ಅಲ್ಲಿಂದ ಮಾಡಿಬಿಟ್ಟು ವರದಪ್ಪನ ಕೇಳಿದ್ರು, ಸಂಜೆ ಹೆಣ್ಣು ನೀನು ಅಂದರೆ ಏನು ಸ್ವಲ್ಪ ಕೇವಲವಾಗಿ ಅಂದಂಗೆ ಆಗುತ್ತಾ? ಅದ್ರ ಮುಂಚೆ ಅಲ್ಲಿ ಹೋಗ್ತಾ ಹೇಳಿದ್ರು ಅವರು, ಅದೊಂದು ಲೈನ್ ಸರಿ ಇದೆಯಾಕೆ ಹೇಳ್ಬೇಕು ಕಣೆ. ಅಲ್ಲ ಎಲ್ಲ ಓಕೆ ಮಾಡಿದ್ಮೇಲೆ ತಾನೇ ನೀವು ಆಡಿಸಿದ್ದು ಅಂತ. ಅವರು ಫುಲ್ ಅದ್ರ ಮುಗಿಸ್ಬಿಡೋಣ ಅಂತಿದ್ದಾರೆ. ಹೌದು ಹೇಳಿದೆ, ಬಟ್ ಇವಾಗ ಕೇಳಿದ್ರೆ ಅದು ಸ್ವಲ್ಪ ಬೇರೆ ಅಂತ. ಒಂದು ನಿಮಿಷ ಅವ್ನು ಕೇಳ್ತೀನಿ ಅಂತ ಫೋನ್ ಮಾಡಿದ್ರು. ಆ ಲೈನ್ ಇದಿದೆಯಾ ಅಂತ ಹೇಳ್ಬಿಟ್ಟು ಅದು ಸರಿ ಹೋಗುತ್ತಾ ಅವ್ರಿಗೆ. ವರದಪ್ಪ ಏನಾರು ಹೇಳಿದ್ರೆ ಅದು ಫೈನಲ್. ಅವ್ರ ಮಾತು ಕೇಳೋರು ಅವರು, ಯಾಕಂದ್ರೆ ಅವ್ನು ಓದ್ದವನು ಅಂತಿತ್ತು, ಅವ್ರಿಗೆ ತುಂಬ ಪುಸ್ತಕಗಳು ಓದಿತ್ತು. ಅವ್ರು ಕೇಳಿದ್ರು, ಇದು ಸಂಜೆ ಹೆಣ್ಣು ನೀನು ಅಂದರೆ ಅದೇನೋ ಸ್ವಲ್ಪ ಕೆಟ್ಟದಾಗಿ ನೋಡ್ದಂಗೆ ಆಗುತ್ತೆ ಹೆಣ್ಣನ್ನು ಅಂತ. ಇಲ್ಲ ನನ್ನ ಬಾಳ ಜೇನು ಅಂತ ನೆಕ್ಸ್ಟ್ ಲೈನ್ ಇದೆಯಲ್ಲ, ಹೌದಲ್ವಾ ಅಂತ. ಆಮೇಲೆ ಬಂದರು. ಇಲ್ಲ ಅಂದರೆ ಅವರು ನಾಟ್ ಹ್ಯಾಪಿ. ಆಮೇಲೆ ಬೇಕಾದ್ರೆ ಇನ್ನೊಂದು ದಿವಸ ಬಾಣ ಅಂತ ಕೂತ್ಬಿಟ್ಟಿದ್ದಾರೆ ಇವರು. ಸನ್ಸೆಟ್ ಆಗುತ್ತೆ ಅಂತ ಇಡೀ ಟೀಮ್ ಇದೆ ಅಲ್ಲಿ. ಅವತ್ತು ಕ್ಲೋಸ್ ಮಾಡಿ ಹೋಗೋದು ಅನ್ನೋ ಥರ ಇದೆ. ಆಯ್ತು ಇನ್ನೊಂದು ದಿವಸ ಮಾಡೋಣ ಬಿಡು, ಸನ್ಸೆಟ್ಗೆ ಆಗ್ಬಿಟ್ಟು ಅಂತ. ಈ ಥರ ಯಾರಿದ್ದಾರೆ ನಾನು ನೋಡೇ ಇಲ್ಲ ಸರ್. ನಾನು ಅದೇ ಹೇಳೋದು, ಒಂದ್ ಸಿನಿಮಾ ನೀವು ಮಾಡಿದ್ರು ಎಷ್ಟು ಐಕಾನಿಕ್ ಥಿಂಗ್ಸ್ ಇದೆ ನೋಡಿ ಸರ್. ಈಗ ಆಗೊಂಬೆ ಅಂದ್ರೆ ನಮಗೆ ಆಗೊಂಬೆ ಆ ಹಾಡು ಅಲ್ಲಿ ಬರುವಂತದ್ದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಅಲ್ಲಿ ತಗೋ. ಆಮೇಲೆ ಇದು ಬಾಳುವಂತವು. ಯಪ್ಪ ಫಸ್ಟ್ ಬರೋ ನಾಟಕದ ಹೆಂಗಿದೆ ಅವರ ಹಳೇ ಕಾಲದ್ದು ಒಂದು, ಅದು ಸೂಪರ್. ಇವರು ಅದನ್ನ ನನ್ ತುಂಬಾ ಇಷ್ಟ ಆಗಿದೆ. ಅದನ್ನ ಅವ್ರಿಗೆ ಅದು ಬಹಳ ಇಷ್ಟ. ಕಂದ ಪದ್ಯಗಳು ಆಡೋದಿಲ್ಲ, ಕೂತ್ರೆ ನಿಂತ್ರೆ ಸುಮ್ಮನೆ ಮನೇಲಿ ಓಡಾಡಿದ್ರೆ ಅದನ್ನ ಹಾಡ್ತಾ ಇರೋದು. ಇಷ್ಟೊಂದು ಹಾಡ್ತಾರಲ್ಲ ಅಂತ ನನಗೆ ಏನಿದು ಅಂತ ಸಲ ಕೇಳಿದೆ, ಏನಿದು ಅಂತ. ನಮ್ಮ ಅಪ್ಪಾಜಿಯವರ ಬಾಯಲ್ಲಿ ಕೇಳಬೇಕು, ಹೆಂಗೆ ಹಾಡ್ತಾರೆ ಅಂದರೆ ಬಾ ಅಂತ ಅಂದಿರು. ನೀವೇ ಎಷ್ಟು ಚೆನ್ನಾಗಿ ಆಡ್ತೀರಲ್ಲ ಅಂದರೆ ಆದಷ್ಟು ಇಲ್ಲ ನಾನು ಅಂತ. ಅವರ ಅಪ್ಪನ ಬಗ್ಗೆ ಭಾಳ ಗೌರವ. ಅಪ್ಪ ಆಡ್ತಾ ಇದ್ರಂತೆ, ಅದನ್ನು ಹಾಡ್ತಾ ಇರಬೇಕು ಅಂತ. ನಾಳೆ ಇದನ್ನು ಬಳಸ್ಕೊಳ್ಳ ಅಂದೆ. ಥ್ರಿಲ್ ಆಗ್ಬಿಟ್ರು ಅವರು. ಅದೇ ನಂಗೆ ಖುಷಿಯಾಗಿದೆ ಹೇಳಿದ್ದು, ಅದೇ ನಾನು ಬಳಸ್ಕೊಂಡ್ರು ಅವರು. ಹೆಂಗೆ ಅಂದರು. ಅಲ್ಲ ನಾಳೆ ಹೇಳ್ತೀನಿ.
ಏನೋ ನನಗೆ ಇದ್ದಕ್ಕಿದ್ದಾಗೆ ಕಥೆಯಲ್ಲಿ ಎಲ್ಲ ಫಾರ್ಮೆಟ್ ಇತ್ತು, ಆ ಸೀನ್ ಇರಲಿಲ್ಲ, ಅಂದರೆ ಇದಿರಲಿಲ್ಲ. ಆಮೇಲೆ ಅದನ್ನು ಫಾರ್ಮ್ ಮಾಡ್ಕೊಂಡು ಹೇಳಿದ್ರೆ ಚೆನ್ನಾಗಿದೆ, ಕೊನೆಗೂ ಬಳಸ್ಬಿಟ್ರಲ್ಲ ನೀವು ಅಂತ. ಯಾಕಂದರೆ ಅಷ್ಟು ಆಮೇಲೆ ಇವರು ರಂಗಕರ್ಮಿಗಳ, ಇವರಿಗೆ ರಂಗದಿಂದಲೇ ನಂಟು ಎಲ್ಲ ಬಂದಿರೋದು. ಅದು ಚೆನ್ನಾಗಿ ಅಳವಡಿಸ್ಕೊಂಡ್ರು, ಭಾಳ ಖುಷಿ ಆಯ್ತು. ಆಫು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬರ್ಕಣ ಅಂತ ಒಂದು ಜಾಗ, ಅದರಲ್ಲಿ ಸನ್ಸೆಟ್ ಆಗೋದನ್ನು ತಾರಸು ಬರೆದಿದ್ದಾರೆ. ಸುಮಾರು 12 ಪೇಜಿನ ಇದಿದೆ ಎಕ್ಸ್ಪ್ಲನೇಷನ್. ಆ ಬರ್ಕಣ ಇದೆ. ಆ ಬರ್ಕಣ ಜಾಗಕ್ಕೆ ಹೋಗೋಕ್ಕಾಗಲ್ಲ, 4 ಕಿಲೋಮೀಟ್ರು ದಾರಿನೇ ಇಲ್ಲ. ನಾನು ವಿಕ್ರಮ್ ಶ್ರೀನಿವಾಸ್ ಅವ್ರು ಕೇಳಿದೆ, ಸರ್ ಅಲ್ಲಿಗೆ ಹೋಗಬೇಕು, ಅಲ್ಲೇ ಮಾಡಬೇಕು ಬರ್ಕಣದಲ್ಲಿ, ಅಲ್ಲೇ ಅವಳು ಇದು ಅಟ್ಟಣಿಗೆ, ಅದ್ರ ಮೇಲೆ ಅಲ್ಲಿಂದ ಬೀಳೋದು ಅವರು. ಆಗುಂಬೆ ಅಲ್ಲ, ಆಗುಂಬೆಯಿಂದ ಒಳಗೆ ಅದು ಬರ್ಕಣ ಅಂತ. ಭಾರತನವ್ರು ಅವತ್ತು ರಾತ್ರಿ ಎಲ್ಲ ಬೆಂಡು ನನಗೆ ಇಂಪಾಸಿಬಲ್ ಹಾಗೆ ಅಂತ. ಆಚೆ ಬಂದರೆ ವಿಕ್ರಮ್ ಶ್ರೀನಿವಾಸು ಆ ಜಾಗ ತೋರಿಸೋದು ಯಾರು ನನಗೆ, ನಮ್ಮವನೊಬ್ಬಿದ್ದಾನೆ ಕರ್ಕೊಂಡೋಗಿ ಹಿಂದೆ, ನಾನು ಮಾಡ್ಕೊಡ್ತೀನಿ, ನೀವೇನು ಮಾತಾಡಬೇಡಿ ಸುಮ್ಮನಿರಿ ಅಂದರು. ನಾವು ಬೇರೆ ಏನೋ ಶೂಟ್ ಮಾಡ್ತಾ ಇದ್ವಿ, ಬೇರೆ ನೆಕ್ಸ್ಟ್ ಡೇ 4 ಕಿಲೋಮೀಟ್ರ್ ರಸ್ತೆ ಮಾಡಿಸಿದ್ರು. ಹೌದಾ? ಬರ್ಕಣಕ್ಕೆ ಅಣ್ಣ ಹೇಳಿದ್ರು ಅದಕ್ಕೆ, ಎಲ್ಲಿ ಅವ್ನಿಗೆ ಏನು ಕೇಳ್ತಾರೆ ಅದನ್ನು ಕೊಡಬೇಕು, ಏನು ಮಾಡ್ತಾನೆ ಮಾಡಬೇಕು ಅಷ್ಟೇ, ಸುಮ್ಮನೆ ಅಲ್ಲೇ ಮಾಡ್ಬೇಕು, ಅಲ್ಲಿ ಮಾಡೋಣ ಅಷ್ಟೇ. 4 ಕಿಲೋಮೀಟ್ರ್ ರೋಡ್ ಮಾಡಿಕೊಂಡು ಒಂದು ಲಾಸ್ಟ್ 3 ದಿನ ಲೈನಿನ ಪಲ್ಲವಿ ಒಂದು ಕೊಲಾಪ್ಸ್ ಆಗೋದು, ಉಳಿದಿದ್ದೆಲ್ಲ ಬೇರೆ ಕಡೆ ಮಾಡ್ತಾರೆ, ಬಟ್ ಆ ಕೊಲಾಪ್ಸ್ ಆಗೋದು ಅಷ್ಟೇ. ಸರ್, ನಮ್ಮ ಚಿಕ್ಕ ವಯಸ್ಸಲ್ಲಿ ಅಲ್ಲೋಗಿ ನಿಂತ್ಕೊಂಡು ನಾವು ಟೀ ಕುಡಿಬೇಕು, ಮೂರ್ತಿ ಬಿದೋಗ್ಬಿಡ್ತಾರೆ ಅಂತಂದ್ಬಿಟ್ಟು ನಾವು ಎಷ್ಟು ಭಯದಲ್ಲಿ, ನಮ್ಗಳಿಗೆ ಫಿಯರ್ ಹೆಂಗಿತ್ತು ಅಂದ್ರೆ ಆ ಹಾಡು ಮತ್ತು ಆ ಸಿನಿಮಾ, ಮೈ ಗಾಡ್. ಹ್ಯಾಟ್ಸ್ ಆಫ್. ನಾನು ಆ ದೃಷ್ಟಿಲೇ ನೀವು ಸೆಗ್ಮೆಂಟ್ ವೈಸ್ ಹೇಳ್ತಾ ಇದ್ರಲ್ಲ, ಅಣ್ಣನ ಇಂಥದ್ದೇ ಜಾಗಕ್ಕೆ ಅಂತ ಹೇಳೋಕ್ಕಾಗಲ್ಲ. ಅವರಿಷ್ಟಕ್ಕೆ ನೀವು ಯಾವುದೇ ಜಾಗ ತೋರಿಸ್ರಿ, ಅದು ಪಾತ್ರದಲ್ಲೇ ಆಗಲಿ ಅಥವಾ ಪಾತ್ರವನ್ನು ಮೀರಿದಂಥ ಒಂದು ವ್ಯಕ್ತಿಯಲ್ಲೇ ಆಗಲಿ, ಆ ವ್ಯಕ್ತಿಯನ್ನು ಮೀರಿದಂಥ ವ್ಯಕ್ತಿತ್ವಕ್ಕೆ ಆಗಲಿ, ನೀವು ಎಲ್ಲೇ ತೋರಿಸಿ ಅಲ್ಲಿ ಅವರು ನಿಲ್ಲಬಲ್ಲರು, ಆರಾಮಾಗಿ ನಿಲ್ಲಬಲ್ಲರು. ಅದಕ್ಕೇನು ಇದಿಲ್ಲ. ಅವರು ಭಾಳ ನಿಗರ್ವಿಯಾಗಿ ಹಿಂದೆ ತರುತ್ತಾ ನಾನು ಅಲ್ವೇ ಅಲ್ಲಪ್ಪ ಅಂತ ಹೇಳ್ತಾ ಇದ್ರು ಕೂಡ, ಅವರು ಮಾತ್ರ ಆರಾಮವಾಗಿ ಅದನ್ನು, ಆ ಕೆಲಸವನ್ನು ಅಥವಾ ಆ ಪಾತ್ರವನ್ನು ಅಥವಾ ಆ ಸನ್ನಿವೇಶವನ್ನು ಅವ್ರು ತಮ್ಮದಾಗಿಸ್ಕೋತಾ ಇದ್ರು. ಅದು ಬೇರೆ ಯಾರಿಗೂ ಬರಲ್ಲ, ಚಾನ್ಸೇ ಇಲ್ಲ. ನನಗೆ ಆ ಥರ ಒಂದು ಅನ್ಬಿಲೀವಬಲ್ ಕ್ಯಾರೆಕ್ಟರ್ ಅಂದರೆ 2. ಒಂದು ಮಹಿಷಾಸುರನ ಪಾತ್ರ ಮಾಡಿದ್ದು, ಇನ್ನೊಂದು ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ, ಇಟ್ ಇಸ್ ಜಸ್ಟ್ ಅನ್ಬಿಲೀವಬಲ್. ಅದನ್ನು ಒಬ್ಬ ನಾವೇನೋ ನಾನು ಆ್ಯಕ್ಟರ್ ಅಂತ ನಾನು ಹೇಳ್ಕೋಬೋದು, ಯಾಕಂದರೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ. ಬಿಟ್ಟರೆ ನಿಜವಾದ ನಟನೆ, ನಿಜವಾದ ಕಲೆ, ನಿಜವಾದ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಡೋದು ಅಂತ ನಾವೇನು ಹೇಳ್ತೀವಲ್ಲ, ಈ ಪರಕಾಯ ಪ್ರವೇಶ ಅನ್ನೋ ಪದ ಎಲ್ಲ ನಾವು ಉಪಯೋಗಿಸ್ತೀವಲ್ಲ ದೊಡ್ಡದಾಗಿ, ಅದನ್ನೆಲ್ಲ ನೋಡಿರೋ ನಿದರ್ಶನ ಅಂದರೆ ಒಂದು ಭಕ್ತ ಪ್ರಹ್ಲಾದ. ಅಂದರೆ ಆ ಕಾಸ್ಟ್ಯೂಮ್ ತೆಗೆದು ಬಂದು ನಿಂತ ಮೇಲೆ ಹಿಂಗೆ ಕೂತ್ಕೊಳ್ಳೋರು ದೊಡ್ಡ ಮಾಮ, ಹಿಂಗೆ ನಮಸ್ಕಾರ ಮಾಡೋರು. ಕಾಸ್ಟ್ಯೂಮ್ ಹಾಕೊಂಡ್ರೆ ಅದೇನೋ ಹೌ ಡಿಡ್ ದ್ಯಾಟ್ ಮ್ಯಾಗ್ನಿಫೈ, ಆ ನಿಂತ್ಕೊಳ್ಳೋದು, ಆ ಕಚ್ಚೆ ಕಟ್ಕೊಂಡಿರೋದು, ಆ ಎದೆ, ಆ ತೋಳು, ಆ ಕತ್ತು, ಆ ಉಬ್ಬು, ಗದೆ ನೆತ್ತಿ ಇಟ್ಕೊಳ್ಳೋದೆ, ಏನಂದ್ರೆ ವಾಯ್ಸು ಅದು ಅಂದ್ರೆ DTS ಹಾಕೊಂಡು ಎದೆಗೆ ಹೊಡೆದಂಗಿದೆ ಆ ವಾಯ್ಸು. ಸೊ ಮೆನಿ ಅನ್ಬಿಲೀವಬಲ್ ಥಿಂಗ್ಸ್. ಅಂದರೆ ಅಂಕಲ್ ಹೇಳ್ದಂಗೆ ಒಬ್ಬರು ವ್ಯಕ್ತಿ, ಒಬ್ಬರು ವ್ಯಕ್ತಿ ಅದನ್ನು ಮಾಡಿದ್ದು, ಅದನ್ನು ಮೀರಿ ಬೆಳೆದಂಥ ಅವ್ರ ವ್ಯಕ್ತಿತ್ವ, ಅದನ್ನು ನಾವೆಲ್ಲ ಆರಾಧಿಸ್ತೀವಿ, ನಾವು ಇಷ್ಟಪಡ್ತೀವಿ, ನಾವು ಪ್ರೀತಿಸ್ತೀವಿ. ಅಷ್ಟಾದರೂ ಕೂಡ ಇದು ಯಾವುದು ನಂದಲ್ಲ. ಐ ಥಿಂಕ್ ಅದಕ್ಕೆ ಕಾಂಟ್ರಾಸ್ಟ್ಗೆ ಒಂದು ಭಕ್ತ ಪ್ರಹ್ಲಾದ, ಅದಕ್ಕೆ ಕಾಂಟ್ರಾಸ್ಟ್ ನನಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಈ ಪವಡಿಸು ಪರಮಾತ್ಮ ಸಾಂಗ್ ಅಲ್ಲಿ ಅದು ಲಿಟ್ರಲಿ ಒಂಥರ ನನ್ಗೆ ಅದೇನೋ ಗೊತ್ತಿಲ್ಲ, ಈಗಲೂ ಆ ಸಾಂಗ್ ನೋಡಿದ್ರೆ ಐ ಬಿಕಮ್ ಎಮೋಷನಲ್. ಒಂಥರ ಅವ್ರು ಮಲ್ಕೊಂಡು ಅವ್ರು ಮಧ್ಯದಲ್ಲಿ ಆ ಸಾಂಗ್ ಒಂದ್ ಕಡೆ ಪಾಸ್ ಆಗತ್ತಲ್ಲ, ಅವಾಗ ಯಾಕೆ ನಿಂತೋಯ್ತು ಅಂತ ಹಿಂಗ್ ಕಣ್ ಬಿಟ್ಟು ನೋಡ್ತಾರಲ್ಲ, ನಿಜವಾಗ್ಲೂ ಲಿಟ್ರಲಿ ದೇವ್ರೇ ಪ್ರತ್ಯಕ್ಷ. ನಮಗೆಲ್ಲ ದೇವ್ರು ಅಂದ್ರೆ ಅವರೇ, ಶ್ರೀನಿವಾಸ, ವೆಂಕಟೇಶ್ವರ ಅಂದ್ರೆ ದೊಡ್ಡ ಮಾಮನೇ ನಮಗ್ ಗೊತ್ತಿರೋದು. ನನಗೆ ರಾಘವೇಂದ್ರ ಸ್ವಾಮಿಗಳ ಮುಖ ಅಂತ ಗೊತ್ತಿರೋದೇ ನನಗೆ ಕುಮಾರ್. ಅದೇ ತಲೆಯಲ್ಲಿ ಇನ್ನೂ ನಮ್ಗೆ ಚಿಕ್ಕ ವಯಸ್ಸಿಂದ ಆ ತರ ಇದ್ರೆ ಆ ತರ ರೋಲ್ ಮಾಡಿದವ್ರು ಇಲ್ಲಿ ಭಕ್ತ ಪ್ರಹ್ಲಾದ ಅಲ್ವಾ? ಅದೊಂದೇ ಸಿನಿಮಾ ಅನ್ಸುತ್ತೆ ಅವರು ನೆಗೆಟಿವ್ ರೋಲ್ ಅಲ್ಲಿ ಮಾಡಿದ್ದಾರೆ ಸರ್. ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ ಅದನ್ನ. ಅಂದ್ರೆ ಮಹಿಷಾಸುರ ನಮಗೆ ಏನು ರಾಕ್ಷಸ ಅಂದ್ರೆ ಚಂದಮಾಮದಲ್ಲಿ ಏನ್ ನೋಡಿದ್ವಿ, ದೊಡ್ಡ ಹೊಟ್ಟೆ, ಕರ್ರ ಒಂದ್ ಮುಖ ಹಾಕ್ಬಿಟ್ಟು ಕೋರೆಯಲ್ಲೆಲ್ಲ ಇರೋ ರಾಕ್ಷಸರನ್ನೇ ನೋಡಿದ್ ನಾವು ಚಂದಮಾಮಗದಲ್ಲಿ. ಇಲ್ಲೊಬ್ಬ ಸುಂದರವಾದ ರಾಕ್ಷಸ ಕಾಣಕ್ ಸಿಗ್ತಾನೆ ನಮ್ಗೆ. ಅಲ್ಲಿ ವಿಕೃತವಾದ ಕೋರೆ ಹಲ್ಲು ಇದ್ದಿದ್ ಮನುಷ್ಯನ್ ಬಿಟ್ಟು
ಅವ್ರು ಕೈಯೋದು ಅಂದ್ರೆ ಖುಷಿ ಆಗುತ್ತೆ ನಿಮ್ಗೆ, ಹಂಗ್ ಮುಗಿಯಪ್ಪ ಅವ್ರಿಗೆ ಅಂತ. ಅಂದ್ರೆ ಅಲ್ಲ, ಅವ್ರು ಈಗೆಲ್ಲ- ಏನ್ ಮಾಡಿದ್ರು ಸರಿ ಅನ್ನೋ ತರ. ಆಮೇಲೆ ಒಂದೇ ಒಂದು ನೋಡಿ ಇವರು ಹೇಳ್ದಂಗೆ ಯಾಕೆ ಇಷ್ಟ ಆಗುತ್ತೆ ನೋಡಿ, ನಾನು ಎಲ್ಲಾ ಭಾಷೆದು ನೋಡಿದೆ. ಅದಾದ್ಮೇಲೆ ರಾಜ್ಕುಮಾರ್ ಹೆಂಗ್ ಚೇಂಜ್ ಅಂತ ನೋಡ್ಬೇಕು ಅಂತ. ಯಾಕೆ ಅವ್ರು ಗ್ರೇಟ್ ಆಗ್ತಾರೆ ಅನ್ನೋದಕ್ಕೆ, ಯಾರೋ ಈ ತೆಲುಗಲ್ಲಿ ಅವಾಗ ಯಾರೋ ಒಬ್ರು ತೆಲುಗು ತುಂಬಾ ಫೇಮಸ್ ಅವ್ರು ಮಾಡಿದ್ರಿಂದ ಎಲ್ಲ ನೋಡ್ಕೊಂಡೆ. ಅಲ್ಲೆಲ್ಲ ಹಿಂಗೆ ಕಂಬ ಹೊಡಿತಾರೆ ಬಂತು ಅಂತ ಜಗಳ ಆಗುತ್ತೆ. ರಾಜ್ಕುಮಾರ್ ಕಂಬ ಹೊಡಿತಾರೆ, ಇದು ನೋಡಿ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೋಡೋದು. ಕಂಬ ಹೊಡಿತಾರಲ್ಲ ಅಲ್ಲಿವರೆಗೂ ಅವ್ರಿಗೆ ಇದ್ರಲ್ಲಿ ಇರ್ತಾರೆ ಅಹಂಕಾರದಲ್ಲಿ, ಎಸ್ ಅಂತ. ಆಮೇಲೆ ನನಗೆ ಯಾರಿಂದನೂ ಮರಣ ಬರಬಾರ್ದು ಅಂತ ತೊಗೊಂಡಿಲ್ಲ. ಹೊಡೆದಾಗ ಹಿಂಗೆ ಬಂದಾಗ ಅರ್ಧ ಸಿಂಹ ಅರ್ಧ ಇದಿರೋ ಮುಖ ಇದು ಕಾಣುತ್ತೆ ಬಾಡಿ. ಅಲ್ಲಿವರೆಗೂ ಹಿಂಗಿದ್ದವರು ಆ ಕಣ್ಣು ನೋಡಿ ಒಂದು ಸಲ ಭಯ ಆಗುತ್ತೆ ಅವ್ರಿಗೆ, ಇದೇನಿದು ಅಂತ ಹಿಂಗೆ ಭಯ ಆದ್ರೆ ಮತ್ತೆ ಹೆಚ್ಚಿಬಿಡ್ತಾರೆ. ಅಂತ ಹೇಳ್ಬಿಟ್ಟು ನಿನ್ನ ಮಾಯಾಜಾಲ ನಡೆಯೋದಿಲ್ಲ ಅಂತ ಬರ್ತಾರೆ. ಬಟ್ ಆ ಒಂದು ಭಯ ಇದೆಯಲ್ಲ ಮುಖದಲ್ಲಿ, ಒಂದು ಸಲ ಹಿಂಗೆ ಅನಿಸುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಅದು ಯಾರು ಮಾಡೇ ಇಲ್ಲ. ಅದ್ರ ಮಧ್ಯ ಮಾಡಿರೋದಿದೆಯಲ್ಲ. ಆಮೇಲೆ ನೋಡಿ ಹಂಗೆ ಎತ್ಕೊಂಡಿದ್ದು ಮಗನ್ ಎತ್ಕೊಳ್ಳೋದಿದೆ, ಅದನ್ನ ನನ್ನ ಮುಂದೆನೆ ಕರ್ಕೊಂಡ್ಬಿಟ್ಟಿಲ್ಲ. ವೈಕುಂಠವನ್ನೇ ಗಲಭರಿಸಿದ್ರು ಸಿಗದ ನನ್ನ ವೈರಿ ಅನ್ನೊಂದು ಒಂದೇ ಸರಿ ಹಿಂಗೆ ಎತ್ಕೋತಾರೆ ಒಂದ್ ಕೈಲಿ. ಅವೆಲ್ಲ ಈಸಿ ಅಲ್ಲ ಆ ಏಜ್ ಅಲ್ಲಿ. ನನಗೆ ಅಪ್ಪುವರ ಮನಸ್ಥಿತಿ ಯೋಚನೆ ಅವರು ಸೇಫು ಮಾಡಲ್ಲ ಅಂದ್ಕೋತೀನಿ. ಎದುರ್ಕೊಂಡ್ಬಿಟ್ಟಿದ್ರಂತೆ. ಎದುರ್ಕೊಂಡ್ಬಿಟ್ಟು ನಾನು ಹೋಗಲ್ಲ ಅಪ್ಪಾಜಿ ಹತ್ರ ನಾನು ಹೋಗಲ್ಲ. ಹೊನ್ನೊಳ್ಳಿ ಕೃಷ್ಣ ಅವ್ರನ್ನ ತಮಾಷೆ ಮಾಡಿ ಪೂಸಿ ಹೊಡೆದು ಕರ್ಕೊಂಡು ಹೋಗಿದ್ದು ಇದೊಂದು. ಆಮೇಲೆ ಅಂಕಲ್ ನಿಮ್ಗೆ ಇದು ಗೊತ್ತಿರ್ಬೇಕು ಅಂಕಲ್, ಯಾವುದು ಸತ್ಯ ಹರಿಶ್ಚಂದ್ರ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ NTR ಅವ್ರೊಂದು ಕಡೆ ಶೂಟಿಂಗ್ ಅಂತೆ, ಇವ್ರದೊಂದು ಫ್ಲೋರಲ್ ಅಲ್ಲ ಶೂಟಿಂಗ್. ಅಲ್ಲೇ ಒಬ್ರಾದ್ಮೇಲೆ ಒಬ್ರು ಸೆಟ್ ಒಂದೇ. ಸೊ ಫಸ್ಟು ತೆಲುಗುಗೆ ಪ್ರಾಮುಖ್ಯತೆ ಕೊಡ್ತಿದ್ರಂತೆ, ಅವ್ರು ಶೂಟ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ನಮಗೆ ಅಂತ. ಆಮೇಲೆ ಅವ್ರು ಯಾರನ್ನ ಒಳಗೆ ಕರೆದು, ಇಲ್ಲ ಫಸ್ಟು ರಾಜ್ಕುಮಾರ್ ಅವ್ರನ್ನ ಮಾಡಕ್ಕೆ ಹೇಳಿ, ಅವ್ರೇನು ಮಾಡ್ತಾರೆ ನೋಡ್ಕೊಂಡು ಆಮೇಲೆ ನಾನು ಬಂದು ಮಾಡ್ತೀನಿ. ಅಲ್ಲ ರೀಶೂಟ್ ಮಾಡ್ತಿದ್ದಾರೆ. ಓ ಇದು ಯಾಕೋ ನಾವು ಮಾಡಿದ್ ಕಮ್ಮಿ ಆಯ್ತು ಅಂತ ಅನ್ಸ್ಬಿಟ್ಟು ಅವರು ಅದನ್ನ ಇನ್ನೊಂದ್ಸಲ ಮಾಡೋಣ ಅಂತ ಬಂದು ಮಾಡ್ಸಿದ್ದಾರೆ. ಯಾಕಂದ್ರೆ ಅವಾಗ ನೋಡ್ಬಿಟ್ಟು ಹೋದ್ರು, ಓ ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸಿದೆ, ಅದನ್ನು ಮತ್ತೆ ಮಾಡಿಸಿದ್ದಾರೆ. ಬಟ್ ಅವರೆಲ್ಲ ತುಂಬಾ ಚೆನ್ನಾಗಿದ್ರು, ಒಬ್ರಿಗೊಬ್ರು ಹೆಲ್ದಿ ಕಾಂಪಿಟೇಷನ್ ಮಾತ್ರ ಅಲ್ಲ, ಮಿತ್ರರವರು. ಒಳ್ಳೆ ಹೇಳಕ್ ಬಂದ್ರೆ ನೀವೇನೋ ಹೇಳಕ್ ಇಲ್ಲ. ಈಗ 6 ಪ್ಯಾಕ್ ಅದು ಇದು ಅಂತೆಲ್ಲ ಇದ್ ಮಾಡ್ತಾರೆ. ಅವ್ರು ಯಾವ ಕಾಲದಿಂದ ಹೆಂಗೆ ಮೇಂಟೈನ್ ಮಾಡಿದ್ದಾರೆ. ಸಿಕ್ಸಲ್ಲ ಅದು ಆಲ್ ಪ್ಯಾಕ್. ಕರೆಕ್ಟ್. ಪ್ಯಾಕೇಜ್ ಎಲ್ಲವೂ ಹೌದು, ಪವರ್ ಪ್ಯಾಕ್. ಶರೀರ ಇದೆ, ಶರೀರವೇ ಇಲ್ಲ. ಕರೆಕ್ಟ್. ಆಮೇಲೆ ಕೆಲವು ಸಲ 6 ಪ್ಯಾಕ್ ನೋಡಿದ್ರೆ ಅಸಹ್ಯ ಆಗುತ್ತೆ. ಅವ್ರದ್ದು ಎಷ್ಟು ಹಿತವಾದ ಬೈ ಕಟ್ ನೋಡಿ, 32 ಇಂಚು ವೇಸ್ಟ್, 30 ವರ್ಷ ಮೇಂಟೈನ್ ಮಾಡಿದ್ದಾರೆ. ಕಾಮನಬಿಲ್ಲು ಸಿನಿಮಾದಲ್ಲಿ ಹೇಗೆ ತೋರಿಸ್ಬಿಡ್ತಾರಲ್ಲ ಅವ್ರು ವಾಕಿಂಗ್ ಸ್ಟೈಲ್ ಇಂದ ಹಿಡಿದು ಎಲ್ಲ ಚೇಂಜ್ ಆಗೋಗೋದು ಅಲ್ವಾ. ಅದಾಗ ನಾನು ಫೋಟೋ ತೆಗಿಬೇಕು ಅಂತ ಪಾರ್ವತಮ್ಮರು ಹೇಳಿದ್ರು. ಸಾಂಗ್ಸ್ಗೆ ಇದಕ್ಕೆ ಚೆನ್ನಾಗಿರೋ ಡ್ರೆಸ್ಸು ಬಂದು ತೆಗಿ, ನಮ್ಮ ಪೋಸ್ಟ್ಗೆಲ್ಲ ಬೇಕು ಅಂತ. ಅಮ್ಮ ಈಗ ತಾನೇ ಮದುವೆ ಆಗಿದ್ದೀನಿ, ಒಂದು ತಿಂಗಳು ಆಗಿಲ್ಲ ಅಂತ. ಒಬ್ಬನೇ ಬರೋಕೆ ಹೇಳಿದ್ ನಾನು, ನಿಮ್ಮ ಮಿಸಸ್ ಅವ್ರ ಪಕ್ಕದಲ್ಲೇ ಒಳ್ಳೆ ರೂಮ್ ನಿನ್ಗೆ ಹಾಕ್ಕೊಡ್ತೀನಿ ಅಂತ. ಓಕೆ ಅಂತ ಬಂದೆ. ಅದಾದ್ಮೇಲೆ ಹೋಗಿ ಕೂತ್ಕೊಳ್ಳೋದು ಶೂಟಿಂಗ್ಗೆ, ಫೋಟೋ ತೆಗಿಗೆ ಸಾಕು. ನಾಗಬಣ್ಣವ್ರೆ ನಮ್ದು ಆ್ಯಕ್ಟಿಂಗ್ ಅಲ್ಲಿ ಒರಿಜಿನಲ್ ಜೋಡಿ ಕೂತೆ ಅವ್ರು ತೆಗೀರಿ ಅಂತ ಹಿಂಗೆ ಸುಮ್ಮನೆ ತಮಾಷೆ ಮಾಡೋದು ನಮಗೆ. ಈಗ ಒಂದು ವಾಕ್ ಹೋಗಿ ಬನ್ನಿ ಪ್ರವೀಣ್, ಕೈ ಹಿಡ್ಕೊಂಡು ಹೋಗ್ಬೇಕು, ನಾನು ಇಲ್ಲಿಂದ ನೋಡ್ಬೇಕು ನಿಮ್ಮನ್ನ, ಕೈ ಹಿಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನಾನು ಫೋಟೋ ಕೊಡಲ್ಲ. ಒಯ್ಯೋ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಕೈ ಹಿಡ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗೋದು, ನಾಚ್ಕೊಂಡು ಹೋಗೋದು. ನಮ್ಗೊಂಥರ ಎಲ್ಲರೆದುರಿಗೆ ಅಲ್ಲ, ನಮ್ಗೆ ಒಳ್ಳೆ. ಅವ್ರದ್ದು ಬೇರೆ, ನೀವು ತಲೆ ಯಾಕೆ ತೆಗಿಸ್ತೀರಾ ಅನ್ನೋರು, ಅವ್ರು ತೆಗಿಸ್ಬೇಕು ಅಂತ. ಆಮೇಲೆ ಆಯ್ತು ಅಂತ ಕೈ ಹಿಡ್ಕೊಂಡು ಹೋಗೋದು, ಇದು ಅದೆಲ್ಲ ಮಾಡಿ ಆಮೇಲೆ ಕೊನೆ ನೋಡಿ ಫೋಟೋ. ಆಮೇಲೆ ಅವರಿಬ್ಬರು ಅಮ್ಮನೂ ಇವರು ಕೂತಿರೋ ಫೋಟೋ ತೆಗೆದಿದ್ದಾರೆ. ಅವ್ರ ಫೋಟೋ ತೆಗೆದ 1 ನಿಮಿಷ ಕ್ಯಾಮ್ರಾ ಕೊಡಿ ಅಂತ. ಯಾಕೆ ಸರ್ ಅಂತ ಕೊಟ್ಟೆ. ನೆಗೆಟಿವ್ ಅಲ್ಲ, ನಮ್ಗೇನು ನೋಡೋದು ಇಲ್ಲ, ಕೂತ್ಕೊಳ್ಳಿ ಅಂತ. ಆ ಚೇರ್ ತೆಗಿಯಕ್ಕೆ ಹೇಳ್ತಾ ಇದ್ರು ಅಮ್ಮ, ಇದು ಶೂಟ್ 1 ನಿಮಿಷ ಇದೆ ಅಂತ, ಕ್ಯಾಮ್ರಾ ಕೊಡಿ, ನೀವು ಇವ್ರು ಕೂತ್ಕೊಳ್ಳಿ ಅಂತ. ಅವ್ರು ಕೂತಿರೋ ಜಾಗ ಕೊಟ್ಬಿಟ್ಟು ಅವ್ರು ನೀಟಾಗಿ ಇಟ್ಕೊಂಡ ಕ್ಯಾಮ್ರಾದು ನೀಟಾಗಿ ಟಕ್ ಅಂತ ಫೋಟೋ. ಅದೆಲ್ಲ ಇದೆ ನಂತರ ಆಸ್ತಿ ತರ ಇದೆ. ತೆಗೆದ್ಮೇಲೆ ಫುಲ್ ಎಲ್ಲ ಪ್ರಿಂಟ್ ಆದ್ಮೇಲೆ ನನಗೆ ತೋರಿಸಿ ಅಂತಂದ್ರು. ನೀವೇ ನೋಡ್ಕೊಂಡು ಕೂತ್ಕೋಬಿಡಿ. ಆಯ್ತು ಸರ್, ಪ್ರಿಂಟ್ ಆದ್ಮೇಲೆ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ. ನೋಡಿ ಸರ್, ನೀವು ತೆಗೆದಿದ್ದ ಫೋಟೋ ನಮ್ಮಿಬ್ಬರದು ಫ್ರೇಮಿಂಗ್ ಎಲ್ಲ ಪರವಾಗಿಲ್ಲ ಅಲ್ವಾ. ನಾನು ಯಾವತ್ತಿಂದಲೋ ತೆಗಿತಾ ಇದ್ದೀನಿ ಫೋಟೋ. ನನ್ನ ತಂಗಿದು ಒಂದು ತೆಗೆದಿದ್ದೆ ಅಂತ, ಯಾವ್ದು ಇದು ಕ್ಯಾಮ್ರಾ, ಅವಾಗ ತೆಗೆದಿದ್ದೆ, ಈಗಲೂ ಇಟ್ಕೊಂಡಿದ್ದೀನಿ. ನಾನು ತೆಗೆದಿದ್ದೀನಿ ಫೋಟೋಸ್ ಎಲ್ಲ ಅಂತ. ಕ್ಯಾಮ್ರಾ ಇದಿತ್ತು ಅವ್ರಿಗೆ ಸೆನ್ಸ್ ಅದು. ಆಮೇಲೆ ಯಾವಾಗಲೂ ಏನಾದ್ರು ಸ್ವಲ್ಪ ಒಳ್ಳೆ ಶಾರ್ಟ್ ಅಂದ್ರೆ ಹಿಂಗೆ ಬಂದು ಆ ಕ್ಯಾಮ್ರಾದಲ್ಲಿ ಹಿಂಗೆ ನೋಡೋದು. ಸೊ ಮೊದಲನೇದು ಡಾಕ್ಟರ್ ರಾಜ್ಕುಮಾರ್ ಇನ್ ಮೈಥಾಲಜಿಕಲ್ ಆರ್ ಹಿಸ್ಟಾರಿಕಲ್ ರೋಲ್ಸ್. ಎವ್ರಿಥಿಂಗ್. ಅಲ್ಲ ಅದ್ರಲ್ಲಿ ಪಿಕ್ ಮಾಡೋಂತ ಇಲ್ಲ, ಹಾರ್ಟ್ ಬೇಕಾ ಕಿಡ್ನಿ ಬೇಕಂದ್ರೆ ಅದ್ರಲ್ಲಿ ಪಿಕ್ ಮಾಡೋ ಸಿನಿಮಾ ಯಾವ್ದು ಅಂತ ಯಾವ್ದು ಪಿಕ್ ಮಾಡ್ತೀರಾ? ಹಂಗೆ ಅದ್ರಲ್ಲಿ ಪ್ಲೇ ಮಾಡಿದ್ದು ಎಲ್ಲವೂ ಚೆನ್ನಾಗಿದೆ ನೋಡಿ. ಯಾವ್ದು ಬೇಡ ಅಂತೀರಿ ನೀವು ಹಿಸ್ಟಾರಿಕಲ್ ಅಲ್ಲಿ? ನನಗೆ ಬಹಳ ಇಷ್ಟ ಆಗೋದು ರಣಧೀರ ಕಂಠೀರವ. ಸೂಪರ್. ಯಾಕೆ ಅಂತ ಹೇಳ್ತೀನಿ. ನೀವು ಅಲ್ಲಿ ಸುಮಾರು ಒಂದು 9 ರಸಗಳನ್ನು
ಈಗ ಶೇಡ್ಸ್ ಅಂತ ಕೇಳ್ತಾರೆ ಈಗ Nine Actor Shades. Nine Shades. Yeah. ಅಲ್ಲಿ ಎಲ್ಲ ಇವುಗಳನ್ನು ಅವರು ಪಾತ್ರವಹಿಸಿದ್ದಾರೆ. ಅವರ ಆ್ಯಕ್ಟಿಂಗ್ ಅವೆಲ್ಲವನ್ನು ಕಾಣಿಸ್ಬೋದು. ಇವ್ರದ್ದಾದ್ಮೇಲೆ ಆ ಶೇಡ್ಸ್ ಎಲ್ಲ ಬಂದಿದ್ದು ಅನ್ಸುತ್ತೆ, ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಒಂದು ಅರ್ಥದಲ್ಲಿ ಡೆಫಿನಿಷನ್ ಅಲ್ಲೇ ಕೊಟ್ಟು ನನಗೆ ಸುಮಾರೊಂದು ಆಗಿನ ಕಾಲದಲ್ಲೇ ಸುಮಾರೊಂದು 12-13 ಸಲ ನೋಡಿರ್ಬೋದು ನಾನು ಅದನ್ನು. ಅದರಲ್ಲಿ ಎಸ್ಪೆಷಲಿ ಅವನ ಸುತ್ತ ಎಲ್ಲ ಸೈನಿಕರು ಬಂದುಬಿಡ್ತಾರೆ. ಅಲ್ಲಿ ಯಾವುದೋ ಒಂದು ಇದು ದೀಪದ ಕಂಬ ಇರುತ್ತೆ, ದೊಡ್ಡ ದೀಪ. ಅದು ಆ ದೀಪನೇ ಎತ್ತುತ್ತಾರೆ. ನಿಜವಾದ ದೀಪ ಸರ್ ಅದು, ಕಂಚಿನ ದೀಪ. ಹೌದು, ಅದನ್ನು ಎತ್ತುತ್ತಾರೆ. ಇದು ಕಾಣುತ್ತೆ ಇಲ್ಲಿ ಎತ್ತಿದಾಗ. ಎತ್ತಿ ಹಿಂಗೆ ತಿರುಗಿ ನಿಲ್ಲಿಸ್ಕೊಂಡು ಅವನ ಒಬ್ಬ ಬರಲಿ ನೋಡೋಣ ಅಂತ. ಮೈಯೆಲ್ಲ ಚುಮ್ಮಂತ ನಮಗೆ ಹೆಂಗಾಗಿರೋದು ಅಂದರೆ ಎಲ್ಲ ನಿಂತ್ಕೊಂಡ್ಬಿಟ್ಟಿರೋದು. ಹೆಜ್ಜೆಲ್ಲಿ ಕೂತಿದ್ದೆ, ಹೊಡಿತಾರೆ ಈಗ ಅಂತ. ಅವನು ಇದಕ್ಕೆ ಆ ಎದ್ದು ನಿಂತ ರೋಷಕ್ಕೆ ಎಲ್ಲ ನಾಪತ್ತೆ. ಫಟ್ 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 ಅನ್ನೋ ಅಷ್ಟರಲ್ಲಿ ಅದು ಡೈಲಾಗ್ ಹಿಂಗಿದೆ ನೋಡಿ, ಒಂದು ಸಿಂಹವನ್ನು ಕೊಲ್ಲಲು 40 ಕುರಿಗಳು ಅಂತ ಹಿಂಗೆ ಎತ್ತುತ್ತಾರೆ, ಹಿಂಗೆ ಹಿಡ್ಕೊಂಡು. ಜುಮ್ಮನ ಸನ್ನಿವೇಶಗಳವೆಲ್ಲ. ಅಂದರೆ ರಣಧೀರ ಕಂಠೀರವನಂತಹ ಒಂದು ವ್ಯಕ್ತಿತ್ವವನ್ನು ಇವತ್ತಿಗೂ ಕೂಡ ಮೈಸೂರು ಅರಸರ ಅಷ್ಟು ಕಥೆಗಳನ್ನು ಕೇಳಿದ್ದೇವೆ. ಆದರೆ ಅರಸರಲ್ಲಿ ರಣಧೀರ ಕಂಠೀರ ಒಂದು ಬೇರೆ, ಧೀರೋದ್ಧಾತವಾದ ಎಲ್ರಿಗೂ ಒಂದು ಉದಾಹರಣೆ ಅಂತ. ಅದನ್ನು ಅವರು ಮಾಡಿದಾಗ ಅವರಾಗೇ ಕಂಡರು, ಕಂಠೀರವನಾಗಿ, ಬೇರೆ ಯಾರೋ ಅಲ್ಲ. ನೀವು ಪ್ರತಿಯೊಂದು ಪಾತ್ರವನ್ನು ಆ ರೀತಿ ಯಾವುದು ಬೇರೆ ಹೇಳಿ ಅವರಾಗೇ ಕಾಣ್ತಾರೆ. ಯಾಕೆಂದರೆ ಅವರ ಆ ಎಲ್ಲ ಪಾತ್ರಗಳಲ್ಲಿಯೂ ಕೂಡ ನಾವು ಆ ಪಾತ್ರವನ್ನೇ ಕಾಣ್ತಾ ಇರ್ತೇವೆ. ಅಣ್ಣ ಅವರು ಹಿಂದೆ ಇರ್ತಾರೆ, ಆ ಪಾತ್ರ ಮುಂದೆ ಬರುತ್ತೆ. ಸೊ ಅದರಿಂದ ನೀವು ಯಾವ್ದಾರು ಒಂದು ಕೇಳಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಒಂದು ಒಳಗೆ ಇಳಿದು ಬಿಟ್ಟಿರುತ್ತಲ್ಲ, ಅದನ್ನು ಮಾತ್ರ ಹೇಳಿದೆ. ಬೆಸ್ಟ್, ಕರೆಕ್ಟ್. ನಾನು ಫ್ಯಾನ್ ಆಗಿ ಮಾಸ್ ಅಂದ್ರೆ ನನಗೆ ಚೆನ್ನಾಗಿ ಜ್ಞಾಪಕ ಇರೋದು, ಐ ಮಸ್ಟ್ ಬಿ 7-8 years old ಆಗ ಕೆರಳಿದ ಸಿಂಹ, ಬಿಸಿ ಬಿಸಿ ಕಜ್ಜಾಯ. ನಾನು ಐ ಥಿಂಕ್ ಎಲ್ಲ ಸೀಟ್ಗಳ ಮೇಲೆ ಎಲ್ಲ ಸೀಟ್ ಮೇಲೂ ಎಗಿರಿ ಹಿಂಗೆಲ್ಲ ನಾನೇ ಏನ್ ಮಾಡ್ದಂಗೆ. ಫಸ್ಟ್ ಟೈಮ್ ಒಂದು ಹಾಡಲ್ಲಿ ಫೈಟ್ ಬಂದಿರೋದು ಅದ್ರಲ್ಲಿ. ಆಮೇಲೆ ಎಲ್ಲರೂ ಕಾಪಿ ಮಾಡೋದು, ತಮಿಳಲ್ಲೂ ಅದು ಭರತನಾಟ್ಯ ಎಲ್ಲ ಹಾಡು ಹೊಡಿತಾರೆ, ಬರೀ ಹಂಗೆ ಅಲ್ಲ. ಬಟ್ ಒಂದು ವಿಷಯ ಹೇಳಿ ಸರ್, ಲೈಕ್ ಈಗ ಮೈಥಾಲಜಿಕಲ್ ಸೆಟಪ್ ಅವಾಗ ನಾವು ಮಾಡ್ತಿದ್ದಂಥದ್ದು ಕನ್ನಡ ಸಿನಿಮಾಗಳಲ್ಲಿ ಕ್ರಮೇಣ ಬರ್ತಾ ಬರ್ತಾ ಎಷ್ಟೇ ಇದ್ರೂ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗ ಇಟ್ ಮೈಟ್ ಬಿ ಈಸಿ ಅನ್ಸುತ್ತೆ. ಬಟ್ ನಮ್ಗೆ ಆ ಥರ ಕಂಡ್ಲಿಲ್ಲ ಅನಿಸ್ತು ನನಗೆ. I don't know, I think uncle is a better person to answer that question. ನಮ್ಮ ಹತ್ರ ಉತ್ತರಗಳಿದ್ದಾವೆ. ಫಾರ್ವರ್ಡ್ ಪ್ರಶ್ನೆ ಕೇಳ್ತೀನಿ ಎಲ್ರಿಗೂ ಇಲ್ಲಿ. ಈಗ ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಣ್ಣ ಅವರು ಆಯಿತಾ, ಅಣ್ಣ ಅವರಾದ ಮೇಲೆ ಒಂದು ಅದ್ಭುತವಾದ ಕನ್ನಡ ಅಸ್ಮಿತೆ ಇರುವ ಐತಿಹಾಸಿಕ ಚಿತ್ರ ಯಾವ್ದಾದ್ರು ಇದ್ರೆ ಹೇಳಿ. ಕಷ್ಟ ಸರ್, ಇಲ್ಲ. ಕಷ್ಟ ಸಾಧ್ಯ. ಅಲ್ಲ, ಬಡ್ಜೆಟ್ ಇಲ್ಲ ಅದು ಇದು ಅಂತಾರೆ, ಬಟ್ ಬೇರೆ ಎಲ್ಲ ಮಾಡ್ತಾರೆ, ಯಾಕೆ ಮಾಡಲ್ಲ? ಅವೆಲ್ಲ ಕತೆ ಅದೇನೋ ಅಂತ ನಾವೆಲ್ಲ ವೇದಿಕೆ ಸರಿ ಇಲ್ಲ ಹಂಗೆ. ಬ್ಯೂಟಿಫುಲ್, ಸೂಪರ್ ಆಗಲ್ಲ ಸರ್ ಇದು. ಅಲ್ಲ, ಅದೊಂದು ಕತೆ ಇಲ್ಲ, ಕತೆ ಮಾಡೋರು ಯಾರು? ಕತೆ ಇದ್ರು ಆ ಪಾತ್ರ ರಾಜ್ಕುಮಾರ್ ತರ ಮಾಡೋರು ಯಾರಿದ್ದಾರೆ ನಿಮ್ಗೆ? ಅದನ್ನ ಕನ್ನಡ ಅಸ್ಮಿತೆ ಅನ್ನೋ ಪದ ಬಳಸದೆ ಅಲ್ಲಿ. ಕರೆಕ್ಟ್ ಸರ್, ಅದೇ ದಯವಿಟ್ಟು ಬೇರೆ ಮಾಡಿರ್ಬೋದು, ಭಾಷೆ ಸರಿ ಇರಬೇಕು ಆಯಿತಾ. ಅದರ ಹಿಂದಿರುವಂಥ ಎಲ್ಲ ಪರಿಸರ ನಿರ್ಮಾಣ ಸರಿ ಇರಬೇಕು. ಬರೀ ಭಾಷೆ ಅಲ್ಲ, ಕಾಸ್ಟ್ಯೂಮ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ. ಇಲ್ಲಿ ಕನ್ನಡದ ಆರ್ಕಿಟೆಕ್ಟ್ ಅಂತ ಹೇಳಿದ್ರು ಜೈಪುರಲ್ಲಿ ಹೋಗಿ ಪ್ಯಾಲೇಸ್ನ ಶೂಟ್ ಮಾಡ್ಕೊಂಬಂದಿರೋದು ಕನ್ನಡದ ಆರ್ಕಿಟೆಕ್ಟಾ ಸರ್? ಅಣ್ಣವರಲ್ಲಿ ಅಟ್ಲೀಸ್ಟ್ ವಿ ಆರ್ ಏಬಲ್ ಟು ಸಿ. ಯಾಕೆ ಕಂಠೀರವ ಮನಸ್ಸಿನ ಒಳಗಡೆ, ಮಯೂರ ಮನಸ್ಸಿನ ಒಳಗಡೆ ಉಳಿತದೆ ಅಂತಂದರೆ ಅದು ನಮ್ಮದು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಕತೆ, ನೇಟಿವಿಟಿ, ನಮ್ಮ ಕತೆ ಅನ್ನುವಂಥ ಇದೆಯಲ್ಲ, ಅದು ನಮ್ಮದಾಗ್ತಾ ಇತ್ತು. ಆ ರೀತಿಯ ಕನ್ನಡ ಅಸ್ಮಿತೆಯನ್ನು ಇಡೀ ಭಾರತದಲ್ಲಿ ಭಾಷಾ ಅಸ್ಮಿತೆಯನ್ನು ಹೇಳಿದಂತಹ, ಭಾಷಾ ಅಸ್ಮಿತೆಯನ್ನು ಉಳಿಸಿದಂತಹ, ಭಾಷಾ ಅಸ್ಮಿತೆಯನ್ನು ಪ್ರಚಾರಪಡಿಸಿದಂತಹ ಏಕೈಕ ವ್ಯಕ್ತಿ ಅಣ್ಣವರು. ಅವ್ರಿಗೆ ಇಷ್ಟವಾದ ಸಿನಿಮಾ ಹೇಳ ಐತಿಹಾಸಿಕ ಚಿತ್ರ ನನ್ನ ಹತ್ರ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಗಿದ್ದು, ಮೊದಲೆಲ್ಲ ಇಷ್ಟಪಟ್ಟಿದ್ದಾರೆ, ತುಂಬ ಇಷ್ಟ ಆಗಿದ್ದು ಮಯೂರ. ಅದು ಯಾಕೆ ಅಂದರೆ ಅವ್ರು ನಾನು ಕೇಳಿದೆ ಯಾಕೆ ಅಂದರೆ, ನೋಡಿ, ಮೊದಲನೇ ರಾಜ, ಕರ್ನಾಟಕದ ಒಬ್ಬ ಚಕ್ರವರ್ತಿ ಆಗಿ ಬಂದ ಮೊದಲನೇ ವ್ಯಕ್ತಿ. ಅದು ಒಂದು ಮಾಡೋದೇ ಒಂದು ರೋಮಾಂಚನ ಆಯಿತು ನನಗೆ ಒಂದು. ಆಮೇಲೆ ಆ ಕಥೆನ ಹೇಳ್ತಾ ಹೋದರು, ಈ ಥರ ಅಂತ ಸ್ವಲ್ಪ ಬದಲಾವಣೆಗಳು ಮಾಡಿದ್ದಾರೆ. ಆಮೇಲೆ ಕೊನೆ ಭಾಗ ಬರ್ತೀವಲ್ಲ, ಕೊನೆಯಲ್ಲಿ ಅವನು ಸಿಗಾಕೊಂಡಾಗ ಬಿಡಿಸ್ಕೊಳಕ್ ಆಗದಿರುವಂಥ ಪರಿಸ್ಥಿತಿ, ಎಳ್ಕೊಂಡು ಹೋಗ್ತಿದ್ದಾರೆ ರಾಡಿಲಿ. ಆವಾಗ ಅಮ್ಮನ ನೆನೆಸ್ಕೊತಾನಲ್ಲ,
ನನಗೆ ನಮ್ಮ ತಾಯಿ ಜ್ಞಾಪಕ ಬಂದದ್ ಮೇಡಮ್, ಮಾತೃ ದೇವೋ ಭವ ಅಂತ ಹಿಂಗೆ ಹೇಳ್ತಾರೆ ನೋಡಿ. ಅವಾಗ ಹಂಗೇ ನೆನ್ಸ್ಕೊಂಡೆ ನಾನಂತ ಜುಮ್ಮನ್ನ ಈಗಲೂ ಆ ಸೀನ್ ನೋಡಿದ್ರೆ ಅದನ್ನ ಅವ್ರು ಮಾಡಿರೋ ರೀತಿ, ಆಮೇಲೆ ಅದನ್ನ ಮಾಡಿ ಆಮೇಲೂ ನೋಡಿ ಅವ್ರು ಹೆಂಗಿದಾರೆ ನೋಡಿ, ಎಷ್ಟೆಲ್ಲ ಜಾಗ ನಾನು ಹಿಂಗಿರ್ತೀನಿ ಅಂತ. ಸೊ ಅವೆಲ್ಲ ಇದೆಲ್ಲ ನಮಗೆಲ್ಲ ಜುಮ್ ಅನ್ಸಿದ್ದು. ಅವತ್ತಿನ ದಿವಸ 40 ಥಿಯೇಟರ್ ರಿಲೀಸ್ ಆಗಿತ್ತು ಮಯೂರ. ನಾವೆಲ್ಲ ಕಾಯ್ಕೊಂಡಿದ್ವಿ ಆ ಸಿನಿಮಾಗೆ. ಆಮೇಲೆ ಕನ್ನಡದ ಡೈಲಾಗ್ಸ್ ಹೇಳಿದ ಕನ್ನಡಿಗರ ಪೌರುಷ, ಅಯ್ಯೋ ಎಲ್ಲ ಬಯಾಟು, ಮೊನ ಆಕ್ಟಿಂಗ್, ಮಿಮಿಕ್ರಿ ಎಲ್ಲ ಅದೇನೆ. ಯಾವ ಸ್ಕೂಲ್ ಕಾಲೇಜ್ಗೆ ಹೋದ್ರೆ ಆ ರೇಂಜ್ಗೆ ಅದು ಮಾತ್ರ ಬೇರೆನೇ ಲೆವೆಲ್. ಇನ್ನೊಂದೇನಂದ್ರೆ ವೇಣುಗೋಪಾಲ್ ಅಂತ ಪ್ರೊಡ್ಯೂಸರು, ಅವರು ರಾಜ್ಕುಮಾರ್ ಅವ್ರಿಗೆ ಈಗ ಒಂದು ಅಷ್ಟು ದಿವಸದಲ್ಲಿ ಒಂದು 6 ಡ್ರೆಸ್ ಬೇಕು ಅಂದರೆ 40 ಡ್ರೆಸ್ ಹೊಲಿಸಿರೋರು ಅಂತ ಪಾರ್ವತಮ್ಮ ಹೇಳಿದ್ರು. ಅಣ್ಣಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಳ್ಳಿ, ಅವ್ರಿಗೆ ಅಷ್ಟು ಚಾಯ್ಸ್ ಇರಲಿ ಅಂತ. ಯಾವ ಪ್ರೊಡ್ಯೂಸರ್ ಮಾಡಿಲ್ಲ ಪ್ರವೀಣ್ ಇದುವರೆಗೂ ಆ ಥರ. 6 ಡ್ರೆಸ್ ಬೇಕು ಅಂದ್ರೆ 40 ಡ್ರೆಸ್ ಕಳ್ಸೋ. ಇದು ಮಯೂರಾಗ ಸರ್, ಇದು ಮಯೂರಾಗಿ ಅವ್ರಿಗೆ ರಾಜನ್ ಡ್ರೆಸ್ ಅಲ್ವಾ, ಅಲ್ಲಿ ತಕ್ಷಣ ಹೋಗಿ ಆ ಡ್ರೆಸ್ ತಕ್ಷಣ ಹೋಗಿ ಇನ್ನೊಂದ್ ತರಕ್ ಆಗಲ್ಲ, ಶರ್ಟ್ ಪ್ಯಾಂಟ್ ತಂದ್ಬಿಡ್ಬೋದು. ಅಲ್ಲಿ ಚಾಯ್ಸ್ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅಂತ ಹಿಂಗಿಡೋರಂತೆ ಸಾಲ. ಹಬ್ಬ ಎಂತ ಪ್ರೊಡ್ಯೂಸರ್ ಗೊತ್ತಾ, ಫೋಟೋಶಾಪ್ ಎಲ್ಲ ನನಗೆ ಏರ್ ಬ್ರಷ್ ಅಲ್ಲ, ನಂಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಈಗಲೂ ನೆನಪಿದ್ದಂದ್ರೆ ಒಂದು 4-5 ವರ್ಷ ಬರ್ಬೇಕಾದ್ರೆ ನಮ್ಮ ಮನೇಲಿ ಒಬ್ರು ದೊಡ್ಡ ಮಾವ ಇದ್ರು, ನಂಗೆ ರೇಗ್ಸೋರು, ಮಯೂರ ನಿನಗೆ ರಾಜ್ಯ ಬೇಡವೇ, ಮಯೂರ ನಿನಗೆ ಸಿಂಹಾಸನ ಬೇಡವೇ. ನನಗೆ ಗೊತ್ತಿಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಈಗ್ಲೂ ಇಷ್ಟು ವರ್ಷ ಬಂದ್ರೆ ಅವ್ರು ಫಸ್ಟ್ ಬರ್ತೀನಿ ನಂಗೆ ಹಲೋ ಮಾವ ಅಂತ, ಮಯೂರ ನಿನಗೆ ರಾಜ್ಯ ಬೇಡವೇ ಅಂತ. ನನಗೆ ಫಾರ್ ಎವರ್ ದಟ್ ಈಸ್ ಮೈ ಲೈನ್ ಫ್ರಮ್ ಹಿಮ್. ನಾನು ನಮ್ಮ ಅಮ್ಮಂಗೆ ಏನಿದೆ ಏನಿದೆ. ಆಮೇಲೆ ಅಮ್ಮ ಒಂದು 9-10 ವರ್ಷ ಇರ್ಬೇಕಾದ್ರೆ ಅವಾಗ ಈ PCP VCR ಅದನ್ನ ಕಸೆಟ್ ಹಾಕ್ಬಿಟ್ಟು ಅದನ್ನ ತೋರಿಸಿದ್ ನನಗೆ ಸಿನಿಮಾ. ನಾನು ಅವಾಗ ನೋಡ್ಬೇಕಾದ್ರೆ ನನ್ನ ಹೆಸರು ಅಂತ, ಮಯೂರ ರಾಜ್ಯ ಬೇಡವೇ, ಸಿಂಹಾಸನವೇ ಎಲ್ಲ ಬೇಕು ಅನ್ನೋ ಥರದಲ್ಲಿ. ಅವರ ಇಡೀ ಇದರಲ್ಲಿ ನೀವು ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಅವರು ಆ ಪಾತ್ರಕ್ಕೆ ಹೋಗ್ತಾರೆ ಅನ್ನೋದು ಒಂದು ಕಡೆ ಆದರೆ, ಅವರು ಒಟ್ಟಾರೆಯಾಗಿ ನಮ್ಮತನವನ್ನು ಹೇಳಬೇಕು ಅನ್ನುವಂತಹ ಕಡೆಗಳೆಲ್ಲ ಅದನ್ನು ಹೇಳ್ಕೊಂಬಂದಿದ್ದಾರೆ. ಎಲ್ಲೂ ಬಿಟ್ಟಿಲ್ಲ, ಯಾವ ಜಾಗನೂ ಬಿಟ್ಟಿಲ್ಲ. ಅದು ಸೋಷಿಯಲ್ ಇರ್ಬೋದು, ನೀವು ಹೇಳಿದಾಗೆ ಹಿಸ್ಟಾರಿಕಲ್ ಆ್ಯಂಡ್ ಮೈಥಲಾಜಿಕಲ್ ಇರ್ಬೋದು. ಭಾಳಷ್ಟು ಜನ ಇವರು ಮೈಥಲಾಜಿಕಲ್ ಹಿಸ್ಟಾರಿಕಲ್ಗೆ ಇವರು ಸೆಟಪ್ ಅನ್ನೋ ಥರ ಹೇಳಿದ್ದಂತ ಅದು ಆಗ್ಬಿಟ್ಟಿತ್ತು. ಅದು ಅದನ್ನು ಮೀರಿ ಅವರು ಅದರ ಆಚೆಗೆ ಬದುಕ್ತಿದ್ದಂಗೆ ಅರೆ ಇಂಥ ಪಾತ್ರಗಳಿಗೆ ಇಷ್ಟೊಂದು ಜೀವ ತುಂಬಕ್ಕೆ ಸಾಧ್ಯವ ಅನ್ನೋದನ್ನು ತೋರಿಸ್ಕೊಟ್ಟವರು. ಸರ್ ನೀವು ಹೇಳಿದ್ ಕರೆಕ್ಟು ಸರ್. ಎಷ್ಟೋ ಜನ ಆಕ್ಟ್ರೆಸ್ಗಳು ಅವ್ರ ಆಕ್ಟರ್ಗಳು ರಿಯಲ್ ಲೈಫಲ್ಲಿ ಇರೋದು ನಾವು ತೆರೆ ಮೇಲೆ ಕಾಣಿಸ್ತಾ ಇತ್ತು ಅನಿಸ್ತಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ಗಳು ನೋಡಿದಾಗ ಯಾರೋ ಒಂದು XYZ ಆಕ್ಟರ್ ಅಂತಾನೆ ಇವರೇ ಕಾಣಿಸ್ತಿದ್ದಾರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಅಂತ. ಫಾರ್ ಹಿಮ್ ನಾವು ಒಂಥರ ಊಹಿಸ್ಕೊಳಕಲ್ಲ. ಮಯೂರ ಥರನೇ ನೋಡ್ಬೇಕು, ಇಲ್ಲಿ ರಣಧೀರ ಕಂಠೀರವನ್ನ ಹಂಗೆ ನೋಡ್ಬೇಕು, ಕೃಷ್ಣದೇವರಾಯನ ಜೇಮ್ಸ್ ಬಾಂಡ್ ವರ್ಗೂ ಅದೇ. ಸೊ ನೆಕ್ಸ್ಟ್ ಈಸ್ ಈಗ ಡಾಕ್ಟರ್ ರಾಜ್ಕುಮಾರ್ ಡಿವೋಷನಲ್ ಪಾತ್ರಗಳು. ಸೊ ಬೇಡ್ರ ಕಣ್ಣಪ್ಪ, ಶ್ರೀನಿವಾಸ ಕಲ್ಯಾಣ, ಭಕ್ತ ಕುಂಬಾರ, ಕನಕದಾಸ, ನವಕೋಟಿ ನಾರಾಯಣ, ಮಂತ್ರಾಲಯ ಮಹಾತ್ಮೆ, ಸಂತ ತುಕಾರಂ. ನಿಮಗೆ ಫೇವರೇಟ್? ನನಗೆ ಭಕ್ತ ಕುಂಬಾರ. ನನಗೂ ಅಷ್ಟೇ ಭಕ್ತ ಕುಂಬಾರ. ಏನಕ್ಕೆ ಅಂದರೆ ಹೇಳಿ ಐ ವಾಂಟ್ ಟು ಲಿಸನ್. ಮೈಯೆಲ್ಲ ಥರ ನಡುಗೋದು. ಅವಳು ಕಾಲು ಹೊತ್ತಕ್ಕೆ ಶುರು ಮಾಡ್ತಿದ್ದಂಗೆ ಮಗು ಬರುತ್ತೆ ಪಾಪ. ಅದ್ರ ನಮಗೆ ತಡ್ಕೊಳಕ್ಕಾಗ್ತಿರಲಿಲ್ಲ. ಆದರೆ ಆ ವ್ಯಕ್ತಿ ಆಹಾ ಏನು ತಲ್ಲೀನತೆ, ಏನು ಅದು ಗೊತ್ತಾದ ಮೇಲೆ ಅದು ಅಯ್ಯೋ ರಾಮ, ಅಲ್ಲಿ ಕಣ್ಣು ಬಳ ನಮಗೆ ನೀರು ಸುರಿತಾ ಇರುತ್ತೆ. ಬಿಕ್ಕಿ ಹೇಳ್ತಾ ಇರೋದು ನಾವು. ಅಂಕಲ್ ಅದೊಂದು. ಆಮೇಲೆ ಇಷ್ಟು ದಿವಸ ನನ್ನ ಜೊತೆ ಇದ್ದಿದ್ದು ವಿಠಲನೇನ ಅಂತ ರಿಯಲೈಸ್ ಆದ್ಮೇಲೆ ಮನೆಯೆಲ್ಲ ಹುಡುಕಾಡ್ತಾರೆ. ಮನೆ ಹುಡುಕಾಡ್ಬೇಕಾದ್ರೆ ಯಾವುದೋ ಒಂದು ಎಳೆ ಮಗು ಏನೋ ಕಳ್ಕೊಂಡ್ಬಿಟ್ಟಿದೆ, ಹುಡುಕ್ತಾ ಇದೆ ಅನ್ನೋ ಥರ. ಅಂದರೆ ಫಸ್ಟ್ ಫ್ರೇಮಿಂದ ಹಿಡಿದು ಸಿನಿಮಾದ ಕೊನೆ ಫ್ರೇಮ್ವರೆಗೂ ಎಲ್ಲೂ ಕ್ಯಾರೆಕ್ಟ್ರ್ ಮಿಸ್ ಮಾಡ್ದೇನೆ ಎಲ್ಲೂ ಆ ಕ್ಯಾರೆಕ್ಟ್ರಿಗಿರೋ ಬಿಹೇವಿಯರ್ ಏನಿದೆ, ಅದಕ್ಕಿರೋ ಇಂಟೆನ್ಸಿಟಿ ಏನಿದೆ ಒಂದು, ಅದು ಇನ್ನೊಂದು ಬಂಗಾರದ ಪಂಜರ. ಮೋಸ್ಟ್ಲಿ ಅದು ನೆಕ್ಸ್ಟ್ ಸೆಗ್ಮೆಂಟು. ಬಟ್ ಸ್ಟಿಲ್ ನಾ ಹೇಳ್ತಿರೋದು, ಭಕ್ತ ಕುಂಬಾರ ಫಸ್ಟ್ ಫ್ರೇಮಲ್ಲಿ ನೀವು ಯಾವ ಕುಂಬಾರನ್ನು ನೋಡ್ತಿರೋ, ಲಾಸ್ಟಲ್ಲಿ ಕೈ ಬಂದ ಮೇಲೂ ಕೂಡ, ಆ ಹೋಗಿರೋ ಕೈ ಬಂದ ಮೇಲೂ ಕೂಡ, ಮಗು ಸಿಕ್ಕಿದ ಮೇಲೆ ಕೂಡ ಅದೇ ಕುಂಬಾರ ಕಾಣಿಸ್ತಾರೆ. ಅಷ್ಟೇ ಇನ್ನೋಸೆನ್ಸ್ ಇದೆ, ಅಷ್ಟೇ ಎನರ್ಜಿ ಲೆವೆಲ್ ಇದೆ. I think that's the reason. One of the reasons. ಶ್ರೀನಿವಾಸ್ ಕಲ್ಯಾಣ. ಕರೆಕ್ಟ್, ನೀವು ಹೇಳ್ಬಿಟ್ರಲ್ಲ ಆಕ್ಚುಲಿ. ಮೈ ಆಲ್ ಟೈಮ್ ಫೇವ್ರೆಟ್. ಸರ್ ಭಕ್ತಿ ಅನ್ನೋಕೆ ಹೋದ್ರೆ ನನಗೂ ಭಕ್ತ ಕುಂಬಾರನೇ ಆಗಿದ್ದು. ಯಾಕಂದ್ರೆ ಅದ್ರ ಹಿಂದಿನ ಕಥೆಗಳೆಲ್ಲ ನನಗೆ ಗೊತ್ತಿರೋದ್ರಿಂದ ವಾ ಹೆಂಗ್ ಮಾಡಿದ್ರು ರಾಜ್ಕುಮಾರ್. ಈಗ ಅವ್ರು ಹೇಳಿದ್ರಲ್ಲ ರೂಮ್ ಹುಡ್ಕೊಂಡು ಹೋಗೋದಿದೆಯಲ್ಲ, ಅಲ್ಲೂ ಒಂದು ಸಣ್ಣದೊಂದು ಮಾತುಕತೆ ಆಗುತ್ತೆ. ಅದೆಲ್ಲ ತಲೆಗೆ ಬಂದು ನನಗೆ ನಿಜ ಅವ್ರು ಮಾಡಿದ್ದು ಕರೆಕ್ಟ್ ಅಂತ. ಏನಿಲ್ಲ, ಅಲ್ಲಿ ಕಟ್ ಶಾರ್ಟ್ಗಳು ರೆಡಿ ಮಾಡಿದ್ರು.
ಹ್ಮ್. ಈ ರೂಮಿಂದ ಈ ರೂಮ್ ಬರೋವರೆಗೂ ಒಂದು ಟ್ರಾಲಿ, ಅಲ್ಲಿಂದ ಹಿಂಗೆ ಅಂತ. ರಾಜ್ಕುಮಾರ್ ಹೋಗಿ ಹುಣಸೂರು ಕೃಷ್ಣ ರಿಕ್ವೆಸ್ಟ್ ಮಾಡ್ತಾರೆ. ಒಂದೇ ಶಾರ್ಟ್ ಇದ್ಬಿಟ್ರೆ, ಒಂದೇ ಕಂಟಿನ್ಯೂಟಿ, ಒಂದೇ ಮೂಡ್ ಇರುತ್ತಲ್ಲ, ಅಲ್ಲಿ ಹುಡ್ಕೊಂಡು ಜೊತೆಲೇ ಕ್ಯಾಮ್ರಾ ಬರ್ತಾ ಇದ್ರೆ ಅದು ತುಂಬ ಚೆನ್ನಾಗಿ ಹೇಳೋಕ್ಕಾಗುತ್ತೆ ಅನಿಸುತ್ತೆ ನನಗೆ. ಕಟ್ ಮಾಡಿದಾಗ ಇನ್ನೆಲ್ಲೋ ಲಿಂಕ್ ಮಾಡೋ ಬದಲು, ಹೌದಪ್ಪ ಕ್ಯಾಮ್ರಾಮನ್ ಹಿಡ್ಕೊಂಡ್ರೆ ಓಕೆ, ಕ್ಯಾಮ್ರಾ ಅವ್ರು ಹ್ಯಾಂಡಲ್ ಮಾಡೋಕೆ ರೆಡಿ ಇಲ್ಲ, ಹ್ಯಾಂಡಲ್ ಇಟ್ಕೊಂಡು ಬರೋಕೆ ರೆಡಿ ಇಲ್ಲ, ನೀನು ಒಪ್ಸಿದ್ರೆ ನನಗೆ ಖುಷಿನೇ ಅಂತ. ದೊಡ್ಡ ಕ್ಯಾಮ್ರಾಗಳು ಅದನ್ನು ತೊಗೊಂಡೋಗಿ ಅವರು ಕ್ಯಾಮ್ರಾ ನಮಸ್ಕಾರ, ಇದೊಂದು ಈ ಥರ ಮಾಡೋಕ್ಕಾಗುತ್ತೆ. ಜಾನಿ ಲಾಲ ಯಾರಾದ್ರು ಇದ್ದಿದ್ದು ಮಗ, ಅವ್ರು ಯಾರೋ ಲಾಲ್ ಅಂತ ಏನೋ ಲಾಲ್ ಅನ್ನೋರು. ಜಾನಿ ಲಾಲ ಏನಾಯ್ತು, ಅವ್ರು ಕೇಳ್ತಾರೆ ಇದು ಒಂದು ಶಾರ್ಟ್ ಒಟ್ಟಿಗೆ ತೆಗೆದುಬಿಡ್ತೀರಾ, ನಾನು ಕೊನೆಗೆ ಹೋಗಿ ಎಲ್ಲೋ ಕೊಲ್ಯಾಪ್ಸ್ ಆಗೋವರೆಗೂ, ಅದಕ್ಕೆ ಲೈಟಿಂಗು ಎಲ್ಲ ಏನೂ ಕಾಣಬಾರ್ದಲ್ಲ ಲೈಟು, ಅವಾಗೆಲ್ಲ ಇಷ್ಟು ಟೆಕ್ನಾಲಜಿಗಳು ಇಲ್ಲ, ಇಟ್ಕೊಂಡು ಹಿಂದೆ ಬರಬೇಕಷ್ಟೇ. ನಾನು ಹೋದ ಕಡೆ ಯಾವ ಕಡೆ ಹೋಗಿದ್ದೆ, ಹೋದ ಕಡೆ ಎಲ್ಲ ಬರ್ಬೇಕು ಸರ್ ನೀವು ಅಂತ. ಆ ಫೋಕಸ್ ಅಷ್ಟೆಂಟ್ ಅಷ್ಟು ಹುಷಾರಾಗಿರ್ಬೇಕು, ಎಲ್ಲ ಹೋಗ್ತಾರೆ ಹೋಗಿದ್ದಿಲ್ಲ, ಅಲ್ಲಿ ಅವನು ತಿರುಗಿಸ್ತಾ ಹೋಗ್ಬೇಕು ಅವನು ಫೋಕಸ್. ಅವರು ಸಾಧಾರಣವಾಗಿ ಮಾಡಲ್ಲ ಅಂದು, ಅಣ್ಣ ನೀವು ಹೇಳಿದ್ಮೇಲೆ ಮಾಡ್ತೀನಿ ಅಣ್ಣ, ಒಂದು ಅರ್ಧ ಗಂಟೆ ಕೊಟ್ಟಿದ್ರೆ ಲೈಟಿಂಗ್ ಟಕ 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 ಲೈಟಿಂಗ್ ಆಯಿತು. ಆದಮೇಲಿಂದ ಅಲ್ಲಿಂದ ಅವ್ರು ಹಿಂದಕ್ಕೆ ನೋಡ್ಕೊಂಡು ಹೋಗ್ತಾರಲ್ಲ, ಅವನೇ ಆ ಪಂಡುರಂಗ ಅವನೇ ಇದು ಅಂದೇಳಿ ಹಂಗೆ ಹೋಗ್ತಾ ಅಲ್ಲಿಂದ ನೋಡಿ ಕೊನೆಗೆ ಅಲ್ಲಿ ಬಂದು ಸುತ್ತಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಕೊನೆಗೆ ಅಂತ ಹೊಸಿಯೋವರೆಗೂ ಒಂದೇ ಶಾಟ್ ಅದು. ಅದು ನೋಡುವಾಗೆಲ್ಲ ನನಗೆ ಅವೆಲ್ಲ ನೋಡ್ಬೇಕು ಅಲ್ಲ, ನಾವು ಅದೇ ಅವ್ರು ಹೇಳಿದ ತಕ್ಷಣ ಭಕ್ತಕುಮಾರ್ ಅವ್ರು ನೋಡೋದು, ಅವ್ರು ಹೇಳಿದ ತಿರ್ಗಾ ಒಂದ್ಸಲ ಅಲ್ಲಿ ವೆರಿಫೈ ಮಾಡ್ಕೊಂಬಿಡೋದು ಹೆಂಗಿದೆ. ನನಗೆ ಎರಡೂ ಒಂದು ಕನಕದಾಸ ಮತ್ತೆ ಭಕ್ತ ಕುಂಬಾರದಲ್ಲಿ ಅಂದ್ರೆ ನಮ್ಗೆ ಚಿತ್ರಮಂಜರಿ ಬರ್ತಿತ್ತು ನೋಡಿ 90 ಕರೆಕ್ಟ್ ಆಗಿ ಇನ್ನೇನು ಕನಕದಾಸಗಳು ಬಾಗಿಲನ್ನು ತೆರೆದು ಬರ್ತಿರ್ಬೇಕಾದ್ರೆ ಎಷ್ಟು ಬೇಜಾರಾಗೋದು ಅಂದ್ರೆ ಇನ್ನೇನ್ ತಿರ್ಗೋ ಟೈಮ್ ನೆಕ್ಸ್ಟ್ ಸಾಂಗ್ ಹಾಕ್ಬಿಡೋರು. ಆ ಹೋಗ್ಬಿಟ್ರೆ ಎಷ್ಟು ಹಿಂಸೆ ಆಗೋದು. ಆಮೇಲೆ ಇದು ಅಷ್ಟೇ, ತಿರ್ಗಾ ಕೈ ಬರುತ್ತಲ್ವಾ, ಆ ಬರೋ ಟೈಮ್ ವರ್ಗು ಕಾಯ್ತಾ ಇರೋದು ಅದೇ ಪ್ಲೀಸ್ ದಯವಿಟ್ಟು ಬಂದ್ಬಿಡ್ಲಿ ಬಿಕಾಸ್ ಅವಾಗ ಯೂಟ್ಯೂಬ್ ಇಲ್ಲ ಏನು ಇಲ್ವಲ್ಲ, ಓನ್ಲಿ ಸೋರ್ಸಸ್ ಚಿತ್ರಮಂಜರಿ ಇದ್ದಿದ್ದು ಆಕ್ಚುಲಿ. ಎನಿವೆ ನೆಕ್ಸ್ಟ್ ಸೆಗ್ಮೆಂಟ್. ಓಕೆ, ಆಗ್ಲೇ ನೀವು ಹೇಳಿದ್ರಿ, ಸೊ ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತಾನೆ ಹೆಸರು ತಗೊಂಡಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಆಪರೇಷನ್ ಡೈಮಂಡ್ ರಾಕೆಟ್, CID 99 ಏನೇ ನಾವ್ ಈಗ ಮಾತಾಡ್ತೀವಿ ಒಂಥರ ಫ್ರಾಂಚೈಸಿ ಅಂತ, ಅವಾಗ ಫ್ರಾಂಚೈಸಿ ಬಂದಿದ್ದು ಆಗಿನ ಟೈಮಲ್ಲ ಸರ್. ಜೈಂಡ್ರು ಬಲೆ CID 99 ಇಂದ ಶುರು ಮಾಡಿ ಗೋವಾದಲ್ಲಿ CID 99 ಬಂದು ಆಪರೇಷನ್ ಡೈಮಂಡ್ ರಾಕೆಟ್. ಸೊ ವಾಟ್ ವುಡ್ ಯು ಲೈಕ್ ಟು ಸೇ? ಐ ವುಡ್ ವಾಂಟ್ ಟು ಅಡ್ಮೈರ್ ಅ ಪರ್ಸನ್ಸ್ ಕೆಪಾಸಿಟಿ. ಒಂದು ಪಂಚ ಹಾಕೊಂಡು ಕಚ್ಚೆ ಹಾಕೊಂಡು ಆ ಥರ ಪಾತ್ರಗಳು ಮಾಡೋರ ಕೈಯಲ್ಲಿ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಪ್ಯಾಂಟು ಇನ್ನೊಂದು ಏನಂತಾರೆ ಅದಕ್ಕೆ ಟ್ಯೂಬ್ ಪ್ಯಾಂಟ್, ಅದು ಬೆಲ್ ಬಾಟಮ್ಸ್ ಇಲ್ಲ ನ್ಯಾರೋ ಪ್ಯಾಂಟು, ಆಮೇಲೆ ಕೋಟ್ ಗೀಟ್ ಎಲ್ಲ ಪ್ರಾಪರ್ ಕಟ್ಟು ನೀಟಾಗಿ ಬಟ್ಟೆ ಎಲ್ಲ ಹೊಲಿತಾರೆ ಇವ್ರು. ಆದ್ರೆ ಆ ಬಟ್ಟೆ ಒಳಗೆ ಮನುಷ್ಯ ಸೇರ್ಕೋಬೇಕು. ಮಾತ್ರ ಎರಡು ಕನಸುಲ್ಲ ಅವ್ರನ್ನ ಲೆಕ್ಚರರ್ ತರ ನೋಡಿದ್ರೆ ಅಲ್ವಾ, ಒಂದು ಎರಡು ಅವ್ರ ಬುಕ್ ಹಿಡ್ಕೊಂಡ್ ಬರೋ ಸ್ಟೈಲ್ ಲೆಕ್ಚರರ್ ಆಗಿ. CID 999 ದಾರಿ ತಪ್ಪಿದ ಮಗ, ಆಪರೇಷನ್ ಜಾಕ್ಪಾಟ್, ಶಂಕರ್ ಗೋವಾದಲ್ಲಿ ಗುರು. ನನಗೆ ಎಲ್ಲ ಬಾಂಡ್ ಮೂವಿ ನಾನು ಅಂದ್ರೆ ನಾನು ಚೆನ್ನಾಗಿ ಗಮನಿಸಿದ್ದೇನೆಂದ್ರೆ, ಸಾಧಾರಣ ನೋಡಿ ಜೇಮ್ಸ್ ಬಾಂಡ್ ಯಾವತ್ತು ವಿಚಲಿತನಾಗೋದಿಲ್ಲ ಅವನ ಕೆಲಸದಲ್ಲಿ. ಅಲ್ಲಿ ಏನ್ ಬೆಂಕಿ ಹತ್ತಿರೋ ಅವ್ನು ಕೂಲಾಗಿ ಎರಡು ತರ ಮಾತಾಡ್ತಿರ್ತಾನೆ ಬೇಕಾರೆ, ಇಲ್ಲ ಒಂದು ಹುಡುಗಿ ಹೆಗಲ ಮೇಲೆ ಕೈ ಹಾಕೊಂಡು ಆರಾಮಾಗಿ ನಡ್ಕೊಂಡ್ ಬರ್ತಿದ್ದಾನೆ. ಈ ತರ ಇಂಗ್ಲಿಷ್ ಅಲ್ಲಿ ಇದೆ. ಇವ್ರು ನೋಡಿ ಅದು ಇಂಗ್ಲಿಷ್ ಸಿನಿಮಾಗಳು ತುಂಬಾ ನೋಡ್ತಿದ್ರು ರಾಜ್ಕುಮಾರ್ ಅವರು. ಇಂಗ್ಲಿಷ್ ಸಿನಿಮಾಗಳು ತುಂಬಾ ನೋಡ್ತಿದ್ರು, ಬೇರೆ ಭಾಷೆ ಸಿನಿಮಾಗಳು ನೋಡ್ತಿದ್ರು. ಆಕ್ಷನ್ ತುಂಬಾ ಅವರು ಎಷ್ಟು ಚೆನ್ನಾಗಿ ಆ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಅವ್ನು ಕೂಲಾಗಿರ್ತಾನೆ, ಅವನು ಯಾವುದಕ್ಕೂ ತಲೆ ಕೆಡಿಸ್ಕೋಲ್ಲ, ಅವ್ನು ಇನ್ಸ್ಟೆಂಟಾಗಿ ಒಂದು ಐಡಿಯಾ ಉಪಯೋಗಿಸ್ತಾನೆ. ಈ ಥರ ಇವನು. ಆ್ಯಂಡ್ ಅವ್ನು ಯಾವಾಗಲೂ ಅವ್ನು ನೋಡೋದ್ರಲ್ಲೇ ಅವ್ನಿಗೆ ಯಾವಾಗಲೂ ಡೌಟ್ ಇರುತ್ತೆ. ಅವ್ನು ನಂಗೆ ಭಾಳ ಎಚ್ಚರಿಕೆಯಿಂದ ಇದಿಷ್ಟು ಇಟ್ಕೊಂಡೇ ಮಾಡಿದ್ದಾರೆ ಅವರೆಲ್ಲರೂ. ಅಲ್ಲಿ ಒಂದು ಕಡೆನಾದರೂ ನಿಮಗೆ ಏನಾದ್ರು ಅನಿಸುತ್ತೆ ನೋಡಿ. ಕೊನೆಗೆ ನೋಡಿ ಆಪರೇಷನ್ ಇದು ಡೈಮಂಡ್ ರಾಕೆಟ್ ಐತಲ್ಲ, ಲಾಸ್ಟ್ ಸಿನಿಮಾ ಅದು ಅವ್ರು ಬಾಂಡ್ ಅದರಲ್ಲಿ ಇನ್ನೊಂದು ಅನೌನ್ಸ್ ಮಾಡ್ತಾರೆ, ಇನ್ನೊಂದು ಸಿನಿಮಾನ. ಆ ಟೈಮಲ್ಲಿ ಮತ್ತೆ ದೊರೆ ಭಗವಾನ್ ಅವರು ಬಂದು ಅದು ಮಾಡೋಣ ಅಂದಾಗ, ಈಗ ವಿಗ್ ಹಾಕಕ್ಕೆ ಶುರು ಮಾಡಿದ್ದೀನಲ್ಲ ನಾನು ಮಾಡಲ್ಲ, ಬಾಂಡ್ ವಿಗ್ ಹಾಕಿದ್ದು ನಾನು ನೋಡೇ ಇಲ್ಲ ಯಾವ ಸಿನಿಮಾದಲ್ಲೂ ಅಂತ. ಬೇರೆದಲ್ಲಿ ಓಕೆ, ಸಾಮಾಜಿಕ ಕಥೆಗಳಿಗೆಲ್ಲ ಓಕೆ, ಬಟ್ ಬಾಂಡ್ ಸಿನಿಮಾ ಅಂದರೆ ಅವ್ನು ಹೆಂಗಿದಾನೋ ಹಂಗೆ. ಅದರಲ್ಲಿ ನಾನು ವಿಗ್ ಹಾಕ್ಬಿಟ್ಟು ಬಾಂಡ್ ಸಿನಿಮಾ ಮಾಡಿದ್ರೆ ಅಸಹ್ಯವಾಗಿರುತ್ತೆ, ಬ್ಯಾಡಿ. ನೋಡಿ ಅವ್ರು ಎಲ್ಲಿವರೆಗೂ ಯೋಚನೆ ಮಾಡ್ತಾರೆ ಅಂತಂದರೆ, ಅಷ್ಟು ಬಾಂಡ್ ಸಿನಿಮಾದಲ್ಲಿ ಎಲ್ಲೋ ಬಾಲ್ಡ್ ಆದ್ರೂ ಹಂಗೆ ಮಾಡಿದ್ದಾರೆ ಅವರು. ಶಾನ್ ಕಾನರಿ ಎಲ್ಲ ಇದೆಲ್ಲ ಕಮ್ಮಿ ಕೂದಲಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಈಗ ನಾನು ಕೂತ್ಕೊಂಡು ವಿಗ್ ಹಾಕ್ಬಿಟ್ಟು ಬಾಂಡ್ ಸಿನಿಮಾ ಮಾಡಬೇಕಾಗುತ್ತೆ, ಬೇಡ ಅದಕ್ಕೆ ಅವ್ರು ಮಾಡಲೇ ಇಲ್ಲ. ನನ್ಗೆ ಯಾವಾಗ್ಲೂ ಅನಿಸ್ತಿತ್ತು ಆ ಫ್ರಾಂಚೈಸಿಲಿ ಬಂದಿದ್ದು ಬರೀ ಒಂದು 4-5 ಇರ್ಬೋದು, ಯಾಕೆ ಕೂಡ ಡನ್ ಅಲ್ವಾ ಅಂತ ಅನಿಸ್ತಿತ್ತು. ಕಂಟಿನ್ಯೂ ಕೊನೆಯಲ್ಲಿ ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್ ಮೂವಿ ಯಾವುದು ಅಂತ ಅನೌನ್ಸ್ ಮಾಡ್ತಾರೆ ಅದರಲ್ಲಿ, ಆಪರೇಷನ್ ಇದರಲ್ಲಿ ಡೈಮಂಡ್ ರಾಕೆಟ್ ಅಲ್ಲಿ. ಬಟ್ ಅವ್ರು ಬೇಡ ಅಂತ. ಇದೆಲ್ಲ ಯಾರು ಗೊತ್ತಿಲ್ಲ, ಮಾತಾಡ್ಬಿಟ್ರು. ಇನ್ನೊಂದು ವಿಷಯ ಬಂತು, ಅದು ಆಕ್ಚುಲಿ ಬಿಕಾಸ್ ಐ ಥಿಂಕ್ ಫುಲ್ ಇಂಗ್ಲಿಷ್ ಸಾಂಗ್ ಅನ್ನ ಹಾಡದಂತದ್ದು ಕೂಡ
ಅವ್ರೊಬ್ಬರೇ ಇರೋಂಥದ್ದು ಇಲ್ಲಿ ಇರೋ I think the- ಗಾಯಕರದೇ ಒಂದು ಸಪರೇಟ್ ಸೆಗ್ಮೆಂಟ್. ಅದ್ ಸೆಗ್ಮೆಂಟ್ ಅದಕ್ಕೆ ಬರ್ತೀವಿ. ಯಾವ್ದ್ರದ್ದು ಅಲ್ಲ, ನೀವು ಹೋಗ್ತಿದ್ದೀರಿ. ಸುಮ್ಮನೆ ಸಲೀಸಾಗಿ ನೀವು ಹೌದೌದು. ನಟನ್ನ ಇಟ್ಕೊಂಡ ಇಲ್ಲ, ಅದು ಸಪರೇಟ್ ಅದು. ಇಲ್ಲ ಸರ್, ಅದು ಸೆಪರೇಟ್ ಸೆಗ್ಮೆಂಟ್ ಇದೆ ಆಕ್ಚುಲಿ. ಓಕೆ, ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್ ಇನ್ ರೊಮ್ಯಾಂಟಿಕ್ ರೋಲ್ಸ್. ನಾನಿನ್ನ ಮರೆಯಲಾರೆ, ಒಲವು ಗೆಲುವು, ಎರಡು ಕನಸು, ರಾಜ ನನ್ನ ರಾಜ, ಪ್ರೇಮದ ಕಾಣಿಕೆ, ಗಿರಿಕನ್ಯೆ, ನೀನನ್ನ ಗೆಲ್ಲಲಾರೆ, ಚಲಿಸುವ ಮೋಡಗಳು, ಶ್ರುತಿ ಸೇರಿದಾಗ, ಹೃದಯ ಸಂಗಮ, ವಸಂತ ಗೀತ. ನಾನಿನ್ನ ಮರೆಯಲಾರೆ. ರೆಬೆಲ್ ಗಿಬೆಲ್ ಅಂದ್ರೆ ನಾನಿನ್ನ ಮರೆಯಲ್ಲ. ಇವತ್ತಿಗೂ ಕೂಡ ಅಂದ್ರೆ ಲವ್ ರೊಮ್ಯಾನ್ಸು ಬೇರೆ ಬೇರೆ ಅವತರಣಿಕೆ, ಅಂದ್ರೆ ಬೇರೆ ಬೇರೆ ತರ ತೋರಿಸ್ತಾರೆ, ಆದ್ರೆ ಅದ್ರ ಒಳಗಿರೋ ಎಮೋಷನ್ ಅದೇ. ಹೌದು. ಇಟ್ ಈಸ್ ದ ಸೇಮ್ ಇಡ್ಲಿ ಸಾಂಬಾರ್. ಓಕೆ, ನಾವು ಏನೇ ಮಾಡಿದ್ರು ಲವ್ ಇಸ್ ಜಸ್ಟ್ ದ್ಯಾಟ್. ನಾವು ರಿವೋಲ್ಟ್ ಆಗೋದು ಅದೇ, ರೆಬೆಲ್ ಆಗೋದು ಅದೇ, ಹಿಂದೆ ಬೀಳೋದು ಅದೇ, ಮುಂದೆ ಸಾಗೋದು ಅದೇ. ಮುಂದೆ ಸಾಗೋದು ಅದೇ. ಬಟ್ ಅದನ್ನ ನಮ್ದು ಯಾವಾಗ ಅಣ್ಣವರು ಮಾಡ್ತಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಆ ಪಾತ್ರ ಮಾಡ್ತಿದ್ದಾರೆ ಅಂದಾಗ ಎಲ್ಲೂ ಒಂದ್ ಕಡೆ ಆಭಾಸ ಆಗ್ಲಿ ಅಥವಾ ಹೇಳ್ಬಾರ್ದನ್ನ ಹೇಳುವಂಥದ್ದಾಗ್ಲಿ, ಹೇಳ್ಬಾರ್ದಂತ ರೀತಿಲಿ ಯಾವ್ದಾರು ಹೇಳಿರುವಂಥದ್ದಾಗ್ಲಿ, ಅದು ಎಲ್ಲೂ ಇಲ್ಲ. ಇವತ್ತಿಗೂ ಕೂಡ ಅದನ್ನ ಬೇಕಾದ್ರೆ ದೇ ಕ್ಯಾನ್ ಟೇಕ್ ದೋಸ್ ಲೈನ್ಸ್ ಆಸ್ ಪಂಚ್ ಲೈನ್ಸ್. ದಿ ಟೇಕ್ ಇಟ್ ಅಸ್ ಪಂಚ್ ಲೈನ್ಸ್. ಆಮೇಲೆ ಅವರು ಆ ಕಾಸ್ಟ್ಯೂಮ್ ಅಲ್ಲಿ ಹಾಕೊಂಡ್ ಬಂದು ನಿಂತ್ಕೊಂಡಿರ್ತಾರೆ, ಒಂದು ಬ್ಲೂ ಕಲರ್ ಕಾಸ್ಟ್ಯೂಮ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ ಲೀಲಾವತಿ ಅವ್ರ ಜೊತೆ. ಸಖತ್. ಅಯ್ಯೋ, ಅದೇನು ಒಂಥರ ಆ ವಯಸ್ಸಿಗೊಂದು ದಿಮಾಕ್ ಇರುತ್ತೆ ಗೊತ್ತಾ. ಬಟ್ ಆ ಕ್ಯಾಮ್ರಾಯಿಂದ ಈ ಕಡೆ ಬಂದ್ಬಿಟ್ರೆ ಅದಿರೋದಿಲ್ಲ. ಬಟ್ ಅಲ್ಲಿ ನಿಂತ್ಕೊಂಡಾಗ ಏನು ಅನ್ನೋ ಥರ ನಮಗೇನೋ ಒಂಥರ ಮಜಾ. ಅದು ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಇಂಟ್ರೋಲ್ ಪಾಯಿಂಟ್. ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅಲ್ಲಿ ಚೇಸ್ ಮಾಡ್ಕೊಂಡು ಜಂಪ್ ಮಾಡಿ ಬೈಕೆಲ್ಲ ತಗೊಂಬಂದ್ರು. ಅವ್ರು ಕಲ್ಯಾಣ ಮಂಟಪ ಕಾಲಿಗೆ ತಗೊಂಡು ತಾಳಿ ಕಟ್ಬಿಟ್ಟ ಅಂತಂದ್ರೆ ಫೇಲ್ ಆಗ್ಬಿಟ್ನ ನಮ್ಮ ಹೀರೋ ಅನ್ನೋದು ಎಲ್ರಿಗೂ. ಅವಾಗ ಫಸ್ಟ್ ಡೇ ನೋಡುವಾಗ ಏನಾಯ್ತಂದ್ರೆ ಹೋಗಿ ಅದೆಲ್ಲ ಫೈಟ್ ಯಾವತ್ತು ಅಲ್ಲಿ ಹೋಗ್ಬಿಟ್ಟು ನಿಲ್ಸ್ತಾನೆ ಅವನು, ಅಲ್ಲಿ ಫೈಟ್ ಆಗುತ್ತೆ. ಇದನ್ನೇ ನೋಡಿದ್ ನಾವು. ಅದೊಂದು ಕಥೆಯಲ್ಲಿರೋ ವಿಶೇಷ ಏನಂದ್ರೆ ಹೋದ ಧಮಾರ್ ತಾಳಿ ಕಟ್ಬಿಟ್ಟ. ರಾಜ್ಕುಮಾರ್ಗಿಲ್ಲ, ಇವ್ರು ತಾಳಿ ಕಟ್ಟಿದ ಮೇಲೆ ನಮ್ಮಲ್ಲಿ ಇಲ್ವಲ್ಲ. ತಾಳಿ ಕಟ್ಟ ಮೇಲೆ ಅವನು ಹೇಳ್ತಿ. ನೆಕ್ಸ್ಟ್ ನೋಡ್ರೆ ಇಬ್ರು ಡ್ಯೂಯೆಟ್ ನೋಡಿ. ಸ್ಕ್ರೀನ್ ಪ್ಲೇ ಚೆನ್ನಾಯ್ತು ಅಂದ್ರೆ ಎಲ್ಲೆಲ್ಲಿ ನೋಡ್ರಿ ಇದೇನು ಕೊನೆಗೆ ನೋಡಿದ್ರೆ ಒಂದು ಶೋಕೇಸ್ ಮುಂದೆ ನಿಂತ್ಕೊಂಡು ನೋಡಿರ್ತಾರೆ. ಇಮ್ಯಾಜಿನೇಷನ್ ಅಂತ ಕೊನೆಗೆ ತೋರಿಸ್ತಾರೆ. ಆ ಟ್ವಿಸ್ಟ್ಗಳು ಆಮೇಲಿಂದ ಆ ಒಂದು ಚೇಂಜ್ ಇದೆಯಲ್ಲ ಸ್ಕ್ರೀನ್ ಪ್ಲೇನಲ್ಲಿ ಬಹಳ ಇಷ್ಟ ಆಗೋಯ್ತು. ಅವರು ಕೊನೆಗೆ ಅದೇನೇನೋ ಕಥೆ ಆಗಿ ಕೊನೆಗೆ ಒಂದಾಗ್ತಾರೆ. ಏನು ಅವಾಗ ಟ್ರೈನ್ ಫಾಲೋ ಮಾಡೋದು, ಪರಿಸ್ಕೊಳ್ಳೋದು, ಅಯ್ಯೋ ಅವ್ರು ಪರಿಸ್ಕೊಳ್ಳೋದು ಮುಳ್ದಾಗ್ತದೆ, ಆ ತರ ಫೀಲ್ ಆಗಿತ್ತು. ಆಮೇಲೆ ಅವ್ರು ಸಿಕ್ಕಾಪಟ್ಟೆ ಫಾಸ್ಟ್ ಅಂತ ಬೇರೆ ಓಡಿಸೋದು. ಹೌದಾ? ಅವ್ರಿಗೆ ಡ್ರೈವಿಂಗ್ ಬಹಳ ಫ್ಯಾಸಿನೇಟಿಂಗ್. ಇವರು ಅದನ್ನು ನಮ್ಮ ಜೀಪ್ ಡ್ರೈವಿಂಗಿಗೆ ಬೇಡ ಅಂತ ಹೇಳಿದ್ರು ಎಲ್ರು. ನಾವು ಹೆಂಗೋ ಮಾಡ್ಕೋತೀವಿ, ಟ್ರೈನ್ ಹೋಗ್ತಿರುತ್ತೆ, ಅದ್ರ ಜೊತೆಲಿ ನೀವು ಹೋಗ್ತಿದ್ದೀರಾ ಅಂತ ಬಿಡಲ್ಲ ಅವರು. ಎಲ್ರು ಇಲ್ಲ ನಾನೇ ಮಾಡ್ತೀನಿ, ಯಾಕೆ ಅಂದರು. ನೀವು ನೋ ಕ್ವಶನ್. ಪಾಪ ಕಟ್ಬಿಟ್ರು. ಆಯಿತು ನೀವು ಕೂತ್ಕೊಳ್ಳಿ ಜೀಪಲ್ಲಿ. ಅದು ಟ್ರೈನ್ ಬರೋ ಸಮಯಕ್ಕೆ ಸರಿಯಾಗಿ ಕಾಯ್ತಾ ಇರ್ಬೇಕು. ನಾವು ಅರ್ಧ ಗಂಟೆ ಕಾದಿದ್ದೀವಿ ಅಲ್ಲಿ, ಬಂದಿಲ್ಲ. ಅಲ್ಲೋ ಕೂತ್ಕೊಂಡಿದ್ದೀವಿ, ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ ರಾಜ್ಕುಮಾರ್. ಇಲ್ಲ ಬಂತು ಟ್ರೈನ್ ರೆಡಿ ಸೊಯ್ ಅಂತ ಹೋದ್ರು. ಅದೇ ಸ್ಪೀಡು. ಸರ್, ನೀವು ಹೇಳ್ತೀರಿ, ನಮ್ಮೊಂದು ಥಾಟ್ ಬರ್ತಿದೆ. ಈಗ ರಾಜ್ಕುಮಾರ್ ಅಂತ ನಟರನ್ನ ಇಟ್ಕೊಂಡು ನೀವು ಡೈರೆಕ್ಟ್ ಮಾಡ್ತಿರ್ಬೇಕಾರೆ ಒಂದು ಅಂದರೆ ಅಫ್ಕೋರ್ಸ್ ಯಾವುದೇ ಆದರೂ ಒಬ್ಬ ನಿರ್ದೇಶಕ ಆ ಒಂದು ಜವಾಬ್ದಾರಿ ಮಾಡ್ತಾರೆ. ಬಟ್ ಒಬ್ಬ ರಾಜ್ಕುಮಾರ್ ಅಂತ ಒಂದು ಬಂದಾಗ ಒಂದು 40ನೇ ಇಸ್ವಿನ ಒಂದು 5 ಡಿಕೆಟ್ಸ್ ಆಲ್ರೆಡಿ ಇದೆ ಸರ್ ಮಾಡ್ತಿರ್ಬೇಕಾರೆ. ದ ರೆಸ್ಪಾನ್ಸಿಬಿಲಿಟಿ, ನೀವು ಪ್ರತಿ ಶಾರ್ಟ್ ಪ್ರತಿ ಸೀನ್ ಮಾಡ್ಬೇಕಾದ್ರೂ ಸಿಕ್ಕಾಬಿಡೆ ಜಾಸ್ತಿ ನಿಮಗೆ ಸ್ಟ್ರೆಸ್ ಇರುತ್ತಲ್ವ ಸರ್? ಆ್ಯಕ್ಚುಲಿ ಅವ್ರಿಗೆ ಸ್ಟ್ರೆಸ್ 2-3 ಕಡೆಯಿಂದ ಈಸ್ ಗ್ರೇಟ್. ಅಂದರೆ ಕಟ್ ಅಂತ ಹೇಳಿದ ಕೂಡಲೇ ಅವರು ಎಲ್ಲ ಒಂದು ಎಡ್ಜ್ ಹಿಂಗೆ ನೋಡ್ತಾ ಇರೋದು, ಡೈರೆಕ್ಟ್ರನ್ನ ಕಣ್ಣು ಹಿಂಗೆ ನೋಡ್ತಾ ಇರೋದು. ನಾನು 1 2 3 4 ಕೌಂಟ್ ದಾಟಿಬಿಟ್ಟು ಏನಾದರೂ ಓಕೆ ಅಂದರೆ ಇನ್ನೊಂದು ಮಾಡ್ಬೋಣ, ಇನ್ನೊಂದು ತೊಗೊಂಬೋಣ ಅಲ್ವಾ ಅಂತ. ಅದಕ್ಕೆ ನನಗೆ ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಿಕೊಂಡು ಓಕೆ ಅಂತ ಹೇಳ್ತಿದ್ದೆ. 2-3 ದಿವಸ ಆದಮೇಲೆ ಗೊತ್ತಾಗೋಯ್ತು, ಓಹೋ ಇದು ಆಮೇಲೆ ಕಟ್ ಓಕೆ. ಕೇಳಿದ್ದುಂಟ ಅಂಕಲ್, 1 ಬೇಕು ನನಗೆ ಬೇಕು ಇನ್ನಂತ ನೀವು ಕೇಳಿದ್ದುಂಟ ಅಂಕಲ್? ನಾನು ಕೇಳಕ್ ಜಾಗನೇ ಕೊಡ್ತಿರ್ಲಿಲ್ಲ. ಅವರು ರೆಡಿಯಾಗಿ ಅವರೇ ಮುಗಿಸ್ಬಿಡೋರಲ್ಲ. ಇವ್ರ ಹತ್ರ ಮಾಡಕ್ ಚಾನ್ಸ್ ಇಲ್ಲ. 3 ಥರ ಇರೋದು ಅವ್ರದ್ದು. ಅಲ್ಲ, ಇವ್ರ ಹತ್ರ ಒಂಥರ ದೊರೆ ಭಗವಾನ್ ಕೂಡ ಮಾಡುವಾಗ ಸ್ವಲ್ಪ ಕ್ಲೋಸ್ ಅವರು ಮೊದಲಿಂದ ಅರಟೆ ಹೊಡ್ಕೊಂಡಿರೋದು. ಅಲ್ಲೆಲ್ಲ ಆದಮೇಲೆ ಅವ್ರು ಮಾಡುವಾಗ ಅದರಲ್ಲಿ ಓಕೆ ಅಂತಂದರು. ಅವ್ರಿಗೆ ಅದು ಇದಕ್ಕೆ ನಂಗೆ ಮಧ್ಯೆ ಒಂದು ಲೈನ್ ಬಿಟ್ಟಿದ್ರು ಅನ್ಸೋದು. ಆಯಿತು ಆಮೇಲೆ ಇಷ್ಟೇನಾ ಮುಂದಿಂದ ಅದು ನೆಕ್ಸ್ಟ್ ಇದರಲ್ಲಿಂದ ಓಕೆನಾ ಅಂದರು. ನಿಮ್ಗೆ ಓಕೆನಾ? ಇಲ್ಲಾಂದ್ರೆ ಇನ್ನೊಂದು ತೆಗೋಣ ಅಂದು. ಅದರಿಂದ ಒಂದು ಜಾಬ್ಗೆ ಹಾಕ್ಕೊಡ್ಲ ಅಂತ. ನಿಮ್ಗೆ ಓಕೆ ಆದ್ರೆ ಮುಗೀತು ಅಂದು.
ಅಂದ್ರೆ ಅವ್ರಿಗೆ. ಅವ್ರ ಜೊತೆ ತರಲೆ ತಮಾಷೆ ಚೆನ್ನಾಗಿತ್ತು. ಹೌದು. ಅಲ್ಲ ಅವ್ರಿಗೇನಾಯ್ತು, ರಾಜ್ಕುಮಾರ್ಗೇನು ಇಷ್ಟ ಆಗ್ಲಿಲ್ಲ, ಅದಕ್ಕೇನೋ ಕೇಳ್ತೀರೇನೋ ಅಂದ್ಕೊಂಡು ಬೇಕಾದ್ರೆ ಇನ್ನೊಂದು ಟೇಕ್ ಮಾಡೋಣ ಅಂದ್ರು. ಅಲ್ಲ ನಿಮ್ಗೆ ಓಕೆನಾ ಇದು? ಓಕೆ, ಅದನ್ನ ತಗೊಂಡು ಜೋಬ್ಗೆ ಹಾಕೊಡ್ಲ. ಅವ್ರ ಒಂದು ಎಕ್ಸ್ಪ್ರೆಷನ್ ಭಾಳ ಚೆನ್ನಾಗಿ ಸಖತ್ತಾಗಿರುತ್ತೆ. ಮಾರ್ಜಾಲ ಮಾರ್ಜಾಲ ಅಂತ ಅಲ್ಲ ನೆನೆಸ್ಕೋಬೇಕು. ದೊರೆ ಭಗವಾನ್ ಅಂಕಲ್ ಜೊತೆ ಅವ್ರು ಏನಾದ್ರು ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ, ಲೈಕ್ ಏನಾದ್ರು ಡಿಸ್ಕಷನ್ ಮಾಡ್ಬೇಕು ಅಂದ್ರೆ ಭಗವಾನ್ ಅವ್ರಿಗೂ ಹೇಳೋರು, ದೊರೆಯವ್ರಿಗೂ ಸಪ್ರೇಟ್ ಆಗಿ ಹೇಳೋರು, ಅಂದ್ರೆ ಹೋಗಿ ಕೇಳೋರು, ಡಿಸ್ಕಸ್ ಮಾಡೋರು. ಯಾಕಂದ್ರೆ ದೊರೆ ಅಂಕಲ್ಗೆ ಒಂದು ಸ್ವಲ್ಪ ಹಿಯರಿಂಗ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಅವರು ಭಗವಾನ್ಗೆ ಹೇಳಿದ್ದೀನಲ್ಲ ಆ ಥರ ಅಲ್ಲ, ಅವ್ರ ಹತ್ರನೂ ಹೋಗಿ ಕೇಳಿ ಡಿಸ್ಕಸ್ ಮಾಡಿ. ಇಲ್ಲ, ಅದು ಅಣ್ಣವ್ರಿಗೆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗಿದ್ದು ಆಕಸ್ಮಿಕದಲ್ಲೇ ನನಗೆ. ಯಾಕೆಂದ್ರೆ ಅದೊಂದೇ ತನ ಚಾನ್ಸ್ ಸಿಕ್ಕಿದೆ. 4 ಜನ ಹಿರಿಯ ದಿಗ್ಗಜ ಡೈರೆಕ್ಟರ್ಗಳಿಗೆ ಕನ್ವಿನ್ಸ್ ಮಾಡಿದ್ದೀನಿ ನಾನು. ಹೌದಾ? ಹಾಂ, ಮತ್ತೆ ಸುಮ್ಮನೆನಾ? ದೊರೆ, ಸಂಗೀತಂ ಶ್ರೀನಿವಾಸ್ ಸುಮ್ಮನೆನಾ? ಹಾಂ, ವರದಪ್ಪ ವರದಣ್ಣ ಎಲ್ಲರಿಗಿನ ಅವ್ರು ನಮ್ಮೂರು, ಅದರಿಂದ ನಮ್ಮ ಬಹಳ ಪರ್ಟಿಕ್ಯುಲರ್ ಅವರು. ಆ ಕಡೆ ಭಗವಾನ್ ಒಬ್ಬೊಬ್ಬರು ಫುಲ್ ಕತೆ ಹೇಳಿ ಅವರೆಲ್ಲರೂ ಓಕೆ ಅಂತ ಹೇಳಿದ್ಮೇಲೆ ಸಂಗೀತಂ ಶ್ರೀನಿವಾಸ್ ಚೆನ್ನಾಗಿ ಹೇಳಿದ್ರು ಒಂದು ಸಲ, ಭಾಳ ಲೀಸಾಗಿ. ಸರಿಯಾಗಿ ಮಾಡಿಸ್ತಾ ಇದ್ದೀರಾ. ಹೋಗಿ ಈಗ ಅವರು ಬಾರಲ್ಲಿ ಹೀರೋಯಿನ್ ಭೇಟಿ ಮಾಡ್ತಾರೆ. ಚೆನ್ನಾಗಿದೆ ಚೆನ್ನಾಗಿದೆ, ಏನೋ ಹಿಡಿತಾ ಇದ್ದಾರಲ್ಲ ಇವರು ಅಂತ ನಂಗೆ ಗೊತ್ತಾಗೋಯ್ತು, ಏನೂ ಆಗಲ್ಲ ಇದು ಅಂತ. ಆಮೇಲೆ ಹೇಳಿದ್ರು ಅವರು, ಅಣ್ಣ ಅವ್ರನ್ನ ಬಾರಿಗೆ ಕಳಿಸ್ತೀರೇನ್ರಿ ನೀವು? ಬಾರಲ್ಲಿ ಹೋಗಿ ಹೀರೋಯಿನ್ ಭೇಟಿ, ನಾವಲಲ್ಲಿ ಇದೆ ಹಾಗೆ. ಸೊ ಅದನ್ನ ಹೇಳ್ಬಿಟ್ಟಿದ್ದೆ ನಾನು, ಹಂಗೇನೆ ಇರುತ್ತೆ ಅಂತ. ಸರ್, ಅಂದ್ರೆ ಈಗ ನಾವೆಲ್ ಅಲ್ಲಿ ಇರೋದು ಓಕೆ, ಈಗ ಸ್ವಂತ ಕತೆ ಅಂತ ಬರೆಯಕ್ ಬಂದಾಗ, ಸೊ ಅದನ್ನ ಅಣ್ಣವ್ರಿಗೆ ಅಂತ ಸಿನಿಮಾ ಮಾಡ್ತಿದೀವಿ ಅಂದ್ರೆ ತುಂಬಾ ಥಾಟ್ ಪ್ರೊಸೆಸ್ ಇಟ್ಕೊಂಡೇ ಬರಿಬೇಕಾಗತ್ತೆ ಅವಾಗ. ಖಂಡಿತ ಇಲ್ಲ, ಅಣ್ಣ ಅವ್ರಿಗೆ ಅಂತ ಬರ್ದಾಗ ಅದೃಷ್ಟ ನಂದೇನಪ್ಪ ಅಂತಂದ್ರೆ, ನನ್ನ ಎಲ್ಲ ಸಿನಿಮಾಗಳಲ್ಲೂ ಕತೆಗೆ ತಕ್ಕ ಆ್ಯಕ್ಟ್ರು, ಕತೆಗೆ ತಕ್ಕ ಆ್ಯಕ್ಟ್ರುಗಳು. ಮೈಸೂರು ಮಲ್ಲಿಗೆ ಮಾಡೋಕ್ಕೆ ಮುಂಚೆ ನೀನಿದ್ದೀಯನಮ್ಮ? ಇಲ್ಲ, ಮೈಸೂರು ಮಲ್ಲಿಗೆ ಆದಮೇಲೆ ಕಲ್ಲರಳಿ ಹೂವಾಗಿ ಕತೆ, ಆಮೇಲೆ ಹೀರೋ. ಇಲ್ಲೂ ಕೂಡ ಆಕಸ್ಮಿಕ ಕತೆ, ಆಕಸ್ಮಿಕ ಅಣ್ಣ ಅವರು. ಸೊ ಅದನ್ನ ನೆವರ್ ಎಕ್ಸ್ಪೆಕ್ಟೆಡ್, ಲಿಟ್ರಲಿ ದ ವೇ ಇಟ್ ವೆಂಟ್. ಅದಕ್ಕೆ ವರದಣ್ಣ ಅಂತ ಒಬ್ಬ ಬ್ಯೂಟಿಫುಲ್ ಜೀನಿಯಸ್, ಸ್ಕ್ರಿಪ್ಟ್ ಜೀನಿಯಸ್ ಅಂತ ಕರಿತಿದ್ದಾರೆ. ನೀವೇನೇ ಹೇಳಿ, ಇಡೀ ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ವರದಣ್ಣನಂತ ಒಬ್ಬ ಸ್ಕ್ರಿಪ್ಟ್ ಡಾಕ್ಟರ್ ಇನ್ನೊಬ್ಬ ಇಲ್ಲ. ಎರಡು ಕನಸು ಎಲ್ಲ ಓಕೆ ಓಕೆ ಅಂತ ಆಗ್ತಾ ಬಂದ್ರು ಪಾರ್ವತಮ್ಮವ್ರಿಗೆ, ಅಯ್ಯೋ ರಾಜ್ಕುಮಾರ್ಗೆ, ಆಮೇಲೆ ವರದಪ್ಪ ಅವ್ರಿಗೆ ಒಂದು ಡೌಟ್. ವರದಪ್ಪರಿಗೆ ರಾಜ್ಕುಮಾರ್ 2 ಕಡೆನೂ ಹೀರೋಯಿನ್ ಸಿಗಲ್ಲ. ಅದು ಆ್ಯಕ್ಚುಲ್ ಆಗಿ ಕತೆ ಇದ್ದಿದ್ದು 2 ಕನಸು. ಮೊದಲನೇ ಅವಳು ಆಗೋದಿಲ್ಲ, 2ನೇ ಅವಳು ಸತ್ತೋಗ್ಬಿಡ್ತಾಳೆ ಆಕ್ಸಿಡೆಂಟಲ್ಲಿ ಇಳಿದು ಬರೋವಾಗ. ಸೊ 2 ಕನಸಾಗಿ ಉಳಿಯುತ್ತೆ ಅಂತ. ಈಗ ನೀವು ಈಗ ಸ್ಲೋಗನ್ಗಳು ಕೊಡ್ತಾ ಇದ್ದೀರಿ, ಸಿಗ್ನೇಚರ್ ಥರ ಹೆಸರುಗಳನ್ನ ಕೊಡ್ತಾ ಇದ್ದೀರಿ. ಪ್ಯಾನ್ ಇಂಡಿಯಾ, ಅದ್ ಬಿಡಿ ಅಂಕಲ್, ಎಲ್ಲ ಫ್ರೈಯಿಂಗ್ ಪ್ಯಾನ್ ಮಾಡ್ಕೊಂಡು ಅವಾಗೆಲ್ಲ ಇವಾಗ ಮೊಬೈಲ್ ಬಂದು ಸೆಲ್ಫಿ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದೆಲ್ಲ ಇತ್ತಿಲ್ವಲ್ಲ. ನಾಯ್ಡು ಅಲ್ವಾ, ಅವರು ನೋಡ್ತಾ ಇದ್ರು, ಅವ್ರಿಗೊಂದು ಅದನ್ನೇ ಒಂದು ಕೆಲಸ ಮಾಡ್ಬಿಟ್ಟು ಅವ್ರಿಗೆ ಆ ಕೆಲಸ ಒಪ್ಸ್ಬಿಟ್ಟಿದ್ರು. ಅವ್ರ ಫ್ಯಾನ್ಸ್ ಯಾರೇ ಬಂದ್ರು ಅವ್ರ ಹತ್ರ ಫೋಟೋ ತೆಗೆಸ್ಕೋಬೇಕು. ಸೊ ಅವ್ರಿಗೆ ಫೋಟೋಗ್ರಾಫರ್ಗೆ ಅವರ ಒಂದು ಜೀವನ ನಡೀತಾ ಇತ್ತು, ಲೈವ್ಲಿಹುಡ್, ಅವ್ರಿಗೊಂದು ಕೆಲಸ ಸಿಕ್ತು. ಇಷ್ಟೊಂದೆಲ್ಲ ಎಲ್ಲ ಆ್ಯಂಗಲ್ಸಲ್ಲೂ ಯೋಚನೆ ಮಾಡೋರು. ಅದೊಂದು ಕಾರಣಕ್ಕೆ ನಾನು ಯಾವಾಗಲೂ ಪ್ರತಿ ಸ್ಟೇಜ್ ಮೇಲೆ ಹೇಳ್ತೀನಿ, ಕನ್ನಡನ ಉಳಿಸಿ ಬೆಳೆಸಿ ಅಂತ ನಾನು ಎಲ್ಲೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡೋದು. ಕನ್ನಡನ ಉಳಿಸ್ಲೂ ಬೇಕಾಗಿಲ್ಲ, ಬೆಳೆಸ್ಲೂ ಬೇಕಾಗಿಲ್ಲ. ಕನ್ನಡ ಅದ್ರ ಪಾಡಿಗೆ ಅದು ಉಳ್ಕೊಳ್ಳುತ್ತೆ, ನನ್ನ ಪಾಡಿಗೆ ಬೆಳೆಯೋದು. ಕನ್ನಡದಿಂದ ನಾವು ಬೆಳಿತೀವಿ.